ಅಖಾಡ ವೀಕೆಂಡ್ ಎಡಿಷನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ರಾಜ್ಯದಲ್ಲಿ ಕಳೆದೊಂದು ವಾರದಿಂದ ಚಾಲೆಂಜ್ ಸ್ಟಾರ್ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುದ್ದಿ ದೊಡ್ಡ ಮಟ್ಟದಲ್ಲಿದ್ದಾಗಲೇ ರಾಜ್ಯ ಸರ್ಕಾರ ಇದ್ದಕ್ಕಿದ್ದಂತೆಯೇ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆಯನ್ನು ಮಾಡಿತು. ಮಾರಾಟ ತೆರಿಗೆಯನ್ನು ಹೆಚ್ಚಳ ಮಾಡುವುದರ ಮೂಲಕ ₹3, ₹3.5 ಈ ರೀತಿಯಾಗಿ ಪೆಟ್ರೋಲ್ ಮತ್ತು ಡೀಸೆಲ್ನ ದರದ ಏರಿಕೆಯನ್ನು ಮಾಡಲಾಗಿದೆ. ತೆರಿಗೆಗಳನ್ನು ಹೆಚ್ಚಳ ಮಾಡಲಾಗಿರುವಂಥದ್ದು. ಇದರ ಪರಿಣಾಮವಾಗಿ ಸಹಜವಾಗಿಯೇ ಜನಸಾಮಾನ್ಯರ ಮೇಲೆ ಹೊರೆ ಬೀಳ್ತಾ ಇದೆ. ಕೇವಲ ಇದು ಪೆಟ್ರೋಲ್ ಡೀಸೆಲ್ಗೆ ಸೀಮಿತ ಆಗಿಲ್ಲ. ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆಯ ಬಗ್ಗೆಯೂ ಕೂಡ DCM DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಬಸ್ ದರ ಏರಿಕೆ ಆಗುವ ಸಾಧ್ಯತೆಗಳಿದ್ದಾವೆ ಅನ್ನೋದರ ಬಗ್ಗೆ ಸ್ವತಃ ಮುಖ್ಯಮಂತ್ರಿಯವರೇ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ರೀತಿಯಾಗಿ ದರ ಏರಿಕೆ ಮಾಡಿರೋದು ಯಾವ ಕಾರಣಕ್ಕಾಗಿ ಅಂತ ಪ್ರಶ್ನಿಸಿದಾಗ ಮುಖ್ಯಮಂತ್ರಿಯವರು ಹೇಳ್ತಾರೆ, 60,000 ಕೋಟಿ ರೂಪಾಯಿ ಹಣವನ್ನು ನಾವು ಗ್ಯಾರಂಟಿಗಾಗಿ ಈ ವರ್ಷ ಮೀಸಲಿಟ್ಟಿದ್ದೇವೆ. ಹಾಗಾದರೆ ನೀವು ಗ್ಯಾರಂಟಿಗಾಗಿಯೇ ದರ ಏರಿಕೆ ಮಾಡಿದ್ರಾ ಅನ್ನೋ ಪ್ರಶ್ನೆ ಕೇಳಿದಾಗ, ಇಲ್ಲ, ಅಭಿವೃದ್ಧಿಗಾಗಿ ದರ ಏರಿಕೆಯನ್ನು ಮಾಡಿದ್ದೀವಿ, ಸಂಪನ್ಮೂಲ ಕ್ರೋಢೀಕರಣಕ್ಕಾಗಿ ದರ ಏರಿಕೆಯನ್ನು ಮಾಡಿದ್ದೀವಿ. ಈ ಮೂಲಕ ದರ ಏರಿಕೆಗೆ ತಮ್ಮದೇ ಸಮರ್ಥನೆಯನ್ನು ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ. ಹಾಗಾದರೆ ನಿಜಕ್ಕೂ ಇಲ್ಲಿ ಆಗ್ತಾ ಇರೋದು ಏನು ಅನ್ನೋದರ ಬಗ್ಗೆನೇ ಅಖಾಡ ವೀಕೆಂಡ್ ಎಡಿಷನ್ನಲ್ಲಿ ವಿಸ್ತೃತವಾದಂತಹ ಚರ್ಚೆ ನಡೆಸೋಣ. ಇದೇ ಇವತ್ತಿನ ಅಖಾಡ ವೀಕೆಂಡ್ ಎಡಿಷನ್ ಗ್ಯಾರಂಟಿ ಬರೆ. ಕೈಯಲ್ಲಿರುವ 5 ಬೆರಳುಗಳ ರೀತಿಯಲ್ಲಿನೇ 5 ಗ್ಯಾರಂಟಿಯನ್ನು ನಾವು ಕೊಡ್ತೀವಿ. ಆ 5 ಗ್ಯಾರಂಟಿ ಇದ್ರೆ ಕೈ ಮುಷ್ಟಿ ಕಟ್ಟಿದ್ರೆ ಕೈ ಬಲ ಆಗಿರುತ್ತೆ ಅನ್ನುವಂತಹ ಮಾತುಗಳನ್ನು DK ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಗ್ಯಾರಂಟಿಯನ್ನು ಕೊಟ್ಟರು, ಗ್ಯಾರಂಟಿ ಜಾರಿಗೊಳಿಸಿದ್ರು. ಆದರೆ ಈಗ ದರ ಏರಿಕೆಯ ಗ್ಯಾರಂಟಿಯನ್ನು ಕೂಡ ಕೊಡ್ತಿದ್ದಾರೆ. ವಾಸ್ತವವಾಗಿ ಕಾಂಗ್ರೆಸ್ ತನ್ನ ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದಕ್ಕೆ ಕಾರಣನೇ ಬೆಲೆ ಏರಿಕೆ. ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಸಿಲಿಂಡರ್ಗೆ ₹1,100ಗಿಂತ ಹೆಚ್ಚು ಖರ್ಚಾಗ್ತಾ ಇದೆ. ಜನ ತೊಂದರೆಯಲ್ಲಿದ್ದಾರೆ, ಹೆಣ್ಣುಮಕ್ಕಳು ತೊಂದರೆಯಲ್ಲಿದ್ದಾರೆ. ಈ ಕಾರಣಕ್ಕಾಗಿ ನಾವು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದಂಥವರೇ ಈಗ ಒಂದು ಕಡೆಯಲ್ಲಿ ಗ್ಯಾರಂಟಿ, ಮತ್ತೊಂದು ಕಡೆಯಲ್ಲಿ ದರ ಏರಿಕೆಯ ಗ್ಯಾರಂಟಿಯನ್ನು ಕೊಟ್ಟಿರುವಂಥದ್ದು. ಅದರ ಬಗ್ಗೆ ಒಂದು ವರದಿನ ಮೊದಲಿಗೆ ನಿಮಗೆ ತೋರಿಸ್ತೀನಿ. ರಾಜ್ಯ ರಾಜಕಾರಣದಲ್ಲೀಗ ಬೆಲೆ ಏರಿಕೆ ಬಿಸಿ. ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುತ್ತಲೇ ಬಿಜೆಪಿ ಕೆರಳಿ ಕೆಂಡಾಮಂಡಲವಾಗಿದೆ. ಲೋಕಸಭೆ ಚುನಾವಣೆ ಮುಗಿಯುತ್ತಲೇ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ದು ಸಹಜವಾಗೇ ಪ್ರತಿಪಕ್ಷಗಳನ್ನು, ಸಾರ್ವಜನಿಕರನ್ನು ಕೆರಳಿಸಿದೆ. ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ, ಲಿಕ್ಕರ್ ಶುಲ್ಕ ಏರಿಕೆ ಬೆನ್ನಲ್ಲೇ ಆದ ತೈಲ ಬೆಲೆ ಏರಿಕೆ ಎಲ್ಲರನ್ನೂ ಕೆರಳಿಸಿದೆ. ದುಬಾರಿ ದುನಿಯಾ ಅಂತ ಜನರು ಹೇಳ್ತಿರೋವಾಗಲೇ ರಾಜ್ಯ ಸರ್ಕಾರ ಏಕಾಏಕಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಮಾಡಿತ್ತು. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದ್ದು ಪ್ರತಿ ಲೀಟರ್ ಪೆಟ್ರೋಲ್ ದರ ₹3 ಹೆಚ್ಚಳವಾದರೆ ಡೀಸೆಲ್ ದರ ಪ್ರತಿ ಲೀಟರ್ಗೆ ₹3.25 ಹೆಚ್ಚಳವಾಗಿದೆ. ಮಾರಾಟ ತೆರಿಗೆ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಮಾಡಿದ ಪರಿಣಾಮ ವಾಹನ ಸವಾರರ ಮೇಲೆ ಸೇಲ್ಸ್ ಟ್ಯಾಕ್ಸ್ ಬರಬಿದ್ದಿದೆ. ಸಿದ್ದರಾಮಯ್ಯ ಸರ್ಕಾರ ಏಕಾಏಕಿ ಜನರ ಜೇಬಿಗೆ ಕತ್ತರಿ ಹಾಕಿದೆ. ಇದು ಪ್ರತಿಪಕ್ಷಗಳ ನಾಯಕರನ್ನು ಕೆರಳಿಸಿತ್ತು. ಸರ್ಕಾರದ ದುರಾಡಳಿತ, ಹಣ ದರೋಡೆ ಮಾಡ್ತಕ್ಕಂಥ ಕೆಲಸ ಏನು ನಡೀತಿದೆ, ಇದರ ಬಗ್ಗೆ ಈ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ನಾಡಿನ ಜನತೆ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ, ದಂಗೆ ಹೇಳಬೇಕು ಅನ್ನೋ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೀವು ₹3.25 ಜಾಸ್ತಿ ಮಾಡಿದ್ರಿ. ಈಗ ನ್ಯಾಚುರಲಿ ಬಸ್ ದರ ಜಾಸ್ತಿ ಆಗುತ್ತೆ, ಹಾಲು ದರ ಜಾಸ್ತಿ ಆಗುತ್ತೆ, ಉಳಿದ ಎಲ್ಲ ತರಕಾರಿ, ಬೇಳೆಕಾಳುಗಳು ಸೇರಿದಂತೆ ಅಕ್ಕಿ ಎಲ್ಲವೂ ಸಾರಿ ಜಾಸ್ತಿ ಆಗುತ್ತೆ. ಇದು ಕ್ಯಾಸ್ಕೇಡಿಂಗ್ ಇಫೆಕ್ಟ್. ಇದು ಜನರನ್ನ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಿತ್ತುಕೊಳ್ಳುವಂಥ ಸರ್ಕಾರ ಜನರ ಗಾಯದ ಮೇಲೆ ಬರೆ ಎಳೆದಿದೆ. ಪ್ರತಿಪಕ್ಷಗಳು ಹೀಗೆ ಟೀಕೆ ಮಾಡಿಕೊಳ್ಳುವಾಗಲೇ ಬೆಲೆ ಏರಿಕೆ ಸಮರ್ಥನೆ ಮಾಡಿಕೊಂಡಿದ್ರು ಸಿದ್ದರಾಮಯ್ಯ. ಅದಕ್ಕೆ ಕೊಟ್ಟ ಕಾರಣ ಬೇರೆಯೇ ಇತ್ತು. 99.85ರಿಂದ ₹102.86 ಆಗಿದೆ. ತಮಿಳುನಾಡಿನ ಸಮ ಆಗಿದೆ. ಕಾಸರಗೋಡು ₹106.66. ರಾಜಸ್ಥಾನ ಯಾರಪ್ಪ ಸರ್ಕಾರ ಇರೋದು? ನಮ್ಮದು 102 ಇದ್ದರೆ ಅವರು 104.86. ಮಧ್ಯಪ್ರದೇಶ ಯಾರ ರಾಜ್ಯ ಇರೋದು? ಯಾರ ಪಕ್ಷ ಸರ್ಕಾರದಲ್ಲಿರೋದು? 106.47. ಸೊ ಕರ್ನಾಟಕ 102.86.
ಪೆಟ್ರೋಲ್ ಡೀಸೆಲ್ ದರ ಏರಿಸಿದ ಬೆನ್ನಲ್ಲೇ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಬಿಸಿ ಮುಟ್ಟಿಸಿದೆ. ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸಿತ್ತು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರ ದೊಡ್ಡ ಪ್ರತಿಭಟನೆ ನಡೆದಿತ್ತು. ಎತ್ತಿನ ಗಾಡಿಯಲ್ಲೇ ಬಂದ ಬಿಜೆಪಿ ನಾಯಕರು ಮಾತಿಗೂ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು. ನಿಮಗೆ ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಯಾರ್ದು ಎರಡು ನಾಲಿಗೆ? ಯಾರು ಎರಡು ನಾಲಿಗೆ? ಈಗ ನುಂಗಣ್ಣ ಯಾರು? ನುಂಗಣ್ಣ ಯಾರು? ನುಂಗಣ್ಣ ಯಾರು? ಸಿದ್ದರಾಮಣ್ಣ ನುಂಗಣ್ಣ. ಪೆಟ್ರೋಲ್ ಮೇಲೆ 3 ರೂಪಾಯಿ, ಡೀಸೆಲ್ ಮೇಲೆ 3 ರೂಪಾಯಿ, 3.5 ರೂಪಾಯಿ ತೆರಿಗೆನ ಜಾಸ್ತಿ ಮಾಡೋಣ ಅಂತ ಹೇಳಿ ಇಂಥ ಒಂದು ಜನವಿರೋಧಿ ನಿರ್ಧಾರವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಿರ್ತಕ್ಕಂಥದ್ದು. ಬಿಜೆಪಿ ಹೀಗೆ ಪ್ರತಿಭಟನೆ ಮಾಡುತ್ತಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಪತ್ರಿಕಾಗೋಷ್ಠಿ ಮಾಡಿ ಅಂಕಿಅಂಶಗಳ ಸಮೇತ ಪ್ರತಿಭಟನೆ ಮಾಡಿದ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದ್ರು. ಸಿದ್ದರಾಮಯ್ಯನವರ ಮೊದಲ ಟಾರ್ಗೆಟ್ ಆಗಿದ್ದದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಪ್ರಧಾನಮಂತ್ರಿ ಆದಮೇಲೆ ನರೇಂದ್ರ ಮೋದಿ ಅವರು ಪೆಟ್ರೋಲು, ಡೀಸೆಲು, ಗ್ಯಾಸ್ ಬೆಲೆಗಳನ್ನೆಲ್ಲ ಇಳಿಸ್ತೀನಿ, ಕಡಿಮೆ ಮಾಡ್ತೀನಿ ಅಂತೆಲ್ಲ ಹೇಳಿ, ಆದರೆ ಅದಕ್ಕೆ ತದ್ವಿರುದ್ಧವಾಗಿ ನರೇಂದ್ರ ಮೋದಿ ಅವರು ನಡ್ಕೊಂಡಿದ್ದಾರೆ. ಇಲ್ಲಿ ತದ್ವಿರುದ್ಧ ಆಗಿದೆ. ನರೇಂದ್ರ ಮೋದಿ ಅವರ ಕಾಲದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಯಿತು, ಆದ್ರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು. ಮತ್ತೆ ಯಾರ ವಿರುದ್ಧ ಇವರು ಫೈಟ್ ಮಾಡಬೇಕಾಗಿರೋದು? ಯಾರ ವಿರುದ್ಧ ಫೈಟ್ ಮಾಡ್ಬೇಕ್ರಿ? ಬಿಜೆಪಿಯವರು 410ರಿಂದ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಗ್ಯಾಸ್ ಬೆಲೆ, ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು. ಪ್ರತಿಪಕ್ಷಗಳ ಪ್ರತಿಭಟನೆ ಅಷ್ಟಕ್ಕೆ ನಿಂತಿರಲಿಲ್ಲ. ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಬಿಜೆಪಿ ನಾಯಕರು ಬೀದಿಗಿಳಿದಿದ್ರು. ರಸ್ತೆ ತಡೆಯನ್ನೂ ನಡೆಸಿದ್ರು. ರಾಜ್ಯವ್ಯಾಪಿ ಬಿಜೆಪಿ ಪ್ರತಿಭಟನೆ ಇತ್ತು. ಬೆಂಗಳೂರಲ್ಲಿ ಬಿಜೆಪಿ ಕಚೇರಿಯಿಂದ ವಿಧಾನಸೌಧದವರೆಗೆ ಸೈಕಲ್ನಲ್ಲಿ ಹೋಗಲು ರೆಡಿಯಾಗ್ತಿದ್ದಂತೆ ಬಿಜೆಪಿ ಕಚೇರಿ ಬಳಿ ಪೊಲೀಸರು ಎಲ್ಲರನ್ನ ವಶಕ್ಕೆ ಪಡೆದಿದ್ರು. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಆಕ್ರೋಶ ವ್ಯಕ್ತವಾಗಿರುವಾಗಲೇ ರಾಜಧಾನಿ ಬೆಂಗಳೂರು ಜನರಿಗೆ ಜಲಮಂಡಳಿ ಮತ್ತೊಂದು ದರ ಏರಿಕೆ ಶಾಕ್ ನೀಡಲು ಮುಂದಾಗಿದೆ. ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟರೆ ವಾಟರ್ ರೇಟ್ ಕೂಡ ದುಬಾರಿಯಾಗಲಿದೆ. ಸರ್ಕಾರ ಹಂತದಲ್ಲಿ ಚರ್ಚೆ ನಡೀತಾ ಇದೆ. ಆದರೆ ಅದರ ಬಗ್ಗೆ ತೀರ್ಮಾನ ಮಾಡುವಂತಹ ಅಧಿಕಾರ ಸರ್ಕಾರಕ್ಕಿರೋದ್ರಿಂದ ಸದ್ಯಕ್ಕೆ ಜಲಮಂಡಳಿ ವತಿಯಿಂದ ಯಾವುದೇ ರೀತಿಯಲ್ಲಿ ಇದರ ಬಗ್ಗೆ ನಾವು ಚಿಂತನೆ ನಡೆಸ್ತಾ ಇಲ್ಲ. ಮುಂದೆ ಸರ್ಕಾರ ಹಂತದಲ್ಲಿ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ. ಹಾಲು, ತರಕಾರಿ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಏರಿಕೆ ಬಿಸಿ ಹೋಟೆಲ್ ಉದ್ಯಮಕ್ಕೂ ತಟ್ಟಿದೆ. ರಾಜ್ಯ ಹೋಟೆಲ್ ಮಾಲೀಕರ ಸಂಘ ಆಹಾರ ಪದಾರ್ಥ ಬೆಲೆ ಏರಿಕೆಗೆ ಚಿಂತಿಸಿದೆ. ಸರ್ಕಾರಕ್ಕೆ 1 ತಿಂಗಳ ಕಾಲ ಡೆಡ್ಲೈನ್ ನೀಡಿದ್ದು, ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಮಾಡದೇ ಇದ್ರೆ ಹೋಟೆಲ್ ಮಾಲೀಕರು ಆಹಾರ ಬೆಲೆ ಏರಿಕೆ ಮಾಡಬೇಕಾಗುತ್ತದೆ. ಪೆಟ್ರೋಲ್ ಡೀಸೆಲ್ ದರ ಕಮ್ಮಿ ಮಾಡಿದರೆ ನಾವು ಅದರ ಬಗ್ಗೆ ಯೋಚನೆ ಮಾಡಲ್ಲ. ರೇಟ್ ಜಾಸ್ತಿ ಮಾಡೋದ್ರ ಬಗ್ಗೆ ಕಮ್ಮಿ ಮಾಡದೆ ಹೋದರೆ ಮತ್ತೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಚಿಂತನೆ ಮಾಡ್ತೇವೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಗ್ಯಾರಂಟಿಗಳಿಗಾಗೇ ಎನ್ನುತ್ತಿವೆ ಪ್ರತಿಪಕ್ಷಗಳು. ಗ್ಯಾರಂಟಿಗಳಿಗೋಸ್ಕರ ಇಡೀ ರಾಜ್ಯದ ಜನರಿಗೆ ಬರೆ ಎಳೆಯೋದು ಎಷ್ಟು ಸರಿ ಅನ್ನೋದು ಪ್ರತಿಪಕ್ಷಗಳ ಪ್ರಶ್ನೆಯಾಗಿತ್ತು. ಅದೆಲ್ಲದಕ್ಕೂ ಉತ್ತರ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ. ಈ ವರ್ಷ 24-25ರಲ್ಲಿ 60,000 ಕೋಟಿ ಕೊಡಬೇಕು. ರಿಸೋರ್ಸಸ್ ಮೊಬಿಲೈಸ್ ಮಾಡಬೇಕಾ ಬೇಡ? ಮತ್ತೆ ಗ್ಯಾರಂಟಿಗೋಸ್ಕರ ಅಲ್ಲ, ಅಭಿವೃದ್ಧಿ ಕೆಲಸ ಮಾಡಕ್ಕೆ. ಹಾಗಾದ್ರೆ ಬಿಜೆಪಿಯವರು ಹೇಳಿ ಗ್ಯಾರಂಟಿಗಳನ್ನೆಲ್ಲ ರದ್ದು ಮಾಡಿಬಿಡಿ ಅಂತ ಹೇಳ್ತಾರ? ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದ ಆರೋಪ, ರಾಜ್ಯ ಸರ್ಕಾರದತ್ತ ಕೇಂದ್ರ ಸರ್ಕಾರದ ನೋಟ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾದಂತೆ ಇಬ್ಬರ ಜಗಳದಲ್ಲಿ ಬಲಿಯಾಗ್ತಿರೋದು ಮತದಾರ. ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳುತ್ತಿರೋದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪೆಟ್ರೋಲ್ ಡೀಸೆಲ್ ದರ ಇಳಿಸಬೇಕು ಅಂತ ಹೇಳಿದರೆ ಬಿಜೆಪಿಯವರು ಗ್ಯಾರಂಟಿ ನಿಲ್ಲಿಸಲಿ ಅಂತ ಹೇಳ್ತಾರಾ ಅನ್ನುವ ಪ್ರಶ್ನೆಯನ್ನು ಮುಖ್ಯಮಂತ್ರಿ ಅವರಿಗೆ ಕೇಳ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ದರಕ್ಕೂ ಗ್ಯಾರಂಟಿಗೂ ನೇರ ಸಂಬಂಧ ಇದೆ ಅನ್ನುವಂಥದ್ದು ಮುಖ್ಯಮಂತ್ರಿಯವರೇ ಒಪ್ಕೊಳ್ತಾ ಇರುವಂತಹ ಮಾತಾಗಿರೋದ್ರಿಂದಾಗಿ ಯಾವ ಸ್ವರೂಪದಲ್ಲಿ ಹಾಗಾದರೆ ಸರ್ಕಾರ ಒಂದು ಕಡೆಯಲ್ಲಿ ಗ್ಯಾರಂಟಿ ಹೇಳ್ತಾ ಇದೆ, ಗ್ಯಾರಂಟಿನ ಕೊಟ್ಟಿದ್ದೀವಿ, ಅದಕ್ಕಾಗಿ 56,000 ಕೋಟಿ ರೂಪಾಯಿ ಮೀಸಲಿಟ್ಟಿರೋದನ್ನ 60,000 ಕೋಟಿ ಅಂತ ಹೇಳ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ಮೇಲಿನ ಈಗ ಏನು ಮಾರಾಟ ತೆರಿಗೆ ಹೆಚ್ಚಳ ಮಾಡಿದ್ದಾರೆ, ಇದರಿಂದ ಅಂದಾಜು 2,800 ಕೋಟಿಯಿಂದ 3,000 ಕೋಟಿ ರೂಪಾಯಿಯಷ್ಟು ಹೆಚ್ಚುವರಿಯಾಗಿ ಆದಾಯ ಸಂಗ್ರಹಣೆ ಆಗಬಹುದು ಸರ್ಕಾರಕ್ಕೆ ಅನ್ನುವಂಥ ಅಂದಾಜನ್ನು ಮಾಡಲಾಗಿರುವಂಥದ್ದು. ಇಷ್ಟು ಹಣದ ಸ್ಪೆಂಡಿಂಗ್ ಒಂದು ಕಡೆಯಲ್ಲಿರುವಂಥದ್ದು, ಇನ್ನೊಂದು ಕಡೆಯಲ್ಲಿ ಬರ್ತಾ ಇರುವಂತಹ ರಿಸೋರ್ಸಸ್ ಮೊಬಿಲೈಸ್ ಮಾಡುವಂತಹ ವಿಚಾರವನ್ನೇನು ಮುಖ್ಯಮಂತ್ರಿಯವರು ಹೇಳಿದಾರಲ್ಲ, ಅದಕ್ಕೂ ಇರುವಂತಹ ಸಂಬಂಧ, ಇದನ್ನು ಹಿಂಗೆ ತುಲನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಮತ್ತು ಜನಸಾಮಾನ್ಯರ ಮೇಲೆ ಈ ಹೊರೆಯನ್ನು ಹಾಕುವಂಥ ಕಾರಣಕ್ಕಾಗಿ ಹಾಗಾದರೆ ನಿಮಗೆ ಮತ ಕೇಳುವಂತಹ ಸಂದರ್ಭದಲ್ಲಿ ಗೊತ್ತಿರಲಿಲ್ವಾ ಜನರ ಮೇಲೆ ಹೊರೆ ಹಾಕಿನೇ ಮತ್ತೆ ನಾವು ಇದನ್ನು ವಾಪಸ್ ಕೊಡಬೇಕು ಅಂತೇಳಿ? ಹಾಗಾದರೆ ಮೊನ್ನೆವರೆಗೆ ಲೋಕಸಭಾ ಚುನಾವಣೆಯಲ್ಲಿ JDS ಮತ್ತು BJPಯವರು ಒಂದು ಪ್ರಚಾರ ಮಾಡ್ತಾ ಇದ್ರಲ್ಲ, ಗಂಡನ ಜೇಬಿಂದ ಕಿತ್ತು ಹೆಂಡತಿ ಕೈಗೆ ದುಡ್ಡು ಕೊಡ್ತಾ ಇದ್ದಾರೆ, ಇದು ಇವರ ಗ್ಯಾರಂಟಿ ಅಂತ ಹೇಳ್ತಿದ್ರಲ್ಲ,
ಅದನ್ನು ಕಾಂಗ್ರೆಸ್ ಒಪ್ಕೊಳ್ತಾ ಇದೆಯಾ, ಅದನ್ನು ಕಾಂಗ್ರೆಸ್ ಸಮರ್ಥಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆಯಾ, ಈ ಎಲ್ಲ ವಿಚಾರದ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸೋಣ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ನಾಯಕರು ಹಾಗೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ನಾಗರಾಜ್ ಯಾದವ್ ಅವರ ಮುಖ್ಯ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ಅಶೋಕ್ ಗೌಡ್ರ ಮುಖ್ಯ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಜೊತೆಗೆ ಜನರು ಕೂಡ ಜಾಯ್ನ್ ಆಗಿದ್ದಾರೆ. ಅವರ ಅಭಿಪ್ರಾಯಗಳನ್ನು, ಪ್ರಶ್ನೆಗಳನ್ನು ಕೂಡ ಕೇಳೋದಕ್ಕೆ ನನ್ನ ಚರ್ಚೆಯನ್ನು ಆರಂಭಿಸ್ತೀನಿ. ಯಾಕಂದರೆ ಈ ಚರ್ಚೆಯನ್ನು ಕಾಂಗ್ರೆಸ್ನ ಮೂಲಕವಾಗಿಯೇ ಆರಂಭಿಸಬೇಕು. ಏನು ಅವರ ಪ್ರಕಾರ ಬೆಲೆ ಏರಿಕೆ ಅನಿವಾರ್ಯತೆ ಏನಿತ್ತು ಅನ್ನೋದನ್ನೇ ಶುರು ಮಾಡೋಣ. ಯಾವ ಕಾರಣಕ್ಕಾಗಿ ಬೇಕಿತ್ತು ಬೆಲೆ ಏರಿಕೆ, ನಾಗರಾಜ್ ಯಾದವ್ ಅವರೇ? ನೋಡಿ, ತಾವು ಈ ಕಾರ್ಯಕ್ರಮದಲ್ಲಿ ತೋರಿಸುವ ಮುಖ್ಯಮಂತ್ರಿಗಳ ಹೇಳಿಕೆಗಳನ್ನು ತೋರಿಸಿದ್ರಿ, ವಿರೋಧ ಪಕ್ಷಗಳ ಆಕ್ರೋಶವನ್ನು ತೋರಿಸಿದ್ರಿ. ಜನಸಾಮಾನ್ಯರ ವಿಚಾರದ ಬಂದಾಗ ನಾವೆಲ್ಲರೂ ಕೂಡ ಎಲೆಕ್ಷನ್ ಟೈಮಲ್ಲಿ ಬೇರೆ ಬೇರೆ ಆಗ್ಬೋದು, ಎಲ್ಲರೂ ಸೇರಿ ಇದಕ್ಕೊಂದು ಪರಿಹಾರ ಕಂಡುಕೋಬೇಕಾಗಿರ್ತಕ್ಕಂಥ ತಾತ್ವಿಕ ನಿಲುವಿನ ಮೇಲೆ ಕೆಲಸ ಮಾಡಬೇಕು ಅನ್ನೋ ಆಲೋಚನೆ ಮಾಡ್ಕೊಂಡು ನಾನು ರಾಜಕೀಯವನ್ನು ಮೀರಿ ಇವತ್ತು ಮಾತಾಡಬೇಕು ಅನ್ನೋದಾದರೆ ನಾವು 3,71,000 ಕೋಟಿ ರೂಪಾಯಿಗಳ ಬಡ್ಜೆಟನ್ನು ಕೊಟ್ಟಾಗ ನಾವು 56,000 ಕೋಟಿ ರೂಪಾಯಿಗಳನ್ನು ಮೀಸಲಾಗಿಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಮೀಸಲಾಗಿಟ್ಟಿರೋದು ಯಾವ ಕಾರಣಕ್ಕೆ ಈ ಕಾನ್ಸೆಪ್ಟ್ ನಮ್ಮ ಮುಂದೆ ಬಂತು ಅಂತ ಯೋಚನೆ ಮಾಡಬೇಕಾಗ್ತದೆ. ಯಾಕಂದರೆ ಅದನ್ನು ಕೇಳ್ತಾ ಇದ್ದೀರಿ, ನಾವು ಕೇಳಿದ್ವಾ ನೀವು ಕೊಟ್ರಿ ಮತ್ತು ನಮ್ಮ ಮೇಲೆ ಬರೆ ಆಗ್ತಿದ್ದೀರಿ, ಗಂಡಿನ ಕೈಯಿಂದ ಕಿತ್ಕೊಂಡು ನೀವು ಹೆಂಡತಿ ಮಕ್ಕಳು ಕೊಡ್ತಾ ಇದ್ದೀರಿ ಅನ್ನೋ ಮಾತು ಬರ್ತದಲ್ಲ. ಯಾವ ಕಾರಣಕ್ಕೋಸ್ಕರ ನಾವು 56,000 ಕೋಟಿ ರೂಪಾಯಿಗಳನ್ನು 5 ಗ್ಯಾರಂಟಿಗಳ ಕೊಡಲಿಕ್ಕೆ ಈ ಪರಿಸ್ಥಿತಿ ಕರ್ನಾಟಕದ ಉದ್ಭವ ಆಯಿತು ಅಂತ ಯೋಚನೆ ಮಾಡಿದಾಗ, ಸ್ವಲ್ಪ ಹಿಂದಕ್ಕೆ ಹೋದಾಗ ಕೋವಿಡ್ ಸಂದರ್ಭದಿಂದ ಇವತ್ತಿನವರೆಗೂ ನೋಡಿದಾಗ ಬಡವರಿಗಿಂತ ಈ ಬಡತನ ರೇಖೆಗಿಂತ ಕೆಳಗೋಗಿರ್ತಕ್ಕಂಥ ನಾವು ನೋಡಿದ್ದೇವೆ ಹೊರತು ಭಾಳ ಸಂಕಷ್ಟದಲ್ಲಿರ್ತಕ್ಕಂಥ ನಾವು ನೋಡಿದ್ದೇವೆ. ಗ್ಯಾಸ್ ಬೆಲೆ 410 ರೂಪಾಯಿ ಇದ್ದಂಥ ಗ್ಯಾಸನ್ನ ಬಂದುಬಿಟ್ಟು 900 ಚಿಲ್ಲರೆಗೆ ತೊಗೊಂಡೋಗಿರ್ತಕ್ಕಂಥ ಇರ್ಬೋದು. ಡೀಸೆಲ್ ಬೆಲೆ 62 ರೂಪಾಯಿ ಇದ್ದ ಸಂದರ್ಭದಲ್ಲಿ $113 ಸಂದರ್ಭದಲ್ಲಿ ಕೂಡ ಇದ್ದರೂ ಕೂಡ ಅದು ಕೋವಿಡ್ ಸಂದರ್ಭದಲ್ಲಿ $60-70 ಬಂದಾಗಲೂ ಕೂಡ ಕಡಿಮೆ ಮಾಡದೇ ಇರೋ ಸಂದರ್ಭದಲ್ಲಿ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಮತ್ತು ಜನಗಳ ಜೀವನ ನಡೆಸೋದೇ ದುಸ್ತರ ಆಗಿರೋ ಸಂದರ್ಭದಲ್ಲಿ ಅವರಿಗೆ ಸ್ವಾಭಿಮಾನದ ಬದುಕು ಕಟ್ಟಿಸ್ಕೊಳ್ತಾ 5 ಕಾರ್ಯಕ್ರಮನ ಕೊಟ್ಟಿದ್ದು ಹೊರತು ಚುನಾವಣೆಗೋಸ್ಕರ ಅಲ್ಲ ಅಂತ ಹೇಳ್ತೀವಿ. ಅವರ ಸ್ವಾಭಿಮಾನ ಬದುಕಿಗೋಸ್ಕರ ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತೀವಿ. ಒಂದು ಕಡೆ 56,000ರಿಂದ 60,000 ಕೋಟಿ ರೂಪಾಯಿ ಗ್ಯಾರಂಟಿಗೆ ಮೀಸಲಿಟ್ಟಿರ್ತಕ್ಕಂಥ ವಿಚಾರ ಇರೋದು. ಮೊನ್ನೆ ಪ್ರೆಸೆಂಟ್ ಮಾಡಿದ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ 1,20,000 ಕೋಟಿನ ಅಭಿವೃದ್ಧಿಗೋಸ್ಕರ ಮೀಸಲಾಟಿಗಳ ವಿಚಾರಗಳಂತ ಹೇಳಿರ್ತೀವಿ. ಈ ಬೆಂಗಳೂರು ನಗರ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯ ಅಂತೂ ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇರತಕ್ಕಂಥ ಒಂದು ಅಭಿವೃದ್ಧಿಶೀಲವಾಗಿರ್ತಕ್ಕಂಥ ರಾಜ್ಯ ಆಗಿರ್ತಕ್ಕ ಸಂದರ್ಭದಲ್ಲಿ ನಾವು ಕೇವಲ ಸ್ಟ್ಯಾಗ್ನೆಟ್ ಆಗಿ ಒಂದು ಸ್ಟೇಬಲ್ ಆಗಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಕಡೆಗೆ ಗಮನ ಕೊಡಬೇಕಾಗ್ತದೆ. ಈ ಬೆಂಗಳೂರು ನಗರವನ್ನು ಅಂತಾರಾಷ್ಟ್ರೀಯ ನಗರವಾಗಿ ಮಾಡಬೇಕಾಗ್ತದೆ. ಈ ರಾಜ್ಯವನ್ನು ಇನ್ನೂ ಉತ್ತಮ ಸ್ಥಿತಿ ತಗೊಂಡು ಹೋಗಬೇಕು ಮಾಡೋದಕ್ಕೆ ಬೇಕಾಗಿ ನೀವು ಬೆಲೆ ಏರಿಕೆ ಮಾಡಿದ್ದೀರಿ. ಅಲ್ಲಿಗೆ ಬರ್ತೀನಿ 30 ಸೆಕೆಂಡ್ಸ್ ಕೊಡಿ. ನಾನು ಹಾಗಾಗಿ ಹೇಳ್ತೀನಿ, ಒಂದು ಕಡೆ ಅಭಿವೃದ್ಧಿ ಅಂತಕ್ಕಂಥ ವಿಚಾರ ಇರಬೇಕಾದ್ರೆ ಈಗ ಬೆಲೆ ಏರಿಕೆ ಮಾಡಿರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ ಮಾಡಿರ್ತಕ್ಕಂಥ ನೀವೇ ಹೇಳಿದಾಗೆ 2,800 ಕೋಟಿ ರೂಪಾಯಿಗೂ 60,000 ಕೋಟಿ ರೂಪಾಯಿಗೂ ಎಲ್ಲಿ ತುಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ನಾವು ಪೆಟ್ರೋಲ್ ಬೆಲೆ ಏರಿಕೆ ಇಟ್ಕೊಂಡು ಗ್ಯಾರಂಟಿ ಕೊಟ್ಟದ್ದು ಅಲ್ಲೇ ಎಲ್ಲ ವಿಚಾರ ಹೇಳ್ತೀನಿ. ನಾವು ಕೊಟ್ಟ ಮಾತಂದು ನಡ್ಕೊಂಡಿದ್ದೀವಿ ಕಳೆದ 14 ತಿಂಗಳಿಂದ. ಮೊಬಿಲೈಸ್ ಮಾಡೋದಕ್ಕೆ ಬೇಕಾಗಿ ಬೆಲೆ ಏರಿಕೆ, ಈ ರಿಸೋರ್ಸ್ ಅಭಿವೃದ್ಧಿಗಾಗಿ ಬೆಲೆ ಏರಿಕೆ ವಿಚಾರ 1 ಲಕ್ಷ ಕೋಟಿಗಿಂತ ಹೆಚ್ಚು ಸಾಲ ಮಾಡಿರುವಂತದ್ದು ಯಾವ ಕಾರಣಕ್ಕಾಗಿ? ಯಾವುದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ನೀವು ಕರ್ನಾಟಕದ ಬಜೆಟ್ ನಲ್ಲಿ ಹೇಳಿದಿರಿ. ಒಂದು ನಿಮಿಷ, ನಾವು ಅಧಿಕಾರವನ್ನು ಬಿಟ್ಟುಕೊಟ್ಟ ಸಂದರ್ಭದಲ್ಲಿ 2019ರಲ್ಲಿ ಇವರು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಒಟ್ಟು ಸಾಲ ಎಷ್ಟು ಇತ್ತು ಅಂತಂದರೆ 2.18 lakh crores ಇತ್ತು. ಬೊಮ್ಮಾಯಿ ಸರ್ಕಾರ ಬಿಟ್ಟು ಹೋಗಿ ಎಷ್ಟಾಗಿರ್ತಕ್ಕಂಥ ವಿಚಾರ ನೋಡಿದಾಗ 5.4 ಲಕ್ಷ ಕೋಟಿಗಳು. ಅದಕ್ಕಿಂತ 5 ವರ್ಷದ ಹಿಂದೆ ಬಿಜೆಪಿಯವರು ಬಿಟ್ಟು ಹೋದಾಗ ಎಷ್ಟಿತ್ತು ಗೊತ್ತಾ? 1 ಲಕ್ಷ ಚಿಲ್ಲರೆ ಇತ್ತು. ನಾವು 1.25 ಲಕ್ಷ ಮಾಡಿದ್ವು ಆಗ. ನಿಜ, ಅಭಿವೃದ್ಧಿಗೋಸ್ಕರ ಮಾಡಬೇಕಾಗ್ತದೆ. ಒಂದು ನಿಮಿಷ ತಿಳ್ಕೊಳ್ಳಿ, ಅದನ್ನೇ ಹೇಳ್ತೀನಿ. ಸತ್ಯವನ್ನು ಆಗಲ್ಲ ನೋಡಿ. 1 ಲಕ್ಷಕ್ಕೂ 3,22,000 ಕೋಟಿಗಳು ಬಹಳ ಡಿಫರೆನ್ಸ್ ಇರ್ತದೆ. 3 ಪಟ್ಟಿಗೂ 1 ಪಟ್ಟಿಗೂ 55,000 ಕೋಟಿಯಿಂದ 1 ಲಕ್ಷಕ್ಕಿಂತ ಹೆಚ್ಚು ಹೋಗುವಂತದಕ್ಕೂ ವ್ಯತ್ಯಾಸ ಇರುತ್ತೆ ಅಂತ ಡಬಲ್ ಆಗ್ತಾ ಇರುವಂತದಲ್ಲಿ. ಅದಕ್ಕೆ ಮುಂಚೆ ತಿಳ್ಕೊಳ್ಳಿ, ಕರ್ನಾಟಕ ರಾಜ್ಯದಲ್ಲಿ ನಾವು ಅಧಿಕಾರ ಬಿಟ್ಟುಕೊಡೋ ಸಂದರ್ಭದಲ್ಲಿ 2.18 ಲಕ್ಷ ಕೋಟಿಗಳು ಕಳೆದ 70 ವರ್ಷದಿಂದ ಮಾಡಿದ ಸಾಲ. ಇವರು 3.25 ವರ್ಷಕ್ಕೆ ಅಧಿಕಾರ ನಡೆಸಿದ್ರು. ಅದಕ್ಕಿಂತ ಹಿಂದಿನ 5 ವರ್ಷದಲ್ಲಿ ನೀವು 1 ಲಕ್ಷ ಕೋಟಿ ಸಾಲ ಮಾಡಿದ್ರಿ ಅಂತ 70 ವರ್ಷಕ್ಕೆ ಹೋಲಿಕೆ ಮಾಡಬೇಡಿ ಅಂತ ಹೇಳ್ತಿರೋದು. ಒಂದು ನಿಮಿಷ, 10 ವರ್ಷಕ್ಕೆ ಹೋಲಿಕೆ ಮಾಡಬೇಡಿ. ಆ 1 ಲಕ್ಷ ನಾ ಮಾಡಿದ್ರು ಕೂಡ ಇವರು 3.22 ಲಕ್ಷ ಕೋಟಿಗಳು ಮಾಡಿದ್ರಲ್ಲ. ಅಭಿವೃದ್ಧಿ ಆದ್ರೆ ಏನ್ ಮಾಡಿದ್ರು? ಜನ ಯಾಕೆ ತಿರಸ್ಕಾರ ಮಾಡಿದ್ರು? ಅಭಿವೃದ್ಧಿ ಮಾಡಿದ್ದೆ ಆದ್ರೆ ಈ ಸಾಲ ಮಾಡಿದ್ರಲ್ಲ, ತಿಂಗಳಿಗೆ ಎಷ್ಟು ಕಟ್ಟಬೇಕು ಗೊತ್ತಾ? 56,000 ಕೋಟಿ ರೂಪಾಯಿಗಳನ್ನ ಲೋನ್ ಮತ್ತು ಇಂಟ್ರೆಸ್ಟ್ ಕಟ್ಟಲಿಕ್ಕೆ ಆಗಬೇಕಾಗ್ತದೆ. ಇವರು ಮಾಡಿರೋ ಸಾಲಕ್ಕೆ ನಾವು ಇಂಟ್ರೆಸ್ಟ್ ಮತ್ತು ಲೋನ್ ಕಟ್ಟತಕ್ಕಂಥ ಪ್ರಸಂಗ ತಂದಿರ್ತಕ್ಕಂಥದ್ದು. ಬಿಟ್ಟು ಹೋಗುವಾಗ ಎಷ್ಟು ಸಾಲ ಇರುತ್ತೆ ರಾಜ್ಯದ ಮೇಲೆ? ನೀವು ಬಿಟ್ಟು ಹೋಗುವಾಗ ರಾಜ್ಯ ಮೇಲೆ ಎಷ್ಟು ಸಾಲ ಇರುತ್ತೆ? ಪ್ರಯತ್ನವನ್ನು ಮಾಡ್ತೇವೆ, ರಿಸೋರ್ಸ್ ಮೊಬಲೈಸ್ ಮಾಡ್ತೇವೆ. ಖಂಡಿತವಾಗ್ಲೂ ಕೂಡ ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ರಾಜ್ಯವನ್ನಾಗಿ ನಂಬರ್ 1 ರಾಜ್ಯವಾಗಿ ಮಾಡಿ ಹೋಗ್ತೀವಿ ಹೊರತು ಸಾಲವನ್ನು ಜನಗಳ ತಲೆ ಮೇಲೆ ಮಾಡಿಕೊಟ್ಟಿರ್ತಕ್ಕಂಥ ಇವರನ್ನು ಮಾತಾಡ್ತೀನಿ. ನಾವು ಈ ವಿಚಾರ ಅಭಿವೃದ್ಧಿಗೆ ರಾಜ್ಯವನ್ನ ಅಭಿವೃದ್ಧಿಶೀಲ ರಾಜ್ಯವನ್ನಾಗಿ ಮಾಡುವಂಥದ್ದು, ಬೆಂಗಳೂರನ್ನು ಅಂತಾರಾಷ್ಟ್ರೀಯ ಮಟ್ಟದ ನಗರವಾಗಿ ಮಾಡೋದಕ್ಕೆ ಬೇಕಾಗಿ ದರ ಏರಿಕೆ
ಯಾವ ಸ್ವರೂಪದ ಹೋಲಿಕೆ? ಈಗ ನಾವು ಬರೀ ವ್ಯಾಟ್ ಬಗ್ಗೆ ಮಾತಾಡ್ತಿದ್ದೀವಿ, ವ್ಯಾಟ್ ಆನ್ ಫ್ಯೂಯಲ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀವಿ. ಆದರೆ ಕಳೆದ 13 ತಿಂಗಳಲ್ಲಿ ಯಾವ್ಯಾವುದಕ್ಕೆ ಬೆಲೆ ಹೇರಿಸಿದ್ದಾರೆ ಅನ್ನೋದನ್ನು ಒಂದು ಸ್ವಲ್ಪ ಲಿಸ್ಟ್ ಮಾಡಿಬಿಡೋಣ. ಮುದ್ರಾಂಕ ಶುಲ್ಕ ರೈಸ್ ಮಾಡಿದ್ದಾರೆ, ಅದಾದಮೇಲೆ ಲಿಕ್ಕರ್ ಟ್ಯಾಕ್ಸ್ ಅಂದರೆ ಅಬಕಾರಿ ಶುಲ್ಕ ರೈಸ್ ಮಾಡಿದ್ದಾರೆ, ಮೋಟಾರ್ ವೆಹಿಕಲ್ ಟ್ಯಾಕ್ಸು ರೈಸ್ ಮಾಡಿದ್ದಾರೆ. ಸರ್ವೀಸಸ್ ಏನೇನು ರೆಂಡರ್ ಮಾಡ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರ, ಬಸ್ ಆಗಲಿ ಅಥವಾ ಬೇರೆ ಎಲೆಕ್ಟ್ರಿಸಿಟಿ ಆಗಲಿ ಎಲ್ಲದರ ಮೇಲೂ ಸಹ ಬೆಲೆ ಏರಿಸ್ಕೊಂಬಂದಿದ್ದಾರೆ. ನಾನು ಬಸ್ ಬಗ್ಗೆ ಡೈರೆಕ್ಟಾಗಿ ಒಂದು ಹೇಳಿಬಿಡ್ತೇನೆ. ಇಲ್ಲಿಂದ ಕುಣಗಲ್ಗೆ ಮುಂಚೆ 83 ರೂಪಾಯಿ ಇತ್ತು, ಇವತ್ತು ಅದೇ 107 ರೂಪಾಯಿ ಇದೆ. ಆ್ಯಸ್ ಆಫ್ ಟುಡೇ ಪೆಟ್ರೋಲ್ ಪ್ರೈಸಸ್ ಇನ್ಕ್ರೀಸ್ ಆಗೋಕ್ಕಿಂತ ಮುಂಚೆ. ಆದರೆ ಇನ್ಕ್ರೀಸ್ ಆದಮೇಲೆ ಅದು 130-135 ರೂಪಾಯಿನೂ ಆಗ್ತದೆ. ಅಂದರೆ ಒಬ್ಬ ಜನಸಾಮಾನ್ಯ ಗಂಡಸ ಮೇಲೆ ಡಬಲ್ ಅಷ್ಟು ರೈಸ್ ಮಾಡಿ ಹೆಂಡ್ತಿಗೆ ಫ್ರೀಯಾಗಿ ಕೊಟ್ವಿ ಅನ್ನತಕ್ಕಂಥದ್ದು ಒಂದು ಆಪಾದನೆ. ಅದಾದಮೇಲೆ ಇರಲಿ, ಸಾಲ ಏನಿದೆ ಕಳೆದ 13 ತಿಂಗಳಲ್ಲಿ 2 ಬಡ್ಜೆಟ್ ಮಂಡನೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು 1,92,00,000 ಸಾಲನ ಕರ್ನಾಟಕ ರಾಜ್ಯ ಜನತೆ ಮೇಲೆ ಕೇವಲ 13 ತಿಂಗಳಲ್ಲಿ ಏರಿಸಿದ್ದಾರೆ. ಆದರೆ ಈ ಟ್ಯಾಕ್ಸ್ ಏನಿದೆ ಅಂದರೆ ಈ ಅಬಕಾರಿ ಶುಲ್ಕ, ಲಿಕ್ಕರ್ ಟ್ಯಾಕ್ಸು ಮತ್ತು ನಮ್ಮ ಮೋಟಾರ್ ವೆಹಿಕಲ್ ಟ್ಯಾಕ್ಸು, ಈ ಎಲ್ಲ ಟ್ಯಾಕ್ಸಸ್ ಮೇಲೂ ಸೇರಿಸ್ಕೊಂಡು 12-13 ಸಾವಿರ ಕೋಟಿ ಮೊಬೈಲೈಸ್ ಆಗಿತ್ತು. ಈಗ ವ್ಯಾಟ್ ಆನ್ ಪೆಟ್ರೋಲ್ ಏನಿದೆ ಇದು 5-6 ಸಾವಿರ ಕೋಟಿ ಅವ್ರಿಗೆ ಕಲೆಕ್ಟ್ ಆಗ್ತದೆ. ಆಯ್ತಪ್ಪ, ಇಷ್ಟೆಲ್ಲ ಕಲೆಕ್ಟ್ ಮಾಡಿರ್ತಕ್ಕಂಥವ್ರು ಯಾವ ಹೊಸ ಪ್ರಾಜೆಕ್ಟ್ನ ನೀವು ಕರ್ನಾಟಕದಲ್ಲಿ ಶಂಕುಸ್ಥಾಪನೆ ಮಾಡಿದ್ದೀರಾ ಹೇಳಿ, ಒಂದು ಲಿಸ್ಟ್ ಮಾಡಿ ಹೇಳಿ. ಅಥವಾ ಯಾವುದಾದ್ರೂ ಕಂಪ್ಲೀಟ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ಗೆ ಒಂದೇ ಒಂದು ಹೇಳ್ಬಿಡ್ತೀನಿ ಎಕ್ಸಾಂಪಲು. ನ್ಯಾಷನಲ್ ಲೈಫ್ ಸ್ಕಿಲ್ ಮಿಷನ್ ಅಂತ ಒಂದು ಪ್ರಾಜೆಕ್ಟ್ ಇದೆ. 60% ಕೇಂದ್ರ ಸರ್ಕಾರ ಕೊಡುತ್ತೆ, 40% ರಾಜ್ಯ ಸರ್ಕಾರ ಕೊಡುತ್ತೆ. ಕಳೆದ 13 ತಿಂಗಳಲ್ಲಿ 1 ಪೈಸಾ ಕರ್ನಾಟಕ ರಾಜ್ಯ ಸರ್ಕಾರ ರಿಲೀಸ್ ಮಾಡಿದೆಯಾ? ಒಂದು ವೈಟ್ ಪೇಪರ್ ಮಾಡಿಸಿ, ತೊಂದರೆ ಇಲ್ಲ. ಲೈಫ್ ಸ್ಟಾಕ್ ಮಿಷನಲ್ಲಿ ಎಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಭಾಗಿತ್ವದಲ್ಲಿ ಏನಾಗ್ತದೆ ಅದನ್ನಲ್ಲಿ ನೀವು ಎಷ್ಟು ರಾಜ್ಯ ಸರ್ಕಾರ 1 ರೂಪಾಯಿ ಏನಾದರೂ ರೈತರಿಗೆ ಕೊಟ್ಟಿದ್ದಾರಾ ಅದನ್ನು ಸಹ ಹೇಳಿ. ಇದೆಲ್ಲನೂ ಸಹ ನಾವು ತೆಗೆದುಕೊಂಡಿರೋ ಇನ್ಫಾರ್ಮೇಷನ್ ಪ್ರಕಾರ 0 ಅಮೌಂಟ್ನ ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಸಂಪೂರ್ಣವಾದ ಮೊತ್ತ ಆ ಡಿಪಾರ್ಟ್ಮೆಂಟ್ಗಳು ಡೈರೆಕ್ಟಾಗಿ ಬರ್ತದೆ. ಅದರಿಂದಾಗಿ ಅವರ ಸಂಬಳಗಳು ನಡೀತಿದೆ. 1-2 ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ದಾರೆ. ಅಂದರೆ ಕೇಂದ್ರ ಸರ್ಕಾರದ ಕೆಲಸದಲ್ಲಿ ಮಾತ್ರ ಆಗ್ತಾ ಇದೆ ದುಡ್ಡು. ಕರ್ನಾಟಕ ರಾಜ್ಯದಲ್ಲಿ ಕಲೆಕ್ಟ್ ಆಗಿದ್ದಂತಹ 13,000 ಕೋಟಿ ಬೇರೆ ಟ್ಯಾಕ್ಸ್ ಜಾಸ್ತಿ ಮಾಡಿ ಅಥವಾ ಸಾಲ ಮಾಡಿ ಎಲ್ಲ ಎಲ್ಲೋಯ್ತು? ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನು ಸ್ಕ್ಯಾಂಡಲ್ ನಡೆದಿದೆ, 94.5 crores. ಅದೇ ರೀತಿ ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳಲ್ಲಿ ದುಡ್ಡಾಕಿ ಯಾವುದೋ ಕಂಪ್ನಿಗಳಿಗಾಕಿ ಅದನ್ನು ಬಾರ್ಗಳಿಗಾಕಿ ಅಲ್ಲಿಂದ ದುಡ್ಡು ಡ್ರಾ ಮಾಡಿ ಅದನ್ನು ಯಾರು ಕೊಟ್ಟರು? ಈ 2 ಎಸ್ ಏನಿದ್ದಾರೆ, ಸಿದ್ದರಾಮಯ್ಯ ಶಿವಕುಮಾರ್ ಎಸ್, ಸುರ್ಜೇವಾಲಾ ಎಸ್ ಮೂಲಕ ಸೋನಿಯಾ ಗಾಂಧಿ ಕೊಟ್ರಾ ಅನ್ನತಕ್ಕಂಥದ್ದು ನಮ್ಮ ಆಪಾದನೆ, ನಮ್ಮ ಪ್ರಶ್ನೆ. ಆಯಿತು, ಕ್ರೂಡ್ ಆಯಿಲ್ ಪ್ರೈಸಸ್ ಬಗ್ಗೆ ಮಾತಾಡ್ತಾರೆ. ಆ್ಯಾವ್ರೇಜ್ ಕ್ರೂಡ್ ಆಯಿಲ್ ಪ್ರೈಸಸ್ಸು 2022ನಲ್ಲಿ 94.53 ಪರ್ ಬ್ಯಾರಲ್ ಇತ್ತು. ಆವಾಗಲೂ ಸಹ ಅಂದರೆ 2020ರಿಂದ 2024ವರೆಗೂ ಪ್ರೈಸಸ್ ಏನಿದೆ ತುಂಬ ಫ್ಲಕ್ಚುಯೇಟ್ ಆಗಿಲ್ಲ ಪೆಟ್ರೋಲು ಡೀಸೆಲ್ ಭಾರತದಲ್ಲಿ. ಏನಕ್ಕೆ ಆಗಿಲ್ಲ? ಏನಕ್ಕೆ ಅಂದರೆ ಇಲ್ಲ, ನಾವು ಭಾರತದ ಜನತೆ ಮೇಲೆ, ಸಾಮಾನ್ಯ ಜನರ ಮೇಲೆ ಹೊರೆ ಹೇರಿಸಬಾರ್ದು ಅಂತ ಹೇಳಿ ಭಾರತದ ಪ್ರಧಾನಮಂತ್ರಿಗಳು ಮತ್ತು ಅಲ್ಲಿನ ಯಾರು ಪೆಟ್ರೋಲಿಯಂ ಮಿನಿಸ್ಟ್ರಿ ಇದ್ದಾರೆ ಒಂದು ಡಿಸೈಡ್ ಮಾಡಿ, ಇಲ್ಲಪ್ಪ ಕಡಿಮೆನೂ ಮಾಡೋದು ಬೇಡ, ಜಾಸ್ತಿನೂ ಮಾಡೋದು ಬೇಡ, ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಅರ್ಥ ಏನು? ಭಾರತದಲ್ಲಿ ಯಾವ ಒಂದು ಇನ್ಫ್ಲೇಷನ್ ಪ್ಯಾರಾಮೀಟರ್ ತೆಗೆದುಕೊಳ್ಳಿ, ಫಿಸಿಕಲ್ ಡೆಫಿಷಿಯಟ್ ಪ್ಯಾರಾಮೀಟರ್ ತೆಗೆದುಕೊಳ್ಳಿ, ಮತ್ತು ಈ ನಮ್ಮ ಬಡ್ಜೆಟ್ನ ಗಾತ್ರ ಏನಿದೆ, ಬಡ್ಜೆಟ್ ಗಾತ್ರ ಸೈಜ್ ಜಾಸ್ತಿ ಆಗಬೇಕು, ಇನ್ಫ್ಲೇಷನ್ ಕಡಿಮೆ ಇರಬೇಕು, GDP ಜಾಸ್ತಿ ಆಗಬೇಕು. ಅಂತಹ ಒಂದು ನಿರ್ಧಾರವನ್ನು ಪ್ರಧಾನಮಂತ್ರಿಗಳು ಮತ್ತು ಫೈನಾನ್ಸ್ ಮಿನಿಸ್ಟ್ರು ಮಾಡಿರೋದ್ರಿಂದ ಬೆಲೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಜಾಸ್ತಿ ಆಗ್ತಾ ಇಲ್ಲ. ಓಕೆ, ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಮಾತ್ರ ಯಾವ ಆಶ್ವಾಸನೆ ಕೊಟ್ಟಿತ್ತು ಅಂದರೆ ಇದೇ ಡಿಬೇಟಲ್ಲಿ, ನಿಮ್ಮದೇ ಡಿಬೇಟಲ್ಲಿ ನೀವು ಕುತ್ಕೊಂಡಿದ್ದಂತಹ ಡಿಬೇಟ್ಗಳಲ್ಲಿ ಪ್ರತಿ ಸತಿನೂ ಸಹ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು 1,000 ರೂಪಾಯಿ 2,000 ರೂಪಾಯಿ ಏನು ಕೊಡ್ತಿದ್ದಾರೆ, 1,000 ರೂಪಾಯಿ ಗ್ಯಾಸ್ ಸಿಲಿಂಡರ್ಗೋಸ್ಕರ, 500 ರೂಪಾಯಿ ಇನ್ಫ್ಲೇಷನ್ಗೋಸ್ಕರ, ಇನ್ನು 500 ರೂಪಾಯಿ ಎಕ್ಸ್ಟ್ರಾ ಅಂತ ಹೇಳಿ ಇದೇ ಡಿಬೇಟ್. ಆದರೆ ಇವತ್ತು ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಮಾಡಿ ನಾಗರಾಜ್ ಯಾದವ್ ಅವರು ಸಹ ಉತ್ತರಿಸ್ಲಿಕ್ಕೆ ಆಗ್ತಿಲ್ಲ. ದ್ವಂದ್ವದಲ್ಲಿ ಮಾತಾಡ್ತಿದ್ದಾರೆ ನಾಗರಾಜ್ ಯಾದವ್ ಅಂತ. ದುಡ್ಡಲ್ಲಿ ರಾಜ್ಯ ನಡೆಸ್ತಾ ಇದ್ದೀರಿ ನೀವು? ಖಂಡಿತವಾಗ್ಲೂ ಇಲ್ಲ. ಕೇಂದ್ರ ಸರ್ಕಾರ ನಿಜವಾಗ್ಲೂ ಕೂಡ ನಮಗೆ ಕೊಡಬೇಕಂತ ಪಾಲನೆಯಲ್ಲಿ ಮೋಸ ಮಾಡಿದ್ದಕ್ಕೆ ನೀವು ನೋಡಿದ್ದೀರಿ. ಇತ್ತೀಚಿನಲ್ಲಿ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂ ಆದಮೇಲೆ 3,454 ಕೋಟಿ ಕೊಡ್ತಾರೆ. 18,000 ಕೋಟಿ ಜಾಗದಲ್ಲಿ 19% ಕೊಟ್ಟಿರ್ತಕ್ಕಂಥದ್ದು ಇವರು ಕನ್ನಡಿಗರನ್ನ ಒಂದು ಮಲತಾಯಿದವ್ರನ್ನ ನೋಡಿರ್ತಕ್ಕಂಥದ್ದು. ಅವರ ದುಡ್ಡಿಂದ ನಾವು ನಡೆಸೋ ಅವಶ್ಯಕತೆ ಇಲ್ಲ, ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಒಂದು ನಿಮಿಷ ಸರ್,
ಆಂಕರ್ ಇದ್ದಾರೆ ನನ್ನ ಪ್ರಶ್ನೆ ಕೇಳಲಿಕ್ಕೆ. ನಾನು ಹೇಳ್ತಾ ಇರ್ತೀವಿ, ಇವ್ರು ಹೇಳ್ತಾರಲ್ಲ ಒಂದು ಅಭಿವೃದ್ಧಿ ಕೆಲಸನ ಮಾಡಲಿಲ್ಲ ಅಂತೇಳಿ. ಲೆಟ್ ಅಸ್ ಡಿಬೇಟ್ ಆನ್ ದ ಬಜೆಟ್. ನಾವು ಏನು ಮಾಡಿದ್ವಿ ಅಂತ, ಯಾವ ಕಾರ್ಯಕ್ರಮಗಳು ಕೊಟ್ಟಿದ್ವಿ ಅಂತ. ಉದಾಹರಣೆಗೆ ಹೇಳ್ಬೇಕು, ನೀರಾವರಿಗೆ ನಾವು 16,000 ಕೋಟಿಗಳು ಖರ್ಚು ಮಾಡ್ತೀವಿ ಅಂತ ಹೇಳಿದ್ವಿ. 18,000 ಕೋಟಿ ರಿಲೀಸ್ ಮಾಡಿರ್ತೀವಿ. ರೆಸಿಪ್ಟ್ನ ಕೊಡಲಿಕ್ಕೆ ತಯಾರಿದ್ದೇನೆ ಅಂತ ಮಾಡ್ತೀನಿ, ಶ್ವೇತಪತ್ರನ ಕೊಡಲಿಕ್ಕೆ ತಯಾರಿದ್ದೀನಿ. ಸವಾಲಿದ್ದರೆ ಅಸೆಂಬ್ಲಿಯಲ್ಲಿ ಬಂದು ಕೇಳಲಿಕ್ಕೆ ನಾನು ಶಾಸಕನಾಗಿ ನಿಮ್ಮ ಬಂದು ಹೇಳ್ತಾ ಇರ್ತಕ್ಕಂಥದ್ದು. ಸುಳ್ಳು ಹೇಳಬಾರ್ದಾಗ್ತದೆ. ಯಾವ ಜನ ಬಡತನ ರೇಖೆಯಿಂದ ಕಡಿಮೆ ಇರ್ತಾರೋ, ಸುಮಾರು ನಾವು ಹೇಳಬೇಕು ಅಂತಂದರೆ 1,28,23,887 ಕುಟುಂಬಗಳಿರ್ತಾವೆ ಈ ವಿಚಾರದಲ್ಲಿ ಬಡತನ ರೇಖೆಯಿಂದ ಇರ್ತಕ್ಕಂಥದ್ದು. ಅವ್ರಿಗೆ ನಾವು ಸ್ವಾಭಿಮಾನ ಬದುಕು ಕಟ್ಟಿಕೊಡ್ಲಿಕ್ಕೆ 5 ಯೋಜನೆಗಳನ್ನ ಕೊಟ್ಟರೆ ನೀವು ಮಾಡ್ತಾ ಇದ್ದೀರಲ್ಲ. ಆಯಿತು, ಕೋವಿಡ್ ಸಂದರ್ಭದಲ್ಲಿ ಎಷ್ಟಾಗಿತ್ತು ಕ್ರೂಡ್ ಆಯಿಲ್ ಬೆಲೆ? ನೀವು ಎಷ್ಟು ಕೊಡ್ತಾ ಇದ್ದೀರಿ ಡೀಸೆಲು? ಕೋವಿಡ್ ಸಂದರ್ಭದಲ್ಲಿ ಜನಗಳಿಗೆ ತಿನ್ನಕ್ಕೆ ಊಟ ಇಲ್ಲದ ಸಂದರ್ಭದಲ್ಲಿ ನೀವು ಪೆಟ್ರೋಲ್ ಬೆಲೆನ ಏರಿಕೆ ಮಾಡಿದ್ದನ್ನ ಮರಿಬಾರ್ದು ಅನ್ನೋ ಮಾತು ಹೇಳ್ತೀನಿ. ನಾ ಪೆಟ್ರೋಲ್ ಬೆಲೆ ಏರಿಸಬೇಕಾದ್ರೆ ಈ ಸಂದರ್ಭದಲ್ಲಿ ಕೂಡ ಅಕ್ಕಪಕ್ಕ ಹೊಸೂರಲ್ಲಿ ಇರ್ತಕ್ಕಂಥ ರೇಟ್ ಎಷ್ಟಿದೆ? ಹೊಸೂರಲ್ಲಿ ಇರ್ತಕ್ಕಂಥ ರೇಟ್ನ ನೋಡಿದಾಗ ಎಷ್ಟಿದೆ ಅಂತ ನೋಡಿ. ಒಂದು ನಿಮಿಷ ಸುಮ್ಮನೆ, 102 ರೂಪಾಯಿ ಇರ್ತಕ್ಕಂಥದ್ದು. ಬೆಂಗಳೂರಲ್ಲಿ ಎಷ್ಟು ಇರ್ತಕ್ಕಂಥದ್ದು ಪ್ರೈಸ್ ಇರ್ತಕ್ಕಂಥದ್ದು? 102 ರೂಪಾಯಿ ಇರ್ತಕ್ಕಂಥದ್ದು. ನಾವೇನು ಜಾಸ್ತಿ ಮಾಡಕ್ಕೆ ಹೋಗಿದ್ವಾ? ನಾವು ಅಭಿವೃದ್ಧಿಗೋಸ್ಕರ. ಆಮೇಲೆ ಇನ್ನೊಂದು ಹೇಳ್ತೀನಿ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ಇನ್ಕಮ್ ಯಾವುದು? ಎಂಟೈರ್ GST ಮೇಲೆ GST ಮೆಂಬರ್ಗಳಾಗಿರ್ಬೋದು ರಾಜ್ಯ ಸರ್ಕಾರಗಳು. ಎಂಟೈರ್ GST ಮೊನೊಪಲೈಸ್ಡ್ ಬೈ ದ ನರೇಂದ್ರ ಮೋದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದೀನಿ. ನಮ್ಗೆ ಯಾವ ಕಂಟ್ರೋಲ್, ನಮ್ಮ ಸಲಹೆಗಳನ್ನು ಯಾವುದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರೋದು ಮುಗ್ತದೆ. ಒಂದು ನಿಮಿಷ ಉಳಿದಕ್ಕೆ ಹೋಗಿ ಮುಂದಕ್ಕೆ ಹೋಗಿ. ಅದಕ್ಕೆ ಮುಂಚಿತವಾಗಿ ಒಂದು ಅಂಶವನ್ನು ನಾನು ಇಲ್ಲಿ ಪಾಯಿಂಟ್ ಔಟ್ ಮಾಡಬೇಕು. ನೀವು ಕೂಡ ಈಗ ಹೇಳಿದ್ರು, ಹೊಸೂರದ ರೇಟ್ ಅನ್ನು ಹೇಳಿದ್ರಿ. ಮುಖ್ಯಮಂತ್ರಿಯವರು ಅಪ್ ಟು ಮಧ್ಯಪ್ರದೇಶ ತನಕ, ಮಧ್ಯಪ್ರದೇಶ ಸ್ವಲ್ಪ ಮೇಲೆ ಹೋಗ್ತಿರ್ತೀರಿ. ಉತ್ತರ ಪ್ರದೇಶದ ರೇಟ್ ಸಿಕ್ತಿತ್ತು, ದೆಹಲಿದು ರೇಟ್ ಸಿಕ್ತಿತ್ತು, ಗುಜರಾತ್ ರೇಟ್ ಸಿಕ್ತಿತ್ತು. ಅಲ್ಲಿ ಯಾಕೆ ಕಡಿಮೆ ಇರೋದನ್ನ ನೀವು ಯಾಕೆ ಕಂಪೇರ್ ಮಾಡೋದಿಲ್ಲ? 94 ರೂಪಾಯಿದನ್ನ ಯಾಕೆ ಕಂಪೇರ್ ಮಾಡೋದಿಲ್ಲ? ನಿಮಗೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಜಾಸ್ತಿ ಇದೆ ಅನ್ನುವಂಥದ್ದೇನೇ ಮಾನದಂಡನ? ಅದರ ಆಧಾರದ ಮೇಲೆ ನೀವು ದರ ಏರಿಕೆಯನ್ನು ಮಾಡ್ತೀರಾ? ಯಾವ ಆಧಾರ ಇದಕ್ಕೆ? ಏನು ಆಧಾರ ಇದು? ಕರ್ನಾಟಕದ ಜನರ ಮೇಲೆ ಏನು ಆಧಾರ ಇದು? ಯೂನಿಫಾರ್ಮ್ ರೇಟ್ಸ್ ಇರಬೇಕು ಅನ್ನೋದ್ರೆ ಅದನ್ನ ಯಾಕೆ ಮಾಡಿಲ್ಲ? ಮಾತಾಡ್ತಾರಲ್ಲ, ಅದನ್ನ ಯಾಕೆ ಮಾಡಿದ್ರೆ? ಯೂನಿಫಾರ್ಮ್ ಅಂದ್ರೆ ಕೌನ್ಸಿಲ್ ಇಲ್ಲಿ ರಾಜ್ಯ ಪಕ್ಕದ ರಾಜ್ಯದಲ್ಲಿ ಸಂಬಂಧ ಇಲ್ಲ. ನಾಗರಾಜದವರೇ, ನಿಮಿಷ, ನಿಮಗೆ ಬೇಕಾಗಿರೋ ನೀವು ಹೇಳ್ತೀರಿ, ನನಗೆ ಬೇಕಾದ್ರೆ ರಾಜ್ಯದ ಜನಕ್ಕೆ, ದೇಶದ ಜನಕ್ಕೆ ಯೂನಿಫಾರ್ಮ್ ಪ್ರೈಸ್ ಇರಬೇಕಾದ್ರೆ ಅದು GST ಕೌನ್ಸಿಲ್ ತರಬೇಕಾಯ್ತು. ಯಾಕೆ ತಂದಿಲ್ಲ ಪೆಟ್ರೋಲ್ ಡೀಸೆಲ್? ಅಧಿಕಾರ ನಡೆಸ್ತಾರೆ ನೀವು 10 ವರ್ಷಗಳಿಂದ. ಯಾರ ಮೇಲೆ ಬ್ಲೇಮ್ ಮಾಡ್ತಾ ಇದ್ರಿ? ನಾವು ನಿಲ್ಸಿದ್ದು GST ಕೌನ್ಸಿಲ್ ತರಬಾರ್ದು ಅಂತೇಳಿ. ಕರ್ನಾಟಕ ಯಾವತ್ತದು ಹೇಳಿತ್ತ ನಿಮಗೆ? ನೀವು ಯೂನಿಫಾರ್ಮ್ ಪ್ರೈಸ್ನ ತರಬೇಕಾಗಿತ್ತು. ಯಾಕೆ ಮಾಡ್ಲಿಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ? ಯಾಕೆ ಮಾಡ್ಲಿಕ್ಕಾಗಲಿಲ್ಲ? ಸರ್ಕಾರ ನಡೆಸಿದ್ದು ನೀವು. ಈಗ 2014 ಟೈಮ್ ಬಂದಾಗ, ಒಂದು ನಿಮಿಷ ಹೇಳ್ತೀನಿ ಕೇಳಿ, 14 ಒಂದು ನಿಮಿಷ ಎಕ್ಸೈಸ್ ಡ್ಯೂಟಿ ಬಗ್ಗೆ ಮಾತಾಡ್ತಾರೆ ಹೇಳಿ. ನಾವು 2014 ಇದ್ದಾಗ ನಾವು ಎಷ್ಟಾಗ್ತಾ ಇದ್ವಿ? ಎಕ್ಸೈಸ್ ಡ್ಯೂಟಿ ಎಷ್ಟು ಇತ್ತದು? 9 ರೂಪಾಯಿ 48 ಪೈಸೆ ಇತ್ತು. ನೀವು ಎಷ್ಟಕ್ಕೆ ತಗೊಂಡೋದ್ರಿ ಅದನ್ನು ಹೇಳಿ? ಟ್ರಿಬಲ್ ಮಾಡಕ್ಕೆ ಹೋದ್ರೆ ನೀವು. ನಾವು ಡೀಸೆಲ್ ಇದ್ದಿದ್ದು 3.56 ರೂಪಾಯಿ ಎಕ್ಸೈಸ್ ಡ್ಯೂಟಿ. ಒಂದು ನಿಮಿಷ, ನಮ್ದು ಮೇ ತಿಂಗಳಲ್ಲಿ 2020ರಲ್ಲಿ 32 ರೂಪಾಯಿಗೆ ತಗೊಂಡು ಹೋಗ್ತೀರಿ ನೀವು ಎಕ್ಸೈಸ್ ಟ್ಯಾಕ್ಸ್ನ. ಎಷ್ಟು ಪಟ್ಟು ಜಾಸ್ತಿ ಮಾಡಿದ್ರಿ ನೀವು? 4 ಪಟ್ಟು ಜಾಸ್ತಿ ಮಾಡಿದ್ರಿ. ಇದೆಲ್ಲ ಜನಗಳಿಗೆ ಹೋರಾಟ ಮಾಡಬೇಕಾದ್ರೆ BJP ಕೇಂದ್ರ ಸರ್ಕಾರದ್ದೇ ಹೋರಾಟ ಮಾಡಬೇಕಾಯಿತು. ಆಮೇಲೆ ಇವತ್ತು ಕೂಡ ಮೇ 2022ರಲ್ಲಿ ಇರ್ತಕ್ಕಂಥ 19 ರೂಪಾಯಿ ಪೆಟ್ರೋಲ್ ಮೇಲೆ ಇದೆ, 15 ರೂಪಾಯಿ 8 ಪೈಸೆಗಳು ಡೀಸೆಲ್ ಮೇಲೆ ಹಾಕಿರ್ತಕ್ಕಂಥ ಸೆಸ್ ಹಾಕಿದೆ. ಯಾಕೆ ಅಷ್ಟೊಂದು ಸೆಸ್ ಹಾಕಿದ್ರಿ? ಸೆಸ್ ಕರ್ನಾಟಕ ರಾಜ್ಯಕ್ಕೆ ಬರ್ತದೆ, ಅದು ಕೇಂದ್ರ ಸರ್ಕಾರ ಇಟ್ಕೊಳ್ತಕ್ಕಂಥ ದುಡ್ಡಂತ ವಿಚಾರಗಳು ನಮ್ಗೆ ಗೊತ್ತಿದೆ. ಆದರೆ ನೀವೆಲ್ಲರೂ ಕೂಡ ಬಡವರ ಬಗ್ಗೆ ಯೋಚನೆ ಮಾಡಾಗಿದ್ರೆ ಕೋವಿಡ್ ಸಂದರ್ಭದಲ್ಲಿ ಕೂಡ ಕಡಿಮೆ ಮಾಡಕ್ ಹೋಗ್ಲಿಲ್ಲ. ಬ್ಯಾರೆಲ್ ಬೆಲೆ ಕಡಿಮೆ ಮನುಷ್ಯರು ಸಾಯ್ತಾ ಬಿಜೆಪಿ ಕೂಡ ಯಾವ ನೈತಿಕತೆ ಇದೆ ಅಂತ. ಈಗ ನೀವು ಅವ್ರ ವಿರುದ್ಧ ಇಷ್ಟು ಹೋರಾಟ ಮಾಡ್ತಿದ್ರಲ್ಲ, ನೀವು ಇಷ್ಟು ಬಾರಿ ಎಕ್ಸೈಸ್ ಡ್ಯೂಟಿಯನ್ನು ಹೆಚ್ಚಳ ಮಾಡಿದಾಗ ಪೆಟ್ರೋಲ್ ಡೀಸೆಲ್ ಮೇಲೆ ಒಂದೇ ಒಂದು ಬಾರಿ ನೀವು ಹೊರಗಡೆ ಬರಲಿಲ್ಲಲ್ಲ? ಯಾಕೆ ನಿಮ್ಮ ಸರ್ಕಾರಗಳು ಮಾಡ್ತಿದ್ದಾಗ ಸರಿ, ನೋಡಿ ನೀವು ಇರಿದ್ರೆ ಸರಿ, ಅವ್ರು ಇರಿದ್ರೆ ಮಾತ್ರ ನೋವಾಗುತ್ತೆ ಜನಸಾಮಾನ್ಯರಿಗೆ. ಅವರ ಪ್ರಕಾರ ಕೂಡ ಅಷ್ಟೇ, ನೀವು ಇರಿದ್ರೆ ಮಾತ್ರ ನೋವಾಗುತ್ತೆ, ಅವ್ರು ಇರಿದ್ರೆ ಬಹಳ ಖುಷಿಯಲ್ಲಿ ಆನಂದವಾಗಿರ್ತಾರೆ ಜನ. ನೋಡಿ, ನಾನು ಎಕ್ಸಾಂಪಲ್ಗಳು ಹೇಳ್ಬಿಡ್ತೇನೆ. ಪಾಪ ಎಂತಹ ಒಂದು ಇಲಿಟ್ರೇಟ್ ತರ ನಾಗರಾಜ್ ಆದಂತ ಪ್ರಬುದ್ಧ ವ್ಯಕ್ತಿ ಮಾತಾಡ್ತಾರೆ. ಸರಿಯಾಗಿ ಯೋಚನೆ ಮಾಡಿ ಮಾತಾಡಿ. ನೀವು ಇಲಿಟ್ರೇಟ್ ಇರ್ತಕ್ಕಂಥ ದೇಶವನ್ನು ಅಧೋಗತಿ ತಗೊಂಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಸರ್ಕಾರ. ಜನ ಬುದ್ಧಿ ಕಲಿಸಿಲ್ವಾ? 40% ಬೋನಸ್ ಮಾಡಿದ್ರಿ, 1000 ಕೇಸ್ಗಳು ಬಿಜೆಪಿ ಮಾತಾಡುವಾಗ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಸರಿಯಾಗಿ ಮಾತಾಡಿ. ರಾಜ್ಯ ಸರ್ಕಾರಕ್ಕೆ 50% ಬರುತ್ತೋ ಇಲ್ವೋ? IGST ನಲ್ಲಿ ಇವತ್ತು GST ನಲ್ಲಿ 50% ರಾಜ್ಯ ಸರ್ಕಾರಗಳಿಗೆ ಬರುತ್ತೋ ಇಲ್ವೋ? ಒಂದು. ಎರಡನೇದು,
IGC ಕೊಡ್ತಾ ಇಲ್ಲ ನಮ್ಮ ಪಾಲನ್ನ ನೀವು ಎಲ್ಲಿ ಕೊಡ್ತಾ ಇದ್ದೀರಾ? 4,30,30 ಕೋಟಿ ರೂಪಾಯಿಗಳನ್ನ IGST ಅಂತ ಹೇಳಿ ನಮಗೆ ಕೊಟ್ಟಿದ್ದು 50 ತಾಳಿ ಸರ್, ರೂಪಾಯಿಗಳು. ಹೇಳ್ಬೇಡಿ. IGST No, no, ಅಂತ no, ಹೇಳಿ he's talking lies. ಈ 50% ನೀವು ರಾಜ್ಯ ಬರ್ತೀನಿ ನಾನು. ಎಂತಹ ಸುಳ್ಳು ಹೇಳ್ತಾರೆ, ಎಂತಹ ಸುಳ್ಳು ಹೇಳ್ತಾರೆ ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಎಂತಹ ಸುಳ್ಳು ಅನ್ಯಾಯ ಮಾಡಿದ್ರು, ಮಲತಾಯಿ ಎಂತಹ ಧೋರಣೆ ಮಾಡಿದ್ರು ಅಂತ ಎಂತಹ ಸುಳ್ಳು, ಬಿಜೆಪಿಯವರು ಎಂತಹ ಸುಳ್ಳು ಅಂದ್ರೆ ಸಾಧ್ಯ ಇಲ್ಲ. ಒಂದು ನಿಮಿಷ. GST ನೋಡಿ, collection ನಾಗರಾಜ್ ಯಾದವ್ ಅವರು ಆಯ್ತು. ಲಕ್ಷ ಕೋಟಿ ನಾಗರಾಜ್ ಯಾದವ್ ಅವರು ಕೊಟ್ಟಿದ್ದೀರಾ ಒಬ್ಬರಿಗೆ ನೀವು? ವಾಯ್ಸ್ ತೊಡ್ದಿಲ್ಲ, ನನಗೂ ವಾಯ್ಸ್ ತೊಡ್ದಿದೆ. ಸುಳ್ಳು ಹೇಳೋಕೆ ಒಂದು limit ನಾನು ಇದೆ. ಮಾತಾಡ್ಬೋದು. ನೀವು ಮಾತಾಡಿದಾಗ ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಎಷ್ಟು ಸುಳ್ಳು ಹೇಳ್ತೀರಾ ನೀವು? ಕೇಳಿಸ್ಕೊಳ್ಳಿ. ಯಾವ ಕಾರಣಕ್ಕೆ ಸುಳ್ಳು ಹೇಳ್ತಾ ಇದ್ದೀರಾ ನೀವು? 50% ದುಡ್ಡೇನಿದೆ ಡೈರೆಕ್ಟ್ ಆಗಿ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಅದು ಮುಂಚೆ ನಾನು- ಬರ್ತಿರ್ಲಿಲ್ವಾ? ಒಂದು ನಿಮಿಷ ಮುಂಚೆ ಯಾವ ಯೋಜನೆಯಲ್ಲಿ ಬರ್ತಿರ್ಲಿಲ್ವಾ? ಈಗ ಮಾತ್ರ ಯೋಜನೆಗಳಲ್ಲಿ ಬರ್ತಿರೋದಾ? ಹರಿಪ್ರಸಾದ್, ನಾನು ಮಾತಾಡ್ತೀನಿ. ಕೇಂದ್ರ ಸರ್ಕಾರದಿಂದ ಬರುವಂತ ನಾನು ಯೋಜನೆಗಳ ಮಾತಾಡ್ತೀನಿ. ದುಡ್ಡಿಗೂ ಡೆವಲ್ಯೂಷನ್ಗೂ ನೀವು ಹೆಂಗ್ ಸಂಬಂಧವನ್ನು ಹೇಳ್ತೀರಾ? ನನಗೆ ಅರ್ಥನೇ ಆಗೋದಿಲ್ಲ. I'll complete ಇದು that. ಸಮರ್ಥನೆಗಾಗಿ I'll complete. ಸಮರ್ಥನೆ ಬೇಡ ಅಶೋಕ್ ಗೌಡ್ರೆ. ಪಾಯಿಂಟ್ ಬನ್ನಿ. ಅವ್ರು ಈ ಹೇಳ್ತಿರ್ತಕ್ಕಂಥ ಪಾಯಿಂಟ್ ಹಸಿ ಸುಳ್ಳಿಗೆ ನಾನು ಹೇಳ್ತಾ ಆಯ್ತಪ್ಪ, ಇದ್ದೀನಿ. 3.2 ಲಕ್ಷ ಅರೆ, ಕೋಟಿ ಒಂದು ರೂಪಾಯಿ ನಿಮಿಷ ಸಾಲ ತಾಳಿ, ಮಾಡಿದ್ರಲ್ಲ? ಒಂದು ನಿಮಿಷ, ಯಾವ ಸಾಲ ಒಂದು ನಿಮಿಷ, ಮಾಡಿದ್ರು? ಯಾವನ್ ಬಡ್ಡಿ ಕಟ್ತಾರೆ? ನೀವು- ಯಾವನ್ ಬಡ್ಡಿ ಕಟ್ತಾರೆ? ನೀವು ಸಾಲನೆ ಮಾಡ್ತಾ ಇರೋದು. ಒಂದು ನಿಮಿಷ ತಾಳಿ ನೀವು ಸರ್. ಏನ್ ಮಾಡ್ತೀರಾ? ನೀವು ಸಾಲ ಮಾಡ್ತಿರೋದು. ಹೇಳಿ, ಇವ್ರು ನಿಮ್ಮ ಸರ್ಕಾರ ಬಂದ ಮೇಲೂ ಕೂಡ ಒಂದು ನಿಮಿಷ ತಾಳಿ ಸರ್, ಒಂದು ನಿಮಿಷ ನೋಡಿ. ಒಂದ್ ನಿಮಿಷ ಇರಿ. ದಯವಿಟ್ಟು ಒಂದ್ ನಿಮಿಷ. ಈ ರಾಜ್ಯವನ್ನ ಇಷ್ಟು ದೊಡ್ಡ ಇರಿ, ಸಾಲ ಇರಿ, ಇರಿ. ಕರ್ಕೊಂಡು ಏನಿದು ಮಾತಾಡ್ತಾರೆ? ಆಯ್ತು. ನಾಗರಾಜ್ ಯಾದವ್ ಆಯ್ತು. ಜನ GST ಯಲ್ಲಿ 50% ಕೊಡ್ತಾ ಇಲ್ಲ. ನಿಮಗೆ ಸುಳ್ಳು ಹೇಳಬಾರ್ದು. ನನ್ನ ಸಮಯ ನಾನು ಮಾತಾಡ್ತೀನಿ. ನಾನು ಅದೇ ನಿಮಗೆ ಮಾತ್ರ ಮಾತಾಡೋದಲ್ಲ. ಮಾತಾಡಲ್ಲ. ನಾಗರಾಜ್ ಅವರೇ, ನಿಮಗೆ ಮಾತ್ರ ಮಾತಾಡಬಾರ್ದಲ್ಲ. ಹೌದು. ನಾಗರಾಜ್ ಅವರೇ, ನೀವು ಹೇಳ್ತಿರ್ತಕ್ಕಂಥದ್ದು ಆ ರೀತಿ ಇದೆ ನೋಡಿ. 18 ರೂಪಾಯಿ ನಾನೇನಾದ್ರು ಟ್ಯಾಕ್ಸ್ ಕಟ್ಟರೆ 9 ರೂಪಾಯಿ ಕರ್ನಾಟಕ ರಾಜ್ಯಕ್ಕೆ ಅವತ್ತೇ ಬರುತ್ತೆ. ಕರ್ನಾಟಕ ರಾಜ್ಯಕ್ಕೆ 41% ಏನು ಬರುತ್ತೆ, ಅದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನು 9 ರೂಪಾಯಿ ಹೋಗಿರುತ್ತೆ, ಅದರಲ್ಲಿ 41% ಆಮೇಲೆ ಬರ್ತಕ್ಕಂಥದ್ದು. ಅದನ್ನು ಹಸಿ ಸುಳ್ಳು ಅಂತ ಹೇಳ್ತೀನಿ. ಒಂದು IGST ಅಂತ ಹೇಳಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ನನ್ನ ಸ್ಟೇಟ್ನಲ್ಲಿ ನಾನು ಕನ್ಸ್ಯೂಮ್ ಮಾಡ್ತಕ್ಕಂಥ ಪ್ರಾಡಕ್ಟು ಬೇರೆ ಸ್ಟೇಟ್ನಲ್ಲಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆದಾಗ ಆ GSTನಲ್ಲೂ ಸಹ 50% ಇವತ್ತೇ ಬರ್ತದೆ ನನಗೆ. ಅಂದರೆ ರಾಜ್ಯಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗಿಲ್ಲ. GST ಏನು ಎಲ್ಲ ರಾಜ್ಯಗಳು ಸೇರಿ ಒಟ್ಟಾಗಿ ಮಾಡಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಅಪಹಾಸ್ಯ ಮಾಡ್ತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ನ ಎಲ್ಲ ವಕ್ತಾರರು ಸಹ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಖಂಡನೀಯವಾದಂತಹ ವಿಚಾರ. ಒಂದು ಎರಡನೇ ವಿಚಾರ, ಅವ್ರು ಮಾಡೋದಕ್ಕೆ ಒಳ್ಳೆ ನೀವು ಅಪಹಾಸ್ಯ ಮಾಡ್ತೀರಿ, ನೀವು ಮಾಡ್ತೀರಿ. ಅವ್ರು ಅಪಹಾಸ್ಯ ಮಾಡ್ತೀರಿ. ಇವತ್ತಿನ GST ವಿಚಾರ ಅಲ್ಲ. ಅದು ನಾನು ಈ ವಿಷಯ 50,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ರಲ್ಲ, 2.5 ಲಕ್ಷ ಕೋಟಿ ಕೊಟ್ಟಿದ್ದೀರಾ ನಮಗೆ? 50,000 ಕೋಟಿ 2 ಲಕ್ಷ ಕೋಟಿ ಹಾಕಿದ್ರಲ್ರಿ. ನೀವು ಸರ್ಕಾರ ನಡೆಸೋರು, ನೀವು ಕೂಡ ಡೆವಲ್ಯೂಷನ್ ಮಾಡಿರೋದು, ಬೇರೆ ಏನು ಮಾಡಿಲ್ಲ. ಡೆವಲ್ಯೂಷನ್ ಫಂಡ್ ಇದೆ, ವಿಚಾರ ಕಾಳಜಿ ಬಗ್ಗೆ ಮಾತಾಡ್ತೀನಿ ನೋಡಿ. ಒಂದು ಈ ವಿದ್ಯುತ್ ಬಗ್ಗೆ ಹೇಳ್ತೀನಿ. 4 ರೂಪಾಯಿ 10 ಪೈಸಾ ಕಮರ್ಷಿಯಲ್ಗೆ ಇತ್ತು ನಾವು ನಮ್ಮ ಸರ್ಕಾರ ಇದ್ದಾಗ. ಈಗೇನಾಗಿದೆ 7 ರೂಪಾಯಿ 80 ಪೈಸಾ ಕಮರ್ಷಿಯಲ್ ಯೂನಿಟ್ ಮಾಡಿದ್ದಾರೆ. ಇವರೇ ಮಾಡಿದ್ದು. ಒಂದು ನಿಮಿಷ ತಾಳಿ, ನಾವು ಮಾಡಿದ್ದಲ್ಲ. ನಾವು ಮಾಡಿದ್ದು ಒಂದು ನಿಮಿಷ ತಾಳಿ 15 ಪೈಸಾ ಮಾತ್ರ KRECನಲ್ಲಿ ಆಗಿತ್ತು. KRECನಲ್ಲಿ ಅಂದ್ರೆ ಅವ್ರು 1 ನಿಮಿಷ ತಾಳಿ, ಅದು ಅವ್ರು ಮಾಡಿದ್ರು. ಅದಕ್ಕೆ ನಮ್ಮ ಸರ್ಕಾರ ಇಲ್ಲ ಚುನಾವಣೆ ಮುಗಿಲಿ, ಆಮೇಲೆ ಯಾವ ಸರ್ಕಾರ ಬರುತ್ತೋ ಡಿಸೈಡ್ ಮತ್ತೆ ಮಿಸ್ಲೀಡಿಂಗ್ ಇದು ಮಿಸ್ಲೀಡಿಂಗ್. ನಾನು ಹೇಳ್ತೀನಿ ಯಾಕಂತ ಮೇ 12ನೇ ತಾರೀಕಿನಂದು ಈ ರಾಜ್ಯ ಮೇ 13ಕ್ಕೆ ಈ ರಾಜ್ಯದಲ್ಲಿ ಫಲಿತಾಂಶ ಬರಕ್ಕೆ ಮುಂಚಿತವಾಗಿ ಆಗಿದೆ. ಮಾಡಿ ಅದು ನೀವಾದ್ರೂ ಮಾಡ್ಬೇಕು, ಅವರಾದ್ರೂ ಮಾಡ್ತಾರೆ, ಅವರು ಇನ್ನೊಂದು ಮಾಡ್ತಾರೆ, ಮಾಡದೇ ಕೂರೋದಿಲ್ಲ. ಅವ್ರು ಈ 1 ವರ್ಷ ಮಾತ್ರ ನಿಮ್ಮ ಮೇಲೆ ಹೇಳೋದಕ್ಕೆ ನಾಳೆ ಅವರು ಕೂಡ ಅದಕ್ಕೆ ಉತ್ತರ ಕೊಡಬೇಕು. ಕಮರ್ಷಿಯಲ್ಗೆ 7 ರೂಪಾಯಿ 80 ಪೈಸಾ ಆಯಿತು. ಅದಾದ್ಮೇಲೆ ಏನಾಯ್ತು ಅಂದರೆ ಯಾವ ಟ್ರಾನ್ಸ್ಫಾರ್ಮರ್ಗೆ ನಾನೊಬ್ಬ ರೈತನಿಗೆ ಮುಂಚೆ ಎಷ್ಟಿತ್ತು 30,000 ರೂಪಾಯಿ ಇತ್ತು. ಇವತ್ತು ಅದನ್ನೇ ಹೋದರೆ 2,50,000 ರೂಪಾಯಿ ನಾನು ಕಟ್ಟಿದ್ರೆ ಮಾತ್ರ ನನಗೆ ಎಲೆಕ್ಟ್ರಿಸಿಟಿ ಕೊಡೋದು. ಒಂದು ನಾನು ಅಕಸ್ಮಾತ್ ಏನಾದ್ರು ವೈಯರು ಮಳೆಗೋ ಬೇರೆ ಕಾರಣಗಳಿಗೋ ಬಿದ್ದೋಯ್ತು, ಆ ಮುಂಚೆ ಏನಿತ್ತು 5,000 ರೂಪಾಯಿ ಅಥವಾ 2,500 ರೂಪಾಯಿ ಕಟ್ಸ್ಕೊಳ್ಳೋರು. ಇವತ್ತೇನಾಗಿದೆ 1 ಲಕ್ಷ ರೂಪಾಯಿ ನಾನು ಕಟ್ಟಬೇಕು. ಒಬ್ಬ ರೈತ ನಾನು ಕೊಡ್ತಿರ್ತಕ್ಕಂಥದ್ದು ನನ್ನ ಕರೆಂಟ್ ಎಷ್ಟು, ಕೇವಲ ಒಂದು ಗಂಟೆ, ಯಾವಾಗ ರಾತ್ರಿ 12 ಗಂಟೆಗೆ ಕೊಡ್ತಾರೆ. ಇಲ್ಲ ಬನ್ನಿ, ಈಗ ನಾನು ಇಲ್ಲ ಒಂದು ನಿಮಿಷ, ನನ್ನ ಸ್ಟೇಟ್ಮೆಂಟ್ ಅಲ್ಲ, ನಾನೊಬ್ಬ ರೈತ. ಒಂದು ನಿಮಿಷ ತಾಳಿ, ಜಿಯೋ ಅಲ್ಲ ಸರ್, ನೀವು KEB ಎಲೆಕ್ಟ್ರಿಸಿಟಿದು ಈಗ ಏನು 4 ರೂಪಾಯಿ 10 ಪೈಸೆಯಿಂದ 7 ರೂಪಾಯಿ 80 ಪೈಸೆ ಆಗಿದೆ. ಈ ಪೆನ್ನನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋನು ಇವತ್ತು ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾನ? ಅವನೇನು ಮಾಡಿದ್ದಾನೆ, ಅಂಗಡಿ ಮುಚ್ಕೊಂಡ ತೆಲಂಗಾಣಕ್ಕೋ ಆಂಧ್ರಕ್ಕೋ ತಮಿಳ್ನಾಡಿಗೋ ಕೇರಳಕ್ಕೋ ಮಹಾರಾಷ್ಟ್ರಕ್ಕೋ ಓಟೋದ. ಏನಕ್ಕೆ ಅಂದರೆ ಬೇಡಪ್ಪ ಕರ್ನಾಟಕದಲ್ಲಿ ನಾನು ಬಿಲ್ ಕಟ್ಟೋಕ್ಕಾಗಲ್ಲ. ಅದೇ ಬಿಲ್ಲು ನೀವು ತೆಲಂಗಾಣದಲ್ಲಿ 3 ರೂಪಾಯಿ ಕೊಡ್ತಾರೆ ಅದೇ ಎಲೆಕ್ಟ್ರಿಸಿಟಿಗೆ. ಅದಕ್ಕೆ ಬೇಡಪ್ಪ ಮ್ಯಾನುಫ್ಯಾಕ್ಚರಿಂಗು ಕರ್ನಾಟಕದಲ್ಲಿ ಅಂತೇಳಿ. ಅಂದರೆ ಏನಾಯಿತು, ನಿರುದ್ಯೋಗನ ಜಾಸ್ತಿ ಮಾಡಿದವ್ರು ಯಾರು? ಆಮೇಲೆ ಒಂದು ನಿಮಿಷ, ಆಮೇಲೆ ಇವತ್ತು ಇದೇ ಟ್ಯಾಕ್ಸಿ ಡ್ರೈವರ್ಗಳು ಮತ್ತು ಆಟೋ ಡ್ರೈವರ್ಗಳು ಬಂದಿದ್ದಾರೆ. ಅವರು ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸನ ಸತತವಾಗಿ ಮಾಡ್ಕೊಂಬಂದವ್ರು ಯಾರು? ಬಸ್ನಲ್ಲಿ ಇವತ್ತು ಗಂಡನಿಗೆ ಒಂದು ಸ್ಟಾಟಿಸ್ಟಿಕ್ಸ್ ಹೇಳ್ಬಿಡ್ತೀನಿ, 23,800 ರೂಟ್ ಇದೆ ಕರ್ನಾಟಕದಲ್ಲಿ. ರೂಟು 21,400 ಬಸ್ಸಸ್ಸು ಓಡ್ತಾ ಇತ್ತು ನಮ್ಮ ಕಾಲದಲ್ಲಿ. ಅದಕ್ಕೆ 3,000 ಬಸ್ಸಸ್ ನಾವು ಆ್ಯಡ್ ಮಾಡಬೇಕು ಅಂತ ಮಾಡಿದ್ವಿ.
ಜಿಯೋನ ಅಂದರೆ ಇನ್ನೇನು ಆಲ್ಮೋಸ್ಟ್ ಫೈನಲೈಸ್ ಆಗಿತ್ತು, ಆಯ್ತು ಬರಲಿಲ್ಲ, 4 ವರ್ಷದಲ್ಲಿ ಒಂದು ಬಸ್ ಪರ್ಚೇಸ್ ಆಗಿರಲಿಲ್ಲ. ಆಯ್ತು ಇರಲಿ ಪರವಾಗಿಲ್ಲ, ಒಂದು ನಿಮಿಷ. ಅದಾದರೆ ಇವತ್ತು 1800 ಬಸ್ಸಸ್ ಕೆಟ್ಟು ನಿಂತಿದೆ. 1800 ಬಸ್ಸಸ್ ಅಂದರೆ ಇವತ್ತು ಓಡ್ತಿರ್ತಕ್ಕಂಥದ್ದು ಕೇವಲ 19,200 ಬಸ್ಸಸ್ ಮಾತ್ರ ಓಡ್ತಾ ಇರೋದು ಸರ್. ಇವತ್ತು ಹೆಣ್ಮಕ್ಳು ಸರ್, ನಾನು BMTC ಟ್ಯೂಷನ್ಗೆ ಹೋಗೋಕ್ಕೆ ಬಸ್ ಇಲ್ಲ, ಟ್ಯೂಷನ್ಗೆ ಹೋಗಕ್ಕೆ ಬಸ್ ಇಲ್ಲ. ಅಕಸ್ಮಾತ್ ಏನಾದ್ರು ಹೆಣ್ಮಕ್ಳು ಟ್ಯೂಷನ್ಗೆ ಹೋಗಕ್ಕೆ ಬಸ್ ಇಲ್ಲ, ಟ್ಯೂಷನ್ಗೆ ಸ್ಕೂಲ್ಗೆ ಹೋಗಕ್ಕೆ ಬಸ್ ಇಲ್ಲ ಮಕ್ಕಳಿಗೆ. ಗಂಡಸರಿಗೆ ಇಲ್ಲಿ ಬಹಳ ಮುಖ್ಯವಾಗಿರೋದು ಬರ್ತೀನಿ ಯಾಕಂದ್ರೆ ಇಲ್ಲಿರುವಂತ ಬಹಳ ಮುಖ್ಯವಾದಂತ ಪಾಯಿಂಟ್ ಏನು ಗೊತ್ತಾ, ಗ್ಯಾರಂಟಿ ಹೆಸರನ್ನ ಹೇಳ್ಕೊಂಡು ಈಗ ಬೆಲೆ ಏರಿಕೆಯನ್ನು ಮಾಡ್ತಾ ಇದಾರಲ್ಲ, ಇದಕ್ಕೆ ಕೊಡ್ತಾ ಇರುವಂತಹ ಸಮರ್ಥನೆಗಳು ಯಾವ ಸ್ವರೂಪದಲ್ಲಿ? ಯಾಕಂದ್ರೆ ಇಲ್ಲಿ ಬಿಜೆಪಿಯೂ ಕೂಡ ಗೊಂದಲದ ಉತ್ತರವನ್ನೇ ಕೊಡುತ್ತೆ. ಕಾಂಗ್ರೆಸ್ ಅಂತೂ ಕಂಪ್ಲೀಟ್ ಆಗಿ ನಮಗೇನೂ ಗೊತ್ತಿಲ್ವೇನೋ, ರಾಜ್ಯ ಜನಕ್ಕೆ ಬೇರೆನೇನೋ ಅರ್ಥ ಆಗ್ತಿಲ್ವೇನೋ ಅನ್ನೋಂತಹ ಸ್ವರೂಪದಲ್ಲಿ ಹೇಳ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಎರಡೂ ಪಕ್ಷಗಳು ಕೂಡ ಬೆಲೆ ಏರಿಕೆ ಪರವಾಗಿನೇ ಇರುವಂಥವ್ರು, ಬೆಲೆ ಏರಿಕೆನ ಮಾಡ್ತಾ ಇರುವಂಥವ್ರು. ಹೀಗಾಗಿನೇ ಸಾಮಾನ್ಯ ಜನರ ಪರದಾಟ ಇವರಿಗೆ ಅರ್ಥ ಆಗ್ತಾ ಇದೆಯಾ ಅನ್ನೋಂಥದ್ದೇ ಪ್ರಶ್ನೆ ಇರುವಂಥದ್ದು. ಬಹಳ ಮುಖ್ಯವಾಗಿ ಗ್ಯಾರಂಟಿಯ ಬರೆಯನ್ನು ಎಳಿಲಾಗಿದೆ ದರ ಏರಿಕೆಯ ಮೂಲಕವಾಗಿ. ಈಗ ಜನರಿಗೆ ಸಿಗ್ತಾ ಇರುವಂಥ ಏಕೈಕ ಗ್ಯಾರಂಟಿ ಏನಂದರೆ ಬೆಲೆ ಏರಿಕೆನೇ ಗ್ಯಾರಂಟಿ ಅನ್ನುವಂಥದ್ದು. ಆಲ್ರೆಡಿ ತರಕಾರಿ ರೇಟ್ ಯಾವ ಸ್ವರೂಪದಲ್ಲಿ ಏರಿಕೆ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ ಇದ್ದೇ ಇದೆ. ಇದು ಸೀಸನ್ನಿಂದ ಸೀಸನ್ಗೆ ಚೇಂಜ್ ಆಗ್ತಾ ಇರುತ್ತೆ. ಎಲ್ಲ ಸಮಯದಲ್ಲೂ ಕೂಡ ಟೊಮೆಟೊಗೆ 100 ರೂಪಾಯಿಗಿಂತ ಮೇಲೆ ಇರೋದಿಲ್ಲ, ಎಲ್ಲ ಟೈಮಲ್ಲಿ ಈರುಳ್ಳಿ ಬೆಲೆಯೂ ಕೂಡ ಜಾಸ್ತಿ ಆಗಿರೋದಿಲ್ಲ. ಆದರೆ ಈ ಹಂತದಲ್ಲಿ ಜನ ಅನುಭವಿಸ್ತಾ ಇರುವಂಥ ಸಂಕಷ್ಟ ಒಂದು ಕಡೆ ಇರುವಾಗಲೇ ಈ ಕಡೆ ಪೆಟ್ರೋಲ್ ಡೀಸೆಲ್ನ ದರವನ್ನು ಕೂಡ ಏರಿಕೆ ಮಾಡಲಾಗಿದೆ. ಬರೀ 3 ರೂಪಾಯಿ ಅಂತ ಹೇಳ್ತಾರೆ, 1 ಲೀಟ್ರಿಗೆ 3 ರೂಪಾಯಿ ಅಂತ ಹೇಳ್ತಾರೆ. ಒಮ್ಮೆ ಒಂದು ಬೈಕ್ಗೆ ಫುಲ್ ಟ್ಯಾಂಕ್ ಮಾಡುವಂಥ ಸಂದರ್ಭದಲ್ಲಿನೇ ಆತ ಸುಮಾರು 30 ರೂಪಾಯಿನ ಎಕ್ಸ್ಟ್ರಾ ಕೊಡ್ತಾ ಇದ್ದಾನೆ. ಒಬ್ಬ ಕಾರ್ನವನು ತನ್ನ ಒಂದು ಫುಲ್ ಟ್ಯಾಂಕ್ ಮಾಡುವಂಥ ಸಂದರ್ಭದಲ್ಲಿ ಮಿನಿಮಮ್ಮು 90 ರೂಪಾಯಿಂದ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದಾನೆ. ಇದು ಸದ್ಯದ ಪರಿಸ್ಥಿತಿ ಇದೆ. ಏನು ಬರೀ 100 ರೂಪಾಯಿ ಹೆಚ್ಚಳ ಅಂತ ಹೇಳಿದ ತಕ್ಷಣ ಆಗೋದಿಲ್ಲ. ಟ್ಯಾಕ್ಸಿಯಲ್ಲಿ ಓಡಾಡ್ತಾ ಇರುವಂಥವ್ರಿಗೆ ಪ್ರತಿನಿತ್ಯದ ವ್ಯವಹಾರ ಇದು, ಪ್ರತಿನಿತ್ಯದ ವಹಿವಾಟು ಇದು. ಪ್ರತಿನಿತ್ಯವೂ ಕೂಡ ಅವರು ಡೀಸೆಲ್ ಪೆಟ್ರೋಲ್ ಹಾಕಿಸ್ತಾ ಇರ್ತಾರೆ. ಅವರು ಅನುಭವಿಸ್ತಾ ಇರುವಂತಹ ಸಂಕಷ್ಟ ಯಾವ ಸ್ವರೂಪದಲ್ಲಿದೆ, ಜನಸಾಮಾನ್ಯರ ಸಂಕಷ್ಟ ಯಾವ ಸ್ವರೂಪದಲ್ಲಿದೆ, ಇದ್ರ ಬಗ್ಗೆ ಜನರ ಹತ್ರ ಕೂಡ ನಾನು ಮಾತನಾಡಿಸ್ತೀನಿ, ಅವರ ಅಭಿಪ್ರಾಯಗಳನ್ನು ಕೂಡ ತಿಳ್ಕೊಳ್ತೀನಿ. ನೀವೇನು ಹೇಳ್ತೀರಿ? ಕೂತ್ಕೊಂಡಿತ್ತು. ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ನಾಗರಾಜ್ ಯಾದವ್ ಸರ್ ಹೇಳಿದರು. ಇಡೀ ರಾಜ್ಯವನ್ನು ಕೇವಲ 5 ವರ್ಷ ಆಡಳಿತ ಮಾಡೋದಕ್ಕೋಸ್ಕರನೇ ಇಡೀ ಒಂದು ಸಮುದಾಯವನ್ನೇ ತುಳಿದು ಇವತ್ತು ಅವ್ರ ಅಧಿಕಾರಕ್ಕೆ ಬಂದಿದ್ದಾರೆ. ಆದರೆ ಇವತ್ತು ಯಾವ ಸಮುದಾಯನ ಏನಕ್ಕೆ ಚಾಲಕರ ಸಮುದಾಯವನ್ನೇ, ಅಗ್ರಿಗೇಟರ್ ಸಂಸ್ಥೆಗಳಾಗ್ಬೋದು, ಬೆಲೆ ಏರಿಕೆ ಆಗ್ಬೋದು, ಪ್ರತಿಯೊಂದು ಕೂಡ ಇವ್ರಿಗೆ ಅವರು ಶಕ್ತಿ ಯೋಜನೆಯನ್ನು ಬಿಟ್ಟಿದ್ದಾರೆ. ಶಕ್ತಿ ಯೋಜನೆಯಿಂದ ಒಂದು ಸಮುದಾಯ ಎಷ್ಟು ಮಟ್ಟಕ್ಕೆ ಕೆಳಕ್ಕೋಗಿದೆ. ಈಗ ನಿರುದ್ಯೋಗ ಬಗ್ಗೆ ಅವ್ರ ಪ್ರಶ್ನೆ ಯಾವ ಥರ ನೇರವಾಗಿ ಪ್ರಶ್ನೆ. ಈಗ ಶಕ್ತಿ ಯೋಜನೆ ಬಿಟ್ಟಿದ್ದಾರಲ್ಲ, ಕ್ಯಾಬ್ನವ್ರು ಎಲ್ಲೋಗಿದ್ದಾರೆ, ಆಟೋದವ್ರು ಎಲ್ಲೋಗಿದ್ದಾರೆ, ಇದ್ರ ಬಗ್ಗೆ ಮುಂದೆ ಇನ್ನು 5 ವರ್ಷ ಹೋದ್ಮೇಲೆ ನಿರುದ್ಯೋಗದ ಬಗ್ಗೆ ಆಟೋದವ್ರು ಯಾಕೆ ಈಗಲೂ ಕೂಡ ಕರೆದ್ರೆ ಬರೋದಿಲ್ಲ? ಹಾಗಾದ್ರೆ ಜನಸಾಮಾನ್ಯರು ಕರೆದಾಗ ಯಾಕೆ ಬರೋದಿಲ್ಲ? ಆಟೋದವ್ರು ಈಗಲೂ ಕೂಡ ಸಿಗೋದಿಲ್ಲ, ಇವತ್ತು ಸಿಗೋದಿಲ್ಲ. ಇವತ್ತು ನನ್ನ ಜೊತೆ ನಾನು ನಡ್ಕೊಂಡೋದ್ರೆ ಸಿಗೋದಿಲ್ಲ ನನಗೆ. ಸಂಪೂರ್ಣ ಹೊಣೆಗಾರಿಕೆ ಸಾರಿಗೆ ಇಲಾಖೆ ಅಂತ ನಾನು ಹೇಳ್ತೀನಿ. ಆಟೋ ಚಾಲಕರ ಧೋರಣೆಯೂ ಕೂಡ ಕಾರಣ ಆಗೋದಿಲ್ಲ. ಆಟೋ ಚಾಲಕರು ಎಲ್ಲಿ ಕರದಲ್ಲಿ ಬರೋದಿಲ್ಲ ಅಲ್ಲಿ ಸಂಪೂರ್ಣವಾಗಿ ಸಾರಿಗೆ ಇಲಾಖೆ ವೈಫಲ್ಯತೆಯನ್ನು ಹೊಂದಿದೆ ಅಂತ ನಾನು ಆರೋಪ ಮಾಡ್ತೇನೆ. ಏನಕ್ಕೆ? ಸಂಪೂರ್ಣವಾಗಿ ಒಳ ವ್ಯವಹಾರಗಳಾಗಿರುತ್ತೆ. ಇವತ್ತು ಎಲ್ಲದೂ ಕೂಡ ಆನ್ಲೈನ್ ಮೂಲಕ ಬಂದಿದೆ, ಮನೆ ಬಾಗಿಲಿಗೆ ಗಾಡಿ ಬರುತ್ತೆ. ಆದರೂ ಕೂಡ ಕೆಲವು ಆಯ್ದ ಭಾಗಗಳಲ್ಲಿ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನು, ಬಸ್ ನಿಲ್ದಾಣಗಳಲ್ಲಿ ಆಟೋ ಚಾಲಕರು ಕರೆದ ಕಲ್ಲಿಗೆ ಎಲ್ಲಿಗೆ ಬರೋಲ್ಲ ಅಂದರೆ ಅವ್ರಿಗೆ ಸಮಥಿಂಗ್ ಹೋಗುತ್ತೆ. ಸಮಥಿಂಗ್ ಹೋಗೋದ್ರಿಂದಲೇ ಆಟೋ ಚಾಲಕರುಗಳು ಇವತ್ತು ಆ ಮಟ್ಟಕ್ಕೆ ಬೆಳೀತಾ ಇರೋದು. ಇವತ್ತು ಕೂಡ ನನ್ನ ಲೈವ್ನಲ್ಲಿ ಬೇಕಾದಷ್ಟು ನಾನು ಸ್ಟಿಂಗ್ ಆಪರೇಷನ್ ಮಾಡಿದ್ದೀನಿ, ನನ್ನ ಹತ್ರ ವೀಡಿಯೋಗಳಿದೆ. ಆಟೋ ಚಾಲಕರುಗಳು ಯಾರಿಗೆ ಕೊಡ್ತೀವಿ ಅಂತ ಹೇಳತಕ್ಕಂಥ ವೀಡಿಯೋಗಳು ನನ್ನ ಹತ್ರ ಇದೆ. ಯಾಕೆ ಆಟೋ ಚಾಲಕ, ಈಗ ಒಬ್ಬ ಆಟೋ ಚಾಲಕನನ್ನೇ ಮುಂದಿಟ್ಕೊಂಡು ಒಬ್ಬ ಅಧಿಕಾರಿ ಇನ್ನೊಬ್ಬ ಆಟೋ ಚಾಲಕನ ಹತ್ರ ವಸೂಲಿ ಮಾಡಿಸ್ತಾನೆ. ರಾತ್ರಿ ವೇಳೆಯಲ್ಲಿ ಮಹಿಳೆಯರಿಗೆ ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡ್ತಕ್ಕಂಥ ವಿಡಿಯೋಗಳು ನನ್ನ ಹತ್ರ ಇದೆ, ಸ್ಟಿಂಗ್ ಆಪರೇಷನ್ ಮಾಡಿದ್ದೀನಿ. ಆದರೆ ಇದನ್ನು ಈಗ ದರ ಏರಿಕೆದಾಗ ಯಾವ ರೀತಿಯಂತ ಸಮಸ್ಯೆ ಆಗಿದೆ? ದರ ಏರಿಕೆ ಈಗ ನೋಡಿ, 3 ರೂಪಾಯಿ ಅವರು ಡೀಸೆಲ್ ಬೆಲೆ ಅಂತ ಹೇಳ್ತಾ ಇದ್ದಾರಲ್ವಾ, 3 ರೂಪಾಯಿ ಹಾಕಿ ಒಂದು ಚಾಲಕ ಇವತ್ತು ಹೈಯೆಸ್ಟ್ ರೇಟ್ ಮಾಡೋಕ್ಕಾಗುತ್ತಾ? ಇವತ್ತಿರ್ತಕ್ಕಂತಹ ವ್ಯವಸ್ಥೆಯ ಒಳಗಡೆ ಒಂದು ಮೀಟರ್ ದರ ಜಾಸ್ತಿ ಆಯಿತು ಅಂದರೆ ಗ್ರಾಹಕರು ಬರೋದಿಲ್ಲ. ಎಲ್ಲಿಗೆ ಹೋಗ್ಬೇಕು ಅವರು? ಒಂದು. ಎರಡನೇದು, ಶಕ್ತಿ ಯೋಜನೆಯಿಂದ ಇವತ್ತು ಚಾಲಕರ ಒಂದು ಸಮುದಾಯ ಕೆಳಗೆ ಬಂದಿದೆಯಲ್ಲ, ಇನ್ನು ಮುಂದಿನ 5 ವರ್ಷಗಳ ನಂತರದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಆದರೆ ಅವತ್ತು ಆ ಉದ್ಯೋಗಗಳನ್ನ ಹೇಗೆ ಸೃಷ್ಟಿ ಮಾಡ್ತೀರಾ? ಶಕ್ತಿ ಯೋಜನೆಯಿಂದಾಗಿ ಚಾಲಕರು ನಿರುದ್ಯೋಗಿಗಳಾಗಿದ್ದಾರೆ ಇಲ್ಲ, ಅವರ ಸಮಸ್ಯೆನ ಅವ್ರು ಅರ್ಥ ಮಾಡಿಕೊಂಡು ಹೇಳಿದ್ದಾರೆ. ಅದು ನಾನು ಹೇಳ್ತಾ ಇತ್ತು, ಒಟ್ಟಾರೆಯಾಗಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೋಸ್ಕರ ಬಡತನ ರೇಖೆಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಯಾರು BPL ಕಾರ್ಡ್ ಇರ್ತಾರೆ ಅವ್ರಿಗೆ ಗುರಿಯಿಟ್ಕೊಂಡು ನಾವು ಈಗ ಕೊಟ್ಟಿರ್ತಕ್ಕಂತಹ ಯೋಜನೆಯಲ್ಲಿ ಸುಮಾರು ಕೋಟ್ಯಾಂತರ ಫ್ಯಾಮಿಲಿಗಳಿಗೆ ಹೆಲ್ಪ್ ಆಗಿರ್ತದೆ. ಹೇಳ್ತೀನಿ ಕೇಳಿ.
ಮುಗಿಸ್ತೀನಿ, ನಿಮ್ಮ ಹತ್ರಕ್ಕೆ ಬರ್ತೀನಿ ರೀ. ಯಾವ ಕಾರಣಕ್ಕೆ ಕೊಟ್ಟು ಅಂತ ಹೇಳ್ತೀನಿ, ಆಮೇಲೆ ನಿಮ್ಮ ಸಮಸ್ಯೆಗೆ ಅಡ್ರೆಸ್ ಮಾಡ್ತೀನಿ. ನಾನು ಇವತ್ತು ಕೋಟ್ಯಾಂತರ ಮಹಿಳೆಯರಿಗೆ ಕೊಟ್ಟಿದ ತಕ್ಷಣ ಯಾರು ಕೂಡ ಸುಮ್ಮನೆ ಹುಚ್ಚುಚ್ಚಾಗಿ ಸುತ್ತಾಡೋದಿಲ್ಲ ಬಸ್ಗಳಲ್ಲಿ. ಇದು ಮಾತ್ರ ಸ್ಪಷ್ಟವಾಗಿಟ್ಟಬೇಕಾದ, ವಿಶೇಷವಾಗಿ ಮಹಿಳೆಯರು. ಅವ್ರಿಗೇನಾದರೂ ಶಾಲೆಗೆ ಕೊಡಬೇಕು, ಆಸ್ಪತ್ರೆಗೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ತವರು ಮನೆಗೆ ಹೋಗ್ಬೇಕು, ಅಣ್ಣನ ಮನೆಗೆ ಹೋಗ್ಬೇಕು ಅಂತಂದರೆ ಖಂಡಿತವಾಗ್ಲೂ ಕೂಡ ಹೋಗಲಿಕ್ಕೆ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಿಕ್ಕೆ ಕೊಟ್ಟಿರ್ತಕ್ಕಂಥ ಈ ಯೋಜನೆ. ಇದರಲ್ಲಿ ಸುಮಾರು ನಾನು ಹೇಳ್ತೀನಿ ಕೇಳಿ ನಿಮಗೆ, ಕರ್ನಾಟಕ ರಾಜ್ಯದಲ್ಲಿ 210 ಕೋಟಿ ಟ್ರಿಪ್ಗಳನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರನ್ನು ಮಾತು ಹೇಳ್ತಾ ಇದ್ದೀನಿ. ಇದರ ಬೆನಿಫಿಟ್ನ ನಮ್ಮ ತಾಯಂದ್ರಿಗೆ ಕೊಟ್ಟಿರಬೇಕಾದ್ರೆ ನೀವು ಕೂಡ ಎಷ್ಟೇ ಒಂದು ನಿಮಿಷ ಇರಿ, ನೀವು ಎಷ್ಟೇ ಸಂಪಾದನೆ ಮಾಡೋದು ಕೂಡ ನಿಮ್ಮ ಮನೆಗೆ ತೊಗೊಂಡೋಗಿ ಕೊಡ್ತಕ್ಕಂಥದ್ದೇ ದುಡ್ಡು. ನೀವೇ ಇಷ್ಟು ದಿನ ಕರೆಂಟ್ ಫ್ರೀ ಕೊಡಿ, ನೀವು ಬೆನಿಫಿಟ್ ತೊಗೊಳ್ತಾ ಇಲ್ವಾ? ನಿಮ್ಗೆ ಉಳಿತಾಯ ಆಗಿಲ್ವಾ? ಗಂಡಸರು ಉಳಿತಾಯ ಆಗಿಲ್ವಾ? ಅದರಲ್ಲಿ ನೀವು ನಿಮ್ಮ ಹೆಂಡತಿ ಮಕ್ಕಳು ಎಲ್ಲಾದರೂ ಹೋಗಬೇಕು ಅಂದಾಗ, ಹೆಣ್ಮಕ್ಳಿದ್ರೆ ಎಲ್ಲಾದರೂ ತವರು ಮನೆಗೆ ಹೋಗಬೇಕಾದ್ರೆ 100 ರೂಪಾಯಿನ ಖರ್ಚು ಮಾಡ್ತಾ ಇರಲ್ವಾ? ನೀವು ಸಂಪಾದನೆಯಿಂದ ಕೊಡ್ತಾ ಇದ್ರಿ, ಅದನ್ನು ಸರ್ಕಾರ ಅವ್ರಿಗೆ ಬರೆಸ್ತಾ ಇರ್ತಕ್ಕಂಥ ನೋಡಿಲ್ವಾ? ಅದ್ರ ಜೊತೆಗೆ ಹೇಳ್ತೀನಿ ಕೇಳಿ, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಆ ಹೆಣ್ಮಗಳ ಸ್ವಾಭಿಮಾನ ಬದುಕಿಗೆ ಹೆಲ್ಪ್ ಆಗಲಿಲ್ವಾ? ಆ 2,000 ರೂಪಾಯಿ ನೀವು ಕೊಡ್ತಾ ಇರಲಿಲ್ಲ ಮೊದಲು, ನಿಮಗೆ ಸಹಾಯ ಆಗಲಿಲ್ವ ಇಂಡೈರೆಕ್ಟ್ ಆಗಿ? ಅದು ಮಾಡಿರ್ತಕ್ಕಂಥ 5 ಯೋಜನೆಗಳಲ್ಲಿ ನಿಮ್ಮ ಮನೇಲಿ ಯಾರೋ ಯುವಕನಿಗೆ ನರೇಂದ್ರ ಮೋದಿ 10 ವರ್ಷಗಳಿಂದ 2 ಕೋಟಿ ರೂಪಾಯಿ ಉದ್ಯೋಗ, 1 ನಿಮಿಷ ಸರ್, 2 ಕೋಟಿ ರೂಪಾಯಿ ಉದ್ಯೋಗ, 2 ಕೋಟಿ ಉದ್ಯೋಗಗಳು ಕೊಡ್ತೀನಿ ಅಂತೇಳಿ 20 ಕೋಟಿ ಉದ್ಯೋಗಗಳು ಕೊಟ್ಟಿದ್ರೆ ದಾಖಲೆ ಕೊಡಿ, ಆಮೇಲೆ ಮಾತಾಡೋಣ. ಡೋಂಟ್ ಸ್ಪಾಯ್ಲ್ ದ ಡಿಬೇಟ್ ಪ್ಲೀಸ್. ಇಲಿಟ್ರೇಟ್ ಐ ಆಮ್ ಆನ್ಸರಿಂಗ್ ಹಿಮ್. ಒಬ್ಬ ನಾಗರಿಕರ ನಿರುದ್ಯೋಗ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಈ ದೇಶದಲ್ಲಿ 45 ವರ್ಷಗಳಿಂದ ಹೈಯೆಸ್ಟ್ ನಿರುದ್ಯೋಗ ಸಮಸ್ಯೆಯನ್ನು ಆಗಿದ್ರೆ ಅದು ಇವರ 10 ವರ್ಷಗಳ ಕಾಲ ಮೋದಿ ಸರ್ಕಾರದ ಆಡಳಿತದಲ್ಲಿ ವಿಚಾರ ಅಂತ ಹೇಳ್ತೀನಿ. ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ಹೆಣ್ಣು ಮಕ್ಕಳಿಗೆ ಏನಾದರೂ ಇವತ್ತೊಂದು ದಿವಸ 7,000 ರಿಂದ 8,000 ರೂಪಾಯಿ ಅವ್ರಿಗೆ ಬೆನಿಫಿಟ್ ಸಿಕ್ಕಿದ್ರೆ, ಇಸ್ ಇಟ್ ನಾಟ್ ಬೆನಿಫಿಟಿಂಗ್ ಯು? ಆ ಹೊರೆಯನ್ನು ನೀವು ಹೊರ್ಕೊಳ್ತಾ ಇದೀವಿ. ಆ ಹೊರೆಯನ್ನು ರಾಜ್ಯ ಸರ್ಕಾರ ಹೊರ್ಕೊಂಡಿರ್ಬೇಕಾದ್ರೆ ನೀವು ಯಾವ ರೀತಿ ಅಂತ ತಾತ್ಸಾರವಾಗಿ ಮಾತಾಡ್ತಾರೆ ಹೆಣ್ಮಕ್ಳು ಓಡಾಡ್ತಕ್ಕಂಥದ್ದು. ನಿಮ್ ನಿರುದ್ಯೋಗ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾನು ಕೂಡ ಇದ್ದೀನಿ ನಿಮ್ಮ ಜೊತೆಗೆ. ಆದ್ರೆ ಆ ಹೆಣ್ಮಕ್ಳು ಸ್ವಾಭಿಮಾನ ಬದುಕು ಕಟ್ಕೊಂಡಾಗ ಅವ್ರ ಮನೇಲಿ ಗ್ಯಾಸ್ ನೀವೇ ಅದೇ ಚಾಲಕರು ಎಷ್ಟೋ ಜನ ಒಂದು ಗ್ಯಾಸ್ ತಗೊಳಕ್ ಆಗ್ದಿರಾ ಪಾಪ ಮನೆಗೆ ಹೋಗ್ದಿರಾ ಕೂತಾರೆ, ಹೆಣ್ಮಕ್ಳಿಗೆ ಗ್ಯಾಸ್ ಕೊಡಕ್ ಆಗ್ಲಿಲ್ಲ ಅಂತಕ್ಕಂಥ ಆ ಸ್ವಾಭಿಮಾನ ಹೇಳ್ತಾ ಇದ್ದೀನಿ. ನಿಮ್ಮ ಸ್ವಾಭಿಮಾನ ಕಾಪಾಡ್ಲಿಕ್ಕೋಸ್ಕರ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂತಹ ಈ ಯೋಜನೆಗಳು ನಿಮ್ಮ ಕುಟುಂಬಕ್ಕೂ ಕೂಡ ಸಹಾಯ ಆಗಿದೆ. ನೀವು 200 ಬೆನಿಫಿಟ್ ತಗೊಳ್ತಾ ಇಲ್ವಾ? ಹೇಳಿ ನೋಡೋಣ. ಅಶೋಕ್ ಗೌಡ್ರೆ 1% ತಗೊಂಡಿರ್ತಕ್ಕಂಥ ಬಹುತೇಕ ಜನ ಇದ್ದಾರೆ. 1% ತಗೊಳ್ಳದೆ ಇರ್ಬೋದು. ಚೆನ್ನಾಗಿ ಹೇಳ್ತಾರೆ, ನೋಡಬಾರ್ದು ನೀವು. ಅವ್ರ ಸ್ವಾಭಿಮಾನಿ ಬದುಕನ್ನ ಬಿಟ್ಬಿಟ್ರು. ಅವ್ರಿಗೆ ಮುಂಚೆ ನೀವು 2,000 ರೂಪಾಯಿ ಕೊಡದೇ ಇದ್ದಾಗ ಅವ್ರ ಎಂಟಿದಿರಿ ಏನು ಟ್ರಿಪ್ ಹೋಗ್ತಾರೆ, ಅವ್ರು ಬಸ್ ಯೋಜನೆ ಕೊಡದೇ ಇದ್ದಾಗ 2,000 ರೂಪಾಯಿ ಕೊಡದೇ ಇದ್ದಾಗ ಅವ್ರ ಎಂಟಿದಿರು ಸೀರೆ ತಗೊಂತಿರ್ಲಿಲ್ವಾ? ಅವ್ರ ಮಕ್ಕಳು ಫೀಸ್ ಕಟ್ತಿರ್ಲಿಲ್ವಾ? ಮತ್ತೆ ಅವ್ರು ಏನು ಬೇರೆ 53 ಯೂನಿಟ್ಗೆ ಅವರು ಬೆಲೆ ಬೆಸ್ಕಾಮ್ಗೆ ಅಥವಾ ಸೆಸ್ಕಾಮ್ಗೆ ಕಟ್ಟಿ ಅವ್ರೇನು ಬದುಕ್ತಾ ಇರಲಿಲ್ವಾ? ಎಲ್ಲ ಬದುಕ್ತಾ ಇದ್ರು. ಬಿಜೆಪಿ ಅವರಿಗೆ ಬಂಡವಾಳಶಾಹಿಗಳ ಅವ್ರಿಗೆ ಏನ್ ಸರ್ ಕಷ್ಟ ಹೇಳ್ತಾರೆ ಅಂದ್ರೆ, ಈಗ ಧರ್ಮಸ್ಥಳಕ್ಕೆ ಇಲ್ಲಿಂದ ಎಂಟಿಗೆ ಫ್ರೀ. ಗಂಡನ್ಗೆ ಎಷ್ಟಾಯ್ತು ಗೊತ್ತಾ? ಮುಂಚೆ 210 ರೂಪಾಯಿ ಇತ್ತು ಟಿಕೆಟ್, ಇವತ್ತು 480 ರೂಪಾಯಿ. ಗಂಡ ಏನ್ ಮಾಡ್ಬೇಕು ಅಲ್ಲಿ? ಧರ್ಮಸ್ಥಳ ಒಂದಲ್ಲ, ನೀವು ಯಾವುದೇ ಜಾಗಕ್ಕೆ ಹೋಗಿ ಇದೇ ಕತೆ ಆಯ್ತಾ? ಅಂದ್ರೆ ನನ್ನ ಜೋಬಿಂದ ಕಿತ್ಕೊಂಡು ಎಂಟಿಗೆ ಫ್ರೀಯಾಗಿ ಕೊಟ್ಬಿಟ್ಟು ನೀವು ಏನಪ್ಪ ಮಾಡಿದ್ರಿ? ಏನು ಮಾಡಿಲ್ಲ. ಸಾಧನೆ ಅಲ್ಲಿಗೆ ಎಷ್ಟು ನಿಮ್ದು? ಒಂದು ಜಾಬಿಂದ ಕಿತ್ಕೊಂಡು ಇನ್ನೊಂದು ಜಾಬಿಗೆ ಕೊಡ್ತಾ ಇದ್ದೀರಾ. ಚಾಲಕರ ಬದುಕನ್ನ ನೀವು ಟಾಸ್ಕ್ ಹಾಕ್ಬಿಟ್ಟು ಅವ್ರ ಎಂಟಿದಿರಿಗೆ ನೀವು 2,000 ರೂಪಾಯಿ ಅವ್ರೇನು ಕೇಳಿದ್ರಾ? ಅವ್ರ ಭಿಕ್ಷೆ ಈಗ ನೀವಿಬ್ರು ಮಾತಾಡ್ತಿರೋದು ನೋಡ್ತಿದ್ರೆ ನಾವು ಜನಸಾಮಾನ್ಯರು, ಕರ್ನಾಟಕ ಜನತೆ ಏನಪ್ಪ ಪಾಪ ಮಾಡಿದೀವಿ ನಾವು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಇಲ್ಲಿ ಕೂತ್ಕೊಂಡು ನಾವು ಪಕ್ಷದವ್ರು ಬಿಟ್ಬಿಡಿ, ನಾವೊಂದು ಜನಸಾಮಾನ್ಯರಾಗಿ ನೀವಿಬ್ರು ಪಾಪ ಮಾಡಿದೀವಿ. ಒಬ್ಬರ ಮೇಲೆ ನೀವು ಬಿಜೆಪಿ ಸರ್ಕಾರ ಬಂದಾಗ್ಲೂ ನಮ್ಗೇನು ಒಳ್ಳೇದ್ ಮಾಡಿರ್ಲಿಲ್ಲ, ಬಿಜೆಪಿ ಪಕ್ಷ ಬಂದಾಗ್ಲೂ ನಮ್ಗೇನು ಹಸನಾದ ಬದುಕಿರ್ಲಿಲ್ಲ. ಈಗ ಕಾಂಗ್ರೆಸ್ ಬಂದಾಗ್ಲೂ ನಮ್ಮ ಬದುಕು ಹಸನಾಗುತ್ತೆ ಅಂತ ಅನ್ಕೊಂಡಿದ್ರೆ ಅದು ಆಗ್ಲಿಲ್ಲ. ನೀವು ಯಾವಾಗ್ಲೂ ನಾವು ಮಾತಾಡ್ಕೊಂಡಂಗೆ ನೀವು ಒಂದೇ ನಾಣ್ಯದ 2 ಮುಖಗಳು. ನೀವು ಅವ್ರ ಮೇಲೆ ಚಾಡಿ ಹೇಳ್ತೀರಾ, ಸುಳ್ಳು ಅಂತ ಆರೋಪ ಪಡಿಸ್ತೀರಾ, ಇವ್ರು ಹೇಳ್ತಾರೆ ನಿಮ್ಮ ಮೇಲೆ ಆರೋಪ ಬಟ್ ಜನ ಏನ್ ಮಾಡಿದೀವಿ? ನಮ್ಮಂತ ಜನಸಾಮಾನ್ಯದವರು, ಮಧ್ಯಮ ವರ್ಗದವರು ಮತ್ತೆ ಬಡ ಕುಟುಂಬಗಳಿಗೆ ನೀವು 2,000 ಕೊಡ್ತೀರಿ ಅಂತ ಹೇಳ್ತಿದ್ದೀರಾ. 2,000 ಮಾತ್ರ ಅಲ್ಲ, ನೀವು ಒಟ್ಟಾರೆ ಹೇಳ್ಬೇಕು ಸುಮಾರು 7,000 8,000 ಕೋಟಿ ರೂಪಾಯಿ
ಪೆಟ್ರೋಲ್ ಇವಾಗ ಬೆಂಗಳೂರಲ್ಲಿರೋ ಪ್ರತಿ ಹೆಣ್ಣು ಮಗುನು ಗಾಡಿ ಓಡಿಸುತ್ತೆ, 2 ವೀಲರ್ ಓಡಿಸ್ತಾರೆ. ನೀವು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರೆ 2,000 ರೂಪಾಯಿ ಎಲ್ಲ ಹಾಕಿಸ್ಕೋಬೇಕಾ ಪೆಟ್ರೋಲ್ನು? ತರಕಾರಿ ಬೆಲೆ ಜಾಸ್ತಿ ಆಗುತ್ತೆ. ಅದರಿಂದ ನೀವು ಆ ತರ ಎಲ್ಲ ಮಾಡ್ಬಿಟ್ಟು ಇವತ್ತು ಬಿಜೆಪಿ ನಿಮ್ ಇಬ್ಬರಿಗೂ ನೈತಿಕತೆ ಇಲ್ಲ. ಯಾಕೆ ಸರ್ಪ್ಲಸ್ ಬಜೆಟ್ ಕೊಡಕ್ಕಾಗಲ್ವಾ? ಆಮ್ ಆದ್ಮಿ ಪಾರ್ಟಿ ಡೆಲ್ಲಿಯಲ್ಲಿ ನಾವು ಇಷ್ಟೆಲ್ಲ ಗ್ಯಾರಂಟಿಗಳನ್ನು ಕೊಟ್ಟು ಸರ್ಪ್ಲಸ್ ಬಜೆಟ್ ಇದೆ. ಸರ್ಪ್ಲಸ್ ಬಜೆಟ್ ನ ಕೊಟ್ಟಿದ್ದು ಒಂದು ನಿಮಿಷ, ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರು ಸರ್ಪ್ಲಸ್ ಬಡ್ಜೆಟ್ನ ಮಂಡನೆ ಮಾಡಿದರು. ರಾಜ್ಯದ ಬೊಕ್ಕಸಕ್ಕೆ 45,000 ಕೋಟಿ ಅಡಿಷನಲ್ ವ್ಯಾಲ್ಯೂನ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದರು. ಅದು ಬೊಮ್ಮಾಯಿ ಅವರು ಮಾಡಿದಂತಹ ಒಂದು ದೊಡ್ಡ ಆರ್ಥಿಕ ಆರ್ಥಿಕವಾಗಿ ಕರ್ನಾಟಕವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಆದರೆ ಕಳೆದ 13 ತಿಂಗಳಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಯಾವ ಹೊಸ ಯೋಜನೆಗಳನ್ನು ಯಾವುದು ಎಕಾನಾಮಿಕಲಿ ಬೂಸ್ಟ್ ಆಗ್ತದೆ ಅದನ್ನು ಮಾಡಿದ್ದಾರೆ ಅಂತಂದ್ಬಿಟ್ಟು ನಾಗರಾಜ್ ಯಾದವ್ ಅವರು ಆಗಲೇ ಹೇಳಿದ್ರಲ್ಲ ಶ್ವೇತಪತ್ರ ಹೊರಡಿಸೋಣ ಅಂತಂದ್ಬಿಟ್ಟು, ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಾನೆ, ಇವರು ಶಾಸಕರಿದ್ದಾರೆ ನಾಗರಾಜ್ ಯಾದವ್ ಅವರು, ನೀವೇ ಪ್ರಶ್ನೆ ಕೇಳಿ ಮುಖ್ಯಮಂತ್ರಿಗಳೇ, ಹೊಸ ಯೋಜನೆಗಳು ಕರ್ನಾಟಕದಲ್ಲಿ ಯಾವ್ಯಾವುದು ಕೊಡ್ತೀನಿ ಇನ್ಫ್ರಾಸ್ಟ್ರಕ್ಚರ್ ಯೋಜನೆಗಳನ್ನು ಶ್ವೇತಪತ್ರ ಅವರು ಆಮ್ ಆದ್ಮಿ ಪಾರ್ಟಿ ನಾಯಕಿ ಮಾತಾಡಿದ ವಿಚಾರಗಳನ್ನು ನಾನು ಸವಾಲಾಗಿ ಸ್ವೀಕಾರ ಮಾಡಿ ಹೇಳ್ತಾ ಇದ್ದೀನಿ. ಹೆಣ್ಣು ಮಕ್ಕಳಿಗೆ ಸ್ವಾಭಿಮಾನದ ಬದುಕು ಕಟ್ಕೊಳ್ಳಿಸ್ಕೋಸ್ಕರ 2,000 ರೂಪಾಯಿ ಕೊಟ್ಟಿದ್ದೆ ಅಂತಂದರೆ ಅದು ಅವಳ ಹಕ್ಕು ಅಂತ ಹೇಳ್ತೀನಿ. ಯಾಕಂದರೆ ಈ ಟ್ಯಾಕ್ಸ್ ಕಟ್ತಕ್ಕಂಥ ಜನ ಇಂಡೈರೆಕ್ಟ್ ಟ್ಯಾಕ್ಸ್, ಯಾರೋ ಒಂದು ಟೂತ್ ಪೇಸ್ಟ್ ತಗೊಂಡ್ರು ಟ್ಯಾಕ್ಸ್ ಕಟ್ತಕ್ಕಂಥ ನಾಗರಿಕ ಇರಬೇಕಾದ್ರೆ ಅವರ ಸ್ವಾಭಿಮಾನ ಬದುಕು ಕಟ್ಕೊಂಡು 7,000 ರಿಂದ 8,000 ರೂಪಾಯಿಗಳನ್ನು ನಾವು ಸರ್ಕಾರದಿಂದ ಕೊಡ್ತಾ ಇರ್ತಕ್ಕಂಥದ್ದು, ಎಲ್ಲ ಕುಟುಂಬಗಳಿಗೆ ಕೊಡ್ತಾ ಇರ್ತಕ್ಕಂಥ ವಿಚಾರನ ನೀವು ಹೇಳ್ಬಿಡಿ ನಮ್ಗೇನು ಬೆನಿಫಿಟ್ ಆಗಿದೆ ಅಂತ. ನೀವು ಅಧಿಕಾರದಲ್ಲಿ ಒಂದು ನಿಮಿಷ, ನೀವು ಡೆಲ್ಲಿ ಬಗ್ಗೆ ಮಾತಾಡ್ತೀರಿ. ಡೆಲ್ಲಿ ಅಂತಕ್ಕಂಥ ಬೆಂಗಳೂರಲ್ಲಿ ಒಂದು ಕಾರ್ಪೊರೇಷನ್ ಇದ್ದಂಗೆ. ಸ್ವಲ್ಪ ತಾಳ್ಮೆ ಇರಲಿ. ನಿಜ ಮಾತಾಡ್ಬಿಟ್ರೆ ಭಾಳ ಅಸಹ್ಯ ಆಗ್ತದೆ, ಸುಮ್ಮನೆ ಇರಬೇಕು. ಕರ್ನಾಟಕ ರಾಜ್ಯದಲ್ಲಿ 6.5 ಕೋಟಿ ಕನ್ನಡಿಗರಿರ್ತಿದೆ. ಒಂದು ನಿಮಿಷ ಬರ್ಕೊಳ್ರಿ, ಒಂದು ನಿಮಿಷ ಕರ್ನಾಟಕದಲ್ಲಿ ಕೂಡ ಸರ್ಪ್ಲಸ್ ಬಜೆಟ್ ಇತ್ತು, ಆದ್ರೆ ಈ ಬಾರಿ ಡೆಫಿಸಿಟ್ ಬಜೆಟ್ ಇದೆ ಅಷ್ಟೇ. ಓಕೆ ಸರ್, ಸ್ವಲ್ಪ ಈ ಕಡೆ ಬನ್ನಿ. ಮೇಡಮ್ ನೋಡ್ತಾ ಇದ್ದೀನಿ, ನಾನೇನು ಹೇಳ್ತಾ ಇದ್ದೀನಿ, ಸರ್ಪ್ಲಸ್ ಬಜೆಟ್ ಬಗ್ಗೆ ಒಂದು ಕಡೆ ಮಾತಾಡಿದ್ರಿ. ಕರ್ನಾಟಕ ಯಾವ ಸ್ಥಾನದಲ್ಲಿ ಟ್ಯಾಕ್ಸ್ ಕಟ್ಟೋದು? ಕೇಂದ್ರ ಸರ್ಕಾರ ನಂಬರ್ 2 ಸ್ಥಾನದಲ್ಲಿ ಇದೆ. ಮಹಾರಾಷ್ಟ್ರ ಯಾಕೆ ಡೆಲ್ಲಿ ಕೊಡ್ತಾ ಇಲ್ಲ ಅಷ್ಟೊಂದು ಟ್ಯಾಕ್ಸ್ ಹೇಳಿ? ಎಲ್ಲಿದೆ ನಿಮ್ಮ ಪ್ರೊಡಕ್ಷನ್? Where is the production? You are only collecting from other government of India. You don't have any tax paying at all to the government of Karnataka, government of India. ಅದ್ರ ಜೊತೆಗೆ ಹೇಳ್ತೀನಿ ಕೇಳಿ, ಅದು ಒಂದು ನಿಮಿಷ ತಿಳ್ಕೊಳ್ಳಿ. ಒಂದು ನಿಮಿಷ, ಭ್ರಷ್ಟಾಚಾರದಲ್ಲಿ ಯಾರ್ಯಾರು ಜೈಲ್ಗೆ ಹೋಗಿದ್ದಾರೆ ಎಲ್ಲ ಗೊತ್ತು, ಮಾತಾಡಕ್ ಹೋಗ್ಬಿಡಿ. ಸುಮ್ಮನೆ ನಿಮ್ಮ ಲೀಡರ್ಗಳು ಎಷ್ಟು ಜನ ಕಂಬಿ ಎಣಿಸ್ತಾರೆ, ಮಾತಾಡಕ್ ಹೋಗ್ಬಿಡಿ. ದಯವಿಟ್ಟು ತಾಳ್ಮೆ ಇರಲಿ. ಅವ್ರನ್ನ ಸಮರ್ಥಿಸ್ಕೊಳ್ತಾ ಇದ್ರಿ, ಯಾವ ಕಾರಣಕ್ಕೆ ಜೈಲು ಕಳಿಸಿದ್ದು ನೀವೇ ಮೊನ್ನೆ ಸಮರ್ಥಿಸ್ಕೊಳ್ತಿದ್ದೀರಿ. ಜೈಲು ಹೋಗಿದ್ದಾರೆ, ಸ್ವಲ್ಪ ತಾಳ್ಮೆ ಇರಲಿ. ಜೈಲ್ ಭ್ರಷ್ಟಾಚಾರ ಮಾತಾಡ್ಲಿಕ್ಕೆ ಉಪಯೋಗಿಸಿ ಬಿಸಾಕು. ಭ್ರಷ್ಟಾಚಾರದ ಬಗ್ಗೆ ಕೆಳಗಡೆ ಅವರು ಯಾರು ಹೇಳಿದ್ದೀರ ಅಂತ ನಾನು ಹೇಳಿದ್ರೆ ಅವಮಾನ ಆಗ್ತದೆ. ಸ್ವಲ್ಪ ತಿರ್ಲಿ, ಡಿವಿಯೇಟ್ ಆಗೋದು ಬೇಡ. ದೇಶಕ್ಕೆ ಗೊತ್ತಿರುವ ಸತ್ಯ ಇದು, ದೇಶಕ್ಕೆ ಗೊತ್ತಿರುವ ಸತ್ಯ. ಒಂದು ರಿವೀಲ್ ಆಗಿದೆ ಅಂದ್ರೆ ಕಾಂಗ್ರೆಸ್ ಮನಸ್ಥಿತಿ, ನೀವು ಬಳಸೋದು ಬಿಸಾಕೋದು, ನಿಮ್ ಬೇಕಿದ್ದಾಗ ಬೇಕು. ಭ್ರಷ್ಟಾಚಾರ ಕಾರಣಕ್ಕಾಗಿ ಜೈಲಿಗೆ ಹೋದ್ರು. ಕಾಂಗ್ರೆಸ್ನವರನ್ನ ಮೆಚ್ಚಬೇಕಿರೋದು ಇದಕ್ಕೆ. ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವ್ಯಾರು ಕೂಡ ಆರ್ಥಿಕ ಸ್ಥಿತಿಗಳನ್ನು ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಸ್ ಒನ್ ಆಫ್ ದ ಫೈನೆಸ್ಟ್ ಎಕನಾಮಿಸ್ಟ್ ಅಂತ ಹೇಳ್ತೀನಿ. 15 ಬಜೆಟ್ಗಳನ್ನು ಕೊಟ್ಟಿರ್ತಕ್ಕಂಥ ಏಕೈಕ. ಒಂದು ನಿಮಿಷ, 14 ಬಜೆಟ್ಗಳು ಸರ್ಪ್ಲಸ್ ಬಜೆಟ್ ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೆಲ್ಲವೂ ಗೊತ್ತಿದೆ. ಆದ್ರೆ ದರ ಏರಿಕೆ ಮಾಡಿರೋದು ಸರಿ, ಸ್ವಲ್ಪ ದಿನ ಕಾಯ್ಬೇಕು. ಅವ್ರಿಗೆಲ್ರಿಗೂ ಗೊತ್ತಿದೆ ಅಂತೆ, ಆದ್ರೆ ದರ ಏರಿಕೆ ಮಾಡಿರೋದು ಸರಿ. ಎಲ್ಲೆಲ್ಲಿ ಹೋಗಿರೋ ಜೈಲಿಗೆ ಇವಾಗ ನಮ್ಮನ್ನ ಭ್ರಷ್ಟಾಚಾರ ಜೈಲಲ್ಲಿ ನಾವಲ್ಲ. ಹಾಗೆ ಶ್ರೀರಾಮುಲು ಅವಾಗ ಮುಂದಿನ ದಿನದಲ್ಲಿ ಚಾಲಕರಿಗೆ, ನಮ್ಮ ಆಟೋ ಚಾಲಕರ ವೃತ್ತಿಯಲ್ಲಿ ತುಂಬ ಮನವಿ ಪತ್ರಗಳು ಕೊಟ್ಟು ಎಲ್ಲ ಥರ ಕೊಟ್ಟು. ಯಾಕೆಂದರೆ ಇವಾಗ ಅಗ್ರಿಕಲ್ಚರ್ ಸಂಸ್ಥೆಯಲ್ಲಿ ತುಂಬಾ ಒಂದು ಇದಾಗಿದೆ. ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ಮತ್ತು ರ್ಯಾಪಿಡೋ ಆಗಿರ್ಬೋದು, ಎಲ್ಲ ಥರ ಬೈಕ್ ಟ್ಯಾಕ್ಸಿ ನಡೀತಾ ಇದೆ. ಆದರೆ ನಾವು ಈಗ ದರ ಏರಿಕೆ ಬಗ್ಗೆ ಹೇಳಿದ್ರೆ ಒಳ್ಳೇದಿತ್ತು. ನೀವು ನಿಮ್ಮ ಓಲಾ ರ್ಯಾಪಿಡೋ ಅದರ ಸಮಸ್ಯೆಗಳದ್ದು ಇದೆ, ನನಗೆ ಗೊತ್ತಿದೆ, ಅರ್ಥ ಆಗುತ್ತೆ. ನಿಮಗೆ ಅದರಿಂದ ಆಗ್ತಿರೋ ಕಷ್ಟದ ಬಗ್ಗೆ ನನಗೆ ಅರ್ಥ ಆಗುತ್ತೆ. ನಾನು ಕೇಳ್ತಿರೋದು ದರ ಏರಿಕೆಯಿಂದಾಗಿ ಈಗ ಮೀಟ್ರ್ ದರ ಅಷ್ಟೇ ಇದೆ, 25 ರೂಪಾಯಿ ಇದೆ, 30 ರೂಪಾಯಿ ಇದೆ. 30 ರೂಪಾಯಿ ಇರುವಂತ ಮೀಟರ್ ದರ ಸಾಕಾಗತ್ತಾ? ಈಗ ಇವರು ಮತ್ತೆ 3 ರೂಪಾಯಿ ಹೆಚ್ಚಳ ಮಾಡಿರೋದ್ರಿಂದಾಗಿ ಅಂತ ಸರ್. ಈಗ ಮೀಟರ್ ದರ ಏನಿದೆಯೋ ಅದಿರುತ್ತೆ, ಬಟ್ ನಮ್ಮ ಸಂಪಾದನೆ
500ರಿಂದ 1000 ಬೆಳಿಗ್ಗೆಯಿಂದ ಸಂಜೆವರೆಗೂ ಕಷ್ಟಪಡಬೇಕು. ಅದರಲ್ಲಿ ಇವರು ದರ ಹೆಚ್ಚಳ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಅಗ್ರಿಗೇಟರ್ ಕಂಪನಿಯವರು ನಂಬ್ಕೊಂಡು ದುಡಿಮೆ ಮಾಡೋಕ್ಕಾಗಲ್ಲ, ದುಡಿಮೆ ಮಾಡೋಕ್ಕಾಗಲ್ಲ. ಇವ್ರು ದರ ಹೆಚ್ಚಳ ಮಾಡಿದಾಗ ನಾವು ಯಾವುದಕ್ಕೆ ಅಂತ ಸಂಪಾದನೆ ಮಾಡ್ಬಿಟ್ಟು ಯಾವುದನ್ನ ತೊಗೊಂಡೋಗಿ ಕೊಡೋಣ ಮನೆಗೆ. ಇವ್ರು ಹೇಳ್ತಾರೆ ಮಹಿಳಾ ಯೋಜನೆಗೆ 2,000 ಕೊಡ್ತೀವಿ. 2,000ದಿಂದ ಒಂದು ಮನೆ ಮೇಂಟೈನ್ ಮಾಡೋಕ್ಕಾಗತ್ತಾ? ಈಗಿನ ಕಾಲದಲ್ಲಿ ಇವರೆಲ್ಲ ದರ ಹೆಚ್ಚಳ ಮಾಡಿದಾಗ ಒಂದು ಮನೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಒಂದು ಸ್ಕೂಲ್ ಮಕ್ಕಳು ಫೀಸ್ ಕಟ್ಟೋಕ್ಕಾಗಲ್ಲ, ಒಂದು ಕರೆಂಟ್ ಬಿಲ್ ಕಟ್ಟೋಕ್ಕಾಗಲ್ಲ. ನಮ್ಮದು ಕರೆಂಟ್ ಬಿಲ್ ಫ್ರೀ ಆಯಿತು ಸರ್, ಒಪ್ಕೊಳ್ತೀನಿ, ಕರೆಂಟ್ ಬಿಲ್ ಫ್ರೀ ಸರಿನಾ. ನೀವು ಈಗ ಶಕ್ತಿ ಯೋಜನೆ ಅಂತ ಕೊಟ್ಟಿದ್ದಾರೆ. ಶಕ್ತಿ ಯೋಜನೆ ಕೊಡೋದನ್ನೇ ಇವರು ವಯಸ್ಕರಿಗೆ ನಾವು ಕೊಡ್ಬೋದಿತ್ತಲ್ಲ, ಸ್ಕೂಲ್ ಮಕ್ಕಳಿಗೆ ಕೊಡ್ಬೋದಿತ್ತಲ್ಲ. ಅದೇ ಯೋಜನೆ ತೆಗೆದು ಬರೀ ಹೆಣ್ಮಕ್ಳಿಗೆ ಮಾತ್ರ ಯಾಕೆ ಕೊಡಬೇಕು ಶಕ್ತಿ ಯೋಜನೆ? ಶಕ್ತಿ ಯೋಜನೆ ತೆಗೆದ್ರೆ ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಅವ್ರಿಗೂ ಸಂಪಾದನೆ ಆಗುತ್ತಲ್ವ? ಅದರಿಂದ ನಾವು ಸಂಪಾದನೆ ಮಾಡ್ಕೊಂಡ್ಬಿಟ್ಟು ನಾವು ಏನು ಬೇಕೋ ತೊಗೊಬೋದು. ಹೌದಪ್ಪ, ನೀವು ಅಪ್ಲೈ ಮಾಡಿದ್ದೀರಾ? ಜಾಸ್ತಿ ಯೂಸ್ ಮಾಡಿದ್ರೆ ಯೂನಿಟ್ ಜಾಸ್ತಿ ಯೂಸ್ ಮಾಡಿರ್ತೀರೋ, ನೀವು ಅಪ್ಲೈ ಮಾಡಿದಿರೇನು? ತಂದವ್ರು ಏನ್ ಮಾಡಿಕೊಂಡಿರ್ತೀವಿ ನೋಡಿ, ಇಲ್ಲಿ ನೋಡಿ ನೋಡಿ ಏನ್ ಕಾಣ್ತಾ ಇದೆಯಾ 333 ರೂಪಾಯಿ ಏನ್ ಫ್ರೀ ಕೊಟ್ಟವ್ರೆ ಸ್ವಾಮಿ. ನೀವು ಅಪ್ಲೈ ಮಾಡಿದ್ರೆ ಸಿಗ್ತದೆ, ನೀವು ಅಪ್ಲೈ ಮಾಡಿಲ್ಲ ಅಂದ್ರೆ ನಿಮ್ಮ ಮನೆಗೆ ಯಾರು ವಾಲಂಟಿಯರ್ ಕೊಡೋದಿಲ್ಲ. ಯಾವುದೇ ಯೋಜನೆ ಇದೆ, ಪ್ರಿಸ್ಕ್ರೈಬ್ ಅಪ್ಲಿಕೇಶನ್ ಇದೆ, ಅದು ಕೊಡಬೇಕಾಗ್ತದೆ. ಯಾರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ? ಯಾವುದೇ ಸರ್ಕಾರ ಆಗಲಿ ಯಾವುದೇ ಬರಲಿ, ಚಾಲಕರಿಗೆ ಏನ್ ಮಾಡಿದ್ದಾರೆ? ನಾಗರಾಜ್ ಅವರೇ, ಸಣ್ಣ ಲೆಕ್ಕ, ಸಿಂಪಲ್ ಲೆಕ್ಕ. ಈಗ ಅವ್ರು ಹೇಳ್ತಿರೋ ಮಾತುಗಳಲ್ಲಿರುವಂತ ಸಿಂಪಲ್ ಲೆಕ್ಕ. ದಿವಸದ ಗಳಿಕೆಯಲ್ಲಿ 100 ರೂಪಾಯಿ ಎಕ್ಸ್ಟ್ರಾ ಈ ಫ್ಯೂಯಲ್ ಹೈಕಿಂದಾಗಿ ಎಕ್ಸ್ಟ್ರಾ ಕಟ್ಟೋದಕ್ಕೆ ಹೋದ್ರು ಅಂತ ಹೇಳಿದ್ರು ಕೂಡ 30 ದಿವಸಕ್ಕೆ 3,000 ರೂಪಾಯಿ ಆಗುತ್ತೆ. 3,000 ರೂಪಾಯಿ ಲಾಸ್ ಆಗುತ್ತೆ ಅಂತ. ನೀವು ಕೊಡ್ತಿರೋದು 2,000 ರೂಪಾಯಿ, 3,000 ರೂಪಾಯಿ ಲಾಸ್ ಆಗುತ್ತೆ. 1,000 ರೂಪಾಯಿ ಎಕ್ಸ್ಟ್ರಾ, ನಿಮ್ಮ 2,000 ರೂಪಾಯಿಗೆ 3,000 ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಎಕ್ಸ್ಟ್ರಾ. ಒಂದ್ ನಿಮಿಷ ಇರಿ, ಇದು ವಾಸ್ತವ ಅಂತ. ಲೆಕ್ಕಕ್ಕೆ ಸಣ್ಣ ಉತ್ತರ ಕೇಳ್ಕೊಬಿಡಿ ಸರ್. 2,000 ರೂಪಾಯಿ ನಾವು ಏನು ಕೊಟ್ಟಿದ್ದೀವಿ ಗೃಹಲಕ್ಷ್ಮಿಗೆ, ಅದು ಪೆಟ್ರೋಲ್ ಹೈಕ್ ಮಾಡಿದ್ವಿ, ಅದಕ್ಕೋಸ್ಕರ ಅಂತಕ್ಕಂಥ ಕಾರಣ ಅಲ್ಲ. ಡೋಂಟ್ ಅದನ್ನ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಹೆಣ್ಣು ಮಕ್ಕಳಿಗೆ ಸ್ವಾಭಿಮಾನ ಬದುಕು ಕಟ್ಕೊಳ್ಳಿಕ್ಕೋಸ್ಕರ, ಅವ್ರು 2 ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ಲಿಕ್ಕೋಸ್ಕರ ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಈ ರೀತಿ ತಾತ್ಸಾರವಾಗಿ ಹೇಳಬಾರ್ದು. ಬೆಲೆ ಏರಿಕೆ ಅಂತಕ್ಕಂಥದ್ದು ನಾಳೆ ಚಾಲಕರು ಇರ್ಬೋದು. ಬೆಂಗಳೂರಿನಲ್ಲಿ ಉತ್ತಮವಾದ ರಸ್ತೆಗಳು ಬೇಕೋ ಬೇಡವೋ? ಬೆಂಗಳೂರು ನಗರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ಬೇಕೋ ಬೇಡವೋ? ಬೆಂಗಳೂರು ನಗರ ಇರ್ತಕ್ಕಂಥ ಈ ಕಡೆ ಬೆಂಗಳೂರಿನಲ್ಲಿ ಒಂದ್ ನಿಮಿಷ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವ್ರು ಕೊಡ್ತಾ ಇರ್ತಕ್ಕಂಥ ದುಡ್ಡು ಅಂತಕ್ಕಂಥದ್ದು ಖಂಡಿತವಾಗ್ಲೂ ಗ್ಯಾರಂಟಿಗೆ ಹೋಗೋದಿಲ್ಲ. ನೀವು ಅಪಾರ್ಥ ಮಾಡ್ಕೋಬೇಡಿ. ಆಮೇಲೆ 300 ರೂಪಾಯಿ ಬಿಲ್ ಬಂದಿದೆ, ಅದಕ್ಕೆ ಸಪರೇಟ್ ಅಕೌಂಟ್ ಇದೆಯಾ? ಸರ್ಕಾರದಲ್ಲಿ ಸಪರೇಟ್ ಅಕೌಂಟ್ ಇದೆಯಾ? ಇದರಿಂದ ಬರೋ ಹಣಕ್ಕೆ ಸಪರೇಟ್ ಅಕೌಂಟ್ ಇಟ್ಕೊಂಡಿದ್ದೀರಿ? ಯಾವ ರೀತಿಯಲ್ಲಿ ಇದು? ಒಂದ್ ನಿಮಿಷ ಹೇಳ್ತೀನಿ, ಯಾವ ತರದಲ್ಲಿ ಇದು ಎಲ್ಲದಕ್ಕೂ ಕೂಡ ಅಲ್ಲೆಲ್ಲೇ ದುಡ್ಡು ಹೋಗೋದು. ಆದ್ರೆ ಈ ರೀತಿಯಾಗಿ ಬೆಲೆ ಏರಿಕೆ ಕಾರಣ ಯಾರು ಗೊತ್ತಾ? ಕೇಂದ್ರ ಸರ್ಕಾರ ನಿರುದ್ಯೋಗ ಕಾರಣ ಆಗಿರೋರು, ಬೆಲೆ ಏರಿಕೆ ಕಾರಣ. ಆ ಕಾರಣಕ್ಕಾಗಿ ಸರ್ 13ನೇ ತಾರೀಕು ಸೆಪ್ಟೆಂಬರ್ 2021 ಮಾನ್ಯ ಮುಖ್ಯಮಂತ್ರಿಗಳು ಪ್ರೆಸೆಂಟ್ CM ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡ್ತಾರೆ. ಪಕ್ಕದ ರಾಜ್ಯಗಳ ಕುರಿತಾಗಿ ಮಾತಾಡ್ತಾರೆ. ಎಲ್ಲ ರಾಜ್ಯಗಳಲ್ಲೂ ಪೆಟ್ರೋಲ್ ಕಡಿಮೆ ಇದೆ, ಅಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಇದೆ, ಈ ರಾಜ್ಯದಲ್ಲಿ BJP ಸರ್ಕಾರ ರೈಸ್ ಮಾಡಿದೆ ಅಂತ. ಈಗ ನೀವು ಮಾಡೋದು ಏನು? ಇದಕ್ಕೆ ಏನು ಸಮರ್ಥನೆ ನಿಮ್ಮದು? ಅವತ್ತು ಅವರು ವಿಧಾನಸೌಧಕ್ಕೆ ಬರುವಾಗ ಈ ಎತ್ತುಗಳ ಆ ಕಡೆ ಈ ಕಡೆ ಹೋಗಿ ಗಾಡಿ ಬಿದ್ದಿತ್ತು, ಅದು ನೀವು ಮರ್ತಿದ್ದೀರಿ. ಗಾಡಿ ಬಿದ್ದಿತ್ತು, ಗಾಡಿಯಲ್ಲಿ ಅವರು ಬಿದ್ದಿದ್ರು. ನೋಡಿ, ಈಗ ಪಕ್ಕದ ರಾಜ್ಯಕ್ಕಿಂತ ಹೆಚ್ಚು ಮಾಡಿದೀವೋ ಇಲ್ಲ ತಾನೆ? ಹೊಸೂರಿಗಿಂತ ಜಾಸ್ತಿ ಮಾಡಿದೀವೋ? ತೆಲಂಗಾಣ ಜಾಸ್ತಿ ಮಾಡಿದೀವೋ? ಇಲ್ಲ ಹೈದರಾಬಾದ್ ಜಾಸ್ತಿ ಮಾಡಿದೀವೋ? ಮಾಡಲಿಲ್ಲ ತಾನೆ? ನಮ್ಮ ಮನೆ ಚೆನ್ನಾಗಿ ಇಟ್ಕೊರ್ಲಿಕ್ಕೋಸ್ಕರ ನಾವು ಮಾಡಿರ್ತಕ್ಕಂಥ ಹೊರತು ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ. ಒಂದ್ ನಿಮಿಷ, ನಿಮ್ಗೆ 8,000 ಕೊಟ್ಟರೆ ಮನೆಗೆ ಮಾತಾಡ್ತಿರಲ್ಲ. 56,000 ನಿಮಿಷ 56,000 ಕೋಟಿಗಳು ನಿಮಗೆ ಕೊಟ್ಟಲ್ಲ. ಏನ್ ಹೇಳ್ತೀರಿ? ಕೊಡ್ಲಿಕ್ಕೆ ಆಗಲ್ಲ. ಹೇಳಿದವರು ರಾಜಸ್ಥಾನ 56,000 ಕೊಟ್ಟಿದ್ದೀವಲ್ಲ ಅಂತ ಹೇಳಿದ್ರೆ ನಿಮ್ ಭಿಕ್ಷೆ ಅಲ್ಲ ಅದು. ಒಂದ್ ನಿಮಿಷ ಅಪ್ರಿಶಿಯೇಟ್ ಮಾಡಿ ಮೊದಲು. ಈ ಕಡೆ ಹೇಳಿದ್ರೆ
ನಿಮ್ಮ ದಾಟಿ ಒಂದ್ ನಿಮಿಷ ನಿಮ್ಮ ದಾಟಿ ಈಗ ಹೆಂಗಿತ್ತು ನಾವು ಈ ನಿಮ್ಮ ದಾಟಿ ಈಗ ಹೆಂಗಿದೆ ಅಂದ್ರೆ ನೀವು ಅವಮಾನ ಮಾಡೋ ಕೆಲಸ ಮಾಡಲಿಲ್ಲ. ನೀವು ಉದ್ದಕ್ಕೆ ಮಾತಾಡ್ತಾ ಹೋಗ್ಬೇಡಿ ದಯವಿಟ್ಟು. ಒಂದು ನಿಮಿಷ ಏರಿಕೆ ಮಾಡಿದ್ರು 3,22 ಲಕ್ಷ ಕೋಟಿ ಸಾಲ ಮಾಡಿದ್ರು. ಕೇಳಿ ನೀವು ಕಾಂಗ್ರೆಸ್ನ ನಾಯಕರುಗಳಿಗೆ ನಿಮಗೆ ಕನಿಷ್ಠ ಜನ ಮಾತಾಡೋದನ್ನ ಕೇಳಿಸ್ಕೊಳ್ತಾ ದಯವಿಟ್ಟು. ನಾನು ಅಲ್ಲಿಂದ ಮಾತಾಡ್ತೀನಿ, ನೀವು ಕೇಳ್ತಾನೆ ಇಲ್ಲ. ನೀವು ಹೇಳ್ತಿರುವಂತ ಸ್ವರೂಪ ಹೆಂಗಿದೆ ಅಂದ್ರೆ 56,000 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ ಅಂತ ನೀವು ಭಿಕ್ಷೆ ಕೊಟ್ಟಿಲ್ಲ ಜನಕ್ಕೆ, ನೀವು ಭಿಕ್ಷೆ ಕೊಟ್ಟಿದ್ದೀರೇನೋ? ಭಿಕ್ಷೆ ಮಾತಾಡ್ಲಿಲ್ಲ. ಮತ್ತಿನ್ನೇನು 56,000 ಕೋಟಿ ರೂಪಾಯಿ ನಿಮ್ಮ ಭರವಸೆಯನ್ನು ಈಡೇರಿಸಿದ್ದೀರಿ. ನಿಮ್ಮ ಭರವಸೆಯನ್ನು ಈಡೇರಿಸಿದಿರಿ. ನೀವು ಹೇಳ್ತಾ ಇರೋ ಸ್ವರೂಪ ಹೇಗಿದೆ ಅಂದ್ರೆ ಭಿಕ್ಷೆ ಕೊಟ್ಟವರ ರೀತಿಯಲ್ಲಿ ಹೇಳ್ತಿದ್ರಿ. ಒಂದು ನಿಮಿಷ ಸರ್ಕಾರ ನಮ್ಮ ಪಾಲನೆ ಸರಿಯಾಗಿ ಸ್ವಲ್ಪ ಕೇಳಿಸ್ಕೊಳ್ಳುವ ವ್ಯವಧಾನ ಬೆಳೆಸ್ಕೊಳ್ಳಿ. ಜನರ ಮಾತುಗಳನ್ನ ಪ್ರಜಾಪ್ರಭುತ್ವ ಇದು. ದಯವಿಟ್ಟು ಒಂದು ನಿಮಿಷ ಸರ್ಕಾರ ಮಾತ್ರ ಅಪಾಪಿತನ ಹೇಳಿ ಸುಳ್ಳು ಹೇಳ್ತಾ ಇದೆ. ಈಗ ನಾವು ಮಾತಾಡ್ತಾ ಇದೀವಿ, ಇದು ನಮ್ಮ ದುಡ್ಡೇನೆ, ನಮ್ಮ ತೆರಿಗೆ ನಮ್ಮ ಹಕ್ಕೇನೆ, ನಮ್ಮ ತೆರಿಗೆ ನಮ್ಮ ಹಕ್ಕೇನೆ. ಆಮೇಲೆ ಸರ್ ಹೇಳ್ತಿದ್ದಾರೆ, ಒಂದ್ ನಿಮಿಷ ಅದ್ ಯಾಕೆ ಅಷ್ಟು ಮಾತಾಡ್ತೀರಿ? ಒಂದ್ ನಿಮಿಷ ದಯವಿಟ್ಟು. ಸರ್ ಹೇಳ್ತಿದ್ದಾರೆ ಅವಾಗ್ಲಿಂದ ಸಾವಿರಾರು ಕೋಟಿ, ಆದರೆ ಜನಸಾಮಾನ್ಯರು 100,000ದಲ್ಲಿ ಬದುಕೋರು ಸರ್. ಸಾವಿರಾರು ಕೋಟಿ ಬಗ್ಗೆ ಹೇಳ್ಬಿಟ್ಟು ಕನ್ಫ್ಯೂಸ್ ಮಾಡೋದಕ್ಕೆ ಬರಬೇಡಿ. ಈಗ ನೆಕ್ಸ್ಟ್ ಟೈಮಿಂದ ಬರಂಗಿದ್ರೆ 5ನೇ ಗ್ಯಾರಂಟಿ ಜೊತೆಗೆ 6ನೇ ಗ್ಯಾರಂಟಿ ತಗೊಂಬೇಡಿ, ಬೆಲೆ ಏರಿಕೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಆವಾಗ ನಮ್ಮ ಜನ ಒಪ್ಕೋತಾರೆ. ಈಗ ಒಂದು ನಿಮಿಷ ನಾನು ಒಂದು ಉತ್ತರ ಕೊಡಬೇಕು. ಈಗ BWSSB ನಲ್ಲಿ ಎಷ್ಟು ಗೋಲ್ಮಾಲ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಪ್ರತಿದಿನ ನಾವು ಅನುಭವಿಸ್ತಾ ಇದೀವಿ. ಒಂದು OC ಚಾರ್ಜಸ್ ಅಂತ ತಗೊಂಡ್ಬರ್ತಾರೆ, BBMP, ಬೆಸ್ಕಾಮ್, BWSSB. ಸಾಮಾನ್ಯ ಜನರಿಗೆ ಎಲ್ಲರ ಹತ್ರನೂ ಹೋಗೋದಕ್ಕಾಗತ್ತಾ? ಅದ್ರ ಬದಲು ನಾವು ಕಾರ್ಪೊರೇಟರ್ ಹತ್ರ ಹೋಗ್ತೀವಿ ಅಥವಾ MLA ಹತ್ರ ಹೋಗ್ತೀವಿ. ಅದೇನು ನೀವು ಇವೆರಡು ಪಾರ್ಟಿಗಳು ಸೇರ್ಬಿಟ್ಟು ಎಲೆಕ್ಷನ್ಗಳೇ ಮಾಡಬೇಡಿ. ನಂತರ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಬೋರ್ವೆಲ್ ಡಿಗ್ಗಿಂಗ್ ಫೀಸ್ ಅಂತ ಹೇಳ್ಬಿಟ್ಟು ಇಸ್ಕೊತೀರಾ. ಅದು ಪ್ರೊಸೆಸಿಂಗ್ ಎಷ್ಟು ಟೈಮ್ ಆಗ್ತಿದೆ ಅಂತ ಯಾರಾದರೂ ನೋಡಿದ್ದೀರಾ? 1 ತಿಂಗಳಿಂದ 2 ತಿಂಗಳಾಗುತ್ತೆ. ಬೆಂಗಳೂರಲ್ಲಿ ಒಂದು ಸೈಟ್ ತೊಗೋಬೇಕಿದ್ರೆ ಮಿನಿಮಮ್ 1 ಕೋಟಿ ಇರಬೇಕು BBMP ಲಿಮಿಟಲ್ಲಿ. ಅಂಥ ಟೈಮಲ್ಲಿ ಹಾಕ್ಬಿಟ್ಟು 1 ತಿಂಗಳು 2 ತಿಂಗಳು ನಾವು ಬಡ್ಡಿಗೆ ಹೆಂಗೆ ಕಟ್ಟೋದು ಜನ? ಇವಾಗ ನೀವು BWSSB ಮತ್ತು BBMP, BDA ಏನೇನಿದೆ ಈ ಪ್ಯಾರಾಸ್ಟೇಟಲ್ಸ್ನೆಲ್ಲ ಒಂದು ಕಡೆ ತೊಗೊಂಬರ್ತೀರಾ ಇಲ್ವಾ ಅನ್ನೋದನ್ನು ನಾನು ಕೇಳಬೇಕಂತ. ಇವ್ರು ಹೇಳಿದ ಸಲಹೆ ಏನಂತಂದರೆ, ನಾನು ಕೂಡ BMTCಯಲ್ಲಿ ಕೆಲಸ ಮಾಡಿದ್ರಿಂದ ಯಾವ ಮೂಲಭೂತ ಸೌಲಭ್ಯಗಳನ್ನು ಕೊಡ್ತಾರೋ ಬೆಂಗಳೂರು, ಅಲ್ಲಿ BMTC ಇರ್ಬೋದು, BWSSB ಇರ್ಬೋದು, ಬೆಸ್ಕಾಮ್ ಇರ್ಬೋದು, ಇನ್ಯಾವುದೇ ಸರ್ವಿಸ್ ಏಜೆನ್ಸಿಗಳು ಅವೆಲ್ಲವೂ ಕೂಡ ಕೋಆರ್ಡಿನೇಷನಿಂದ ಕೆಲಸ ಮಾಡಬೇಕು, ಸಮನ್ವಯ ಸಾಧಿಸಬೇಕು, ನಾಗರಿಕರಿಗೆ ಬೆನಿಫಿಟ್ ಕೊಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ ಅಂತ ಮಾತು ಹೇಳ್ತಾ ಇದ್ದೀನಿ. ಆದರೆ ಒಂದು ತಿಳ್ಕೋಬೇಕಾಗ್ತದೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಬೆಲೆ ಏರಿಕೆನ ಮಾಡಿದ್ದೀವಿ ಅಂತಂದರೆ ನಿಮಗೆ ಕಷ್ಟ ಕೊಡಬೇಕು ಕಾರಣದಿಂದ ಅಲ್ವೇ ಅಲ್ಲ ಅಂತ ಹೇಳ್ತಾ ಇದ್ದೀವಿ. ನಮ್ಗೆ ಇರ್ತಕ್ಕಂಥದ್ದು, ನಮಗೆ ರಿಸೋರ್ಸಸ್ ಇರ್ತಕ್ಕಂಥದ್ದು, ರಿಜಿಸ್ಟ್ರೇಷನಲ್ಲಿ ದುಡ್ಡು ಬರ್ತಕ್ಕಂಥದ್ದು, ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ದುಡ್ಡು ಬರ್ತಕ್ಕಂಥದ್ದು, ಮೋಟರ್ ವೆಹಿಕಲ್ ಟ್ಯಾಕ್ಸಲ್ಲಿ ದುಡ್ಡು ಬರ್ತಕ್ಕಂಥದ್ದು, ಮತ್ತು ನಮಗೆ ಇದರಲ್ಲಿ ಯಾವುದಾದ್ರು ಲಿಕ್ಕರಲ್ಲಿ ಬರ್ತಕ್ಕಂಥದ್ದು, ಇವುಗಳನ್ನು ಬಿಟ್ಟರೆ ಬೇರೆ ಯಾವ ರಿಸೋರ್ಸಸ್ ಇರಲ್ಲ. ಆದರೆ ಒಂದು ಮಾತ್ರ ಹೇಳ್ತೀನಿ ಕೇಳಿ, ಒಂದು ವೇಳೆ ಕೇಂದ್ರ ಸರ್ಕಾರ ನ್ಯಾಯಸಮ್ಮತವಾಗಿ ನಡ್ಕೊಂಡಿದ್ದೆ ಆದರೆ, ನಮ್ಮ ಪಾಲನ ಸ್ವಯಂಕರ ಕೊಟ್ಟಿದ್ದೇ ಆಗಿದ್ದರೆ ನಮಗೆ ಖಂಡಿತವಾಗ್ಲೂ ಕೂಡ ಈ 3 ರೂಪಾಯಿ ಏರಿಸತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರ. ನೋಡಿ ಎಂಥ ಹಸಿ ಸುಳ್ಳುಗಳನ್ನ ಹೇಳ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ. 5 ಗ್ಯಾರಂಟಿ ಬಗ್ಗೆ ಮಾತ್ರ ಮಾತಾಡ್ತಾರೆ. ಅದರಲ್ಲಿ ಯುವ ನಿಧಿ ಏನಿದೆ, ಯುವ ನಿಧಿ ಇವತ್ತು ಯಾರಿಗೂ ತಲುಪೇ ಇಲ್ಲ. ಆಮೇಲೆ 6ನೇ ಗ್ಯಾರಂಟಿ, 6ನೇ ಗ್ಯಾರಂಟಿ ಏನಿದೆ, 6ನೇ ಗ್ಯಾರಂಟಿ ನೀವು ಕೊಡೋದಿನ ಹೇಳಿ. ಅಂಗನವಾಡಿ ಕಾರ್ಯಕರ್ತರು ಯಾರಿದ್ರು ಅವ್ರಿಗೆ ಸಂಬಳ ಜಾಸ್ತಿ ಮಾಡ್ತೀವಿ ಅಂತ ಅವ್ರ ಆಶ್ವಾಸನೆ 6ನೇ ಗ್ಯಾರಂಟಿನಲ್ಲಿ. ಇವತ್ತಿಗೂ ಸಹ ಅವ್ರಿಗೆ ಸಂಬಳ ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಆಗಿಲ್ಲ. 13,000 ಕೋಟಿ ಈಗಾಗಲೇ ನೀವು ಎಕ್ಸಸ್ ಕಲೆಕ್ಟ್ ಮಾಡ್ಕೊಂಡ್ರಿ, 1,92,000 ಕೋಟಿ ಎಕ್ಸ್ಟ್ರಾ ಸಾಲ ಹೊರಿಸ್ರಿ. ಆದರೆ ಅವ್ರಿಗೆ 6ನೇ ಗ್ಯಾರಂಟಿ ಇರಲಿ ಆಯಿತು. ಅದಕ್ಕಿಂತ ಜಾಸ್ತಿ ಇನ್ನೊಂದು 900 ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು. ಶಿವಾನಂದ ಪಾಟೀಲ್ ಅವರು ಹೇಳಿದ್ರು 5 ಲಕ್ಷ ರೂಪಾಯಿ ತಲಾ ಅದಕ್ಕೋಸ್ಕರವಾಗಿ ಆತ್ಮಹತ್ಯೆ ಮಾಡ್ಕೊಂತವ್ರೆ ಅಂತ. ಇವ್ರು ಕಾರ್ ತಗೊಳಕ್ಕೆ ಹೊಸದಾಗಿ ಕ್ಯಾಬಿನೆಟ್ ರ್ಯಾಂಕ್ಗಳು ಕೊಟ್ರಲ್ಲ 110 ಜನಕ್ಕೆ, ಕಾರ್ ತಗೊಳಕ್ಕೆ 43 ಕೋಟಿ ಅವ್ರು ಕೊಡಕ್ಕಾಗ್ತದೆ. ರೈತರಿಗೆ 900 ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರಿಗೆ 5 ಲಕ್ಷ ರೂಪಾಯಿ ತಲಾ ಅಂದರೆ 36 ಕೋಟಿ ಕೊಡಲಿಕ್ಕೆ ಇವ್ರ ಹತ್ರ ಸರ್ಕಾರದಲ್ಲಿ ದುಡ್ಡಿಲ್ಲ. ಅಂದರೆ ಅರ್ಥ ಏನು? ಇವರು ಮಜಾ ಮಾಡೋಕ್ಕೆ ಮತ್ತು ಅಭಿವೃದ್ಧಿ ನಿಗಮಗಳಲ್ಲಿ ದುಡ್ಡು ಹೊಡಿಲಿಕ್ಕೆ ಮತ್ತು ಸೋನಿಯಾ ಗಾಂಧಿ ಅವರ ಎಲೆಕ್ಷನ್ಗಳನ್ನ ಫಂಡ್ ಮಾಡಕ್ಕೆ ವಿನಾಕಾರಣವಾಗಿ ಸೋನಿಯಾ ಗಾಂಧಿ ಕರ್ನಾಟಕ ರಾಜ್ಯದ ರೈತರಿಗೆ ಕಾಂಪನ್ಸೇಷನ್ ಕೊಡಕ್ಕೆ ದುಡ್ಡಿಲ್ಲ. ನನ್ನ ಆಟೋ ಡ್ರೈವರ್ಗಳೇನಿದ್ದಾರೆ ಅವ್ರಿಗೆ ಸಮಸ್ಯೆ ಸಿಕ್ಕಾಕೊಂಡಿದ್ದೀವಿ, ನಮ್ಮ ಸಮಸ್ಯೆನ ಕೇಳಿಸ್ಕೊಳ್ಳಿ ಅಂದರೆ ಸಾವಿರಾರು ಕೋಟಿ ರೂಪಾಯಿ ಕೊಟ್ರಿ? ಯಾವ ದೇಶದಲ್ಲಿ ಕೊಟ್ರಿ?
ಕರ್ನಾಟಕದಲ್ಲಿ ಕೊಟ್ರ ಬೇರೆ ಯಾವ್ದಾದ್ರು ಪ್ರಪಂಚದಲ್ಲಿ ಕೊಟ್ರ ಬೇರೆ ಯಾವ್ದಾದ್ರು ದೇಶದಲ್ಲಿ ಕೊಟ್ರ ಸಾವಿರಾರು ಕೋಟಿ ರೂಪಾಯಿ ಕೊಟ್ರಂತೆ. 2,000 ರೂಪಾಯಿ ಕೊಡೋದನ್ನ ಸಾವಿರಾರು ಕೋಟಿ ರೂಪಾಯಿ ಅಂತ ಹೇಳ್ತಿರಲ್ಲ. ಒಬ್ಬ ರೈತಂಗೆ 2,000 ರೂಪಾಯಿ ಕೊಟ್ಟ ತಕ್ಷಣ ಲಕ್ಷಾಂತರ ರೈತರಿಗೆ ಇರ್ಲಿ 2,000 ರೂಪಾಯಿ ಕೊಟ್ಟಿದ್ದಾರೆ. ಇಂಡಿವಿಜುವಲ್ ಒಬ್ಬರಿಗೆ ಸಿಕ್ಕಿದೆಷ್ಟು? ಇಂಡಿವಿಜುವಲ್ ಒಬ್ಬರಿಗೆ ಸಿಕ್ಕಿದೆಷ್ಟು? ದುಡ್ಡನ್ನ ಕೊಟ್ಟಿದ್ದೀವಿ. ಇಂಡಿವಿಜುವಲ್ ಒಬ್ಬರಿಗೆ ಸಿಕ್ಕಿದೆಷ್ಟು? ಇಂಡಿವಿಜುವಲ್ ಒಬ್ಬರಿಗೆ ಸಿಕ್ಕಿದೆಷ್ಟು? ಇಂಡಿವಿಜುವಲ್ ಒಬ್ಬರಿಗೆ ಸಿಕ್ಕಿದೆಷ್ಟು? ಸುಮ್ಮನೆ ಕೇಳುವುದಲ್ಲ. ಕೇಂದ್ರ ಸರ್ಕಾರ ಕೋರ್ಟ್ಗೆ ಹೋಗಿ ತಗೋ ಪರಿಸ್ಥಿತಿ. 6ನೇ ಗ್ಯಾರಂಟಿ ಅವ್ರು ಇನ್ನೂ ಕೊಟ್ಟಿಲ್ಲ. ಅಂಗನವಾಡಿ ಕಾರ್ಯಕರ್ತರು ಮೊನ್ನೆ ತಾನೇ ಫ್ರೀಡಂ ಪಾರ್ಕ್ ನಲ್ಲಿ ಕೂತಿದ್ದೋಗಿದ್ದಾರೆ. ಎಷ್ಟು ಜನ ಅವ್ರ ಬಟ್ಟೆ ಬರಿ ತಗೊಂಡ್ಬಂದು ಅಲ್ಲೇ ಕೂತು ಇನ್ನೂ ಕೇಳ್ತಾ ಇದ್ರು ಅವ್ರ ಸಂಬಳ ಇನ್ನೂ ಜಾಸ್ತಿ ಮಾಡಿಲ್ಲ. ಮತ್ತೆ ನಿಮ್ಮ ಮ್ಯಾನಿಫೆಸ್ಟೋ ಏನಿತ್ತು ಅವತ್ತು DK ಶಿವಕುಮಾರ್ ರೋಡ್ ಶೋ ಮಾಡಿದ್ರು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು. ಏನಕ್ಕೆ? ಮೇಕೆದಾಟು ಯೋಜನೆ ಎಲ್ಲಿದೆ? ಮೇಕೆದಾಟು ಯೋಜನೆ ಎಲ್ಲಿ ಜಾರಿ ತಂದ್ರಿ? ಇವತ್ತೇ ಸ್ಟಾರ್ಟ್ ಮಾಡಿದ್ವಿ. ಅನುಮತಿ ಕೊಡದೇ ಇರೋದು ಕೇಂದ್ರ ಸರ್ಕಾರ ಅಂತ ನೀವು ಅವತ್ತು ಹೇಳಿಲ್ಲ. ನೀವು ಕೇಂದ್ರ ಸರ್ಕಾರ ಹೇಳಿಲ್ಲ. ಅವರು ಪೂರ್ತಿ ಹೇಳ ತನಕ ಕೇಳಿಸ್ಕೊಳ್ಳಿ. ನೀವು ಅಲ್ಲಿ ನಿಂತ್ಕೊಂಡಿದ್ದೀರಿ, ನಿಮ್ಮನೆ ಮಾತಾಡ್ಸೋದು ನಾನು. ಅಲ್ಲ, ನಿಮ್ಮನೆ ಮಾತಾಡ್ಸೋದು ನಾನು. ನಿಮ್ಮನೆ ಮಾತಾಡ್ಸೋದು ಅವ್ರು ಪೂರ್ತಿ ಕೇಳ್ಕೊಳ್ಳಿ. ಕೇಂದ್ರ ಸರ್ಕಾರ ಅಂತ ನಿಮ್ಮ ಬಾಯಲ್ಲಿ ಬರಲಿಲ್ಲ. DK ಶಿವಕುಮಾರ್ ಅವ್ರ ಬಾಯಲ್ಲಿ. ಒಂದ್ ನಿಮಿಷ ದಯವಿಟ್ಟು ಪೂರ್ತಿ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳಿ ಸರ್, ನಿಮ್ಮನ್ನ ನಾವು ಕೇಳಿಸ್ಕೊತಾ ಇದ್ವಿ ಇಷ್ಟೊತ್ತವರೆಗೂ ಕೂತು. ಈಗ ನಾವು ಕೇಳ್ತೀವಿ, ನೀವು ಕೇಳಿಸ್ಕೋಬೇಕು. ನೀವೇನು ಹೇಳಿದ್ರಿ ಅವತ್ತು DK ಶಿವಕುಮಾರ್ ಅವರು? ನಾವು ಗೆದ್ದು ಬಂದರೆ ಮೇಕೆದಾಟು ಯೋಜನೆಯನ್ನು ಮಾಡಿ ಇಡೀ ಬೆಂಗಳೂರಿಗೆ ಸಮೃದ್ಧಿಯಾಗಿ ನೀರು ತರ್ತೀವಿ ಅಂದ್ರಿ. ಎಲ್ಲಿದೆ ನೀರು? ನೀರು ಇಲ್ಲ. ಆ ನೀರಿಗೆ ಬೆಲೆ ಬೇರೆ ಜಾಸ್ತಿ ಮಾಡಿದಿರಾ. ಈಗ ಎಲ್ಲಿ ಮೇಕೆದಾಟು ಯೋಜನೆ? ಅಷ್ಟೇ ಅದೇ ಅಲ್ವಾ? ಬಹಳ ಸ್ಪೆಸಿಫಿಕ್ ಆಗಿರೋ ಕ್ವಶನ್ ಕೇಳಿದ್ರಿ. ಮೇಕೆದಾಟು ಯೋಜನೆ ಮಾಡೋದ್ರಲ್ಲಿ ನಾವು ಕಟಿಬದ್ಧರಾಗಿದ್ದೇವೆ. ಅದು ಮಾಡಬೇಕು ಅಂತಂದ್ರೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸು, ಗವರ್ಮೆಂಟ್ ಆಫ್ ಇಂಡಿಯಾ ಕ್ಲಿಯರೆನ್ಸು ಬೇಕಾಗಿರ್ತಕ್ಕಂಥ ವಿಚಾರ ನೀವು ತಿಳ್ಕೋಬೇಕಾಗ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದೇವೆ. ಇವತ್ತಿನವರೆಗೂ ಕೂಡ ಅದಕ್ಕೆ ಅನುಮೋದನೆ ಕೊಡದೇ ಇರತಕ್ಕಂಥವ್ರು ಯಾರಾದರೂ ಇದ್ರೆ ಈ ದೇಶದಲ್ಲಿ ಅದು ಬಿಜೆಪಿ ಸುಳ್ಳು. ನಾಗರಾಜ್ ಯಾದವ್ ಅವರು ಪ್ರಾಜೆಕ್ಟ್ ಮಾಡ್ತಾರೆ ಅಂತ ನಾವೇ ಮಾಡಬೇಕು. ಅವ್ರು ಹೇಳಿರೋ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಇತ್ತು. ಏನ್ ಗೊತ್ತಾ? ಆ ಪ್ರಶ್ನೆಗೆ ನೀವು ಕೇವಲ ಕೇಂದ್ರ ಸರ್ಕಾರದ ಅನುಮತಿ ಮಾತ್ರ ಅಲ್ಲ, ಅವ್ರು ಇನ್ನೊಂದು ಪ್ರಶ್ನೆ ಕೇಳಿದ್ರು. ಕಾವೇರಿ ನೀರಿಗೆ ಬೇಕಾಗಿ ಈಗ ದರ ಜಾಸ್ತಿ ಮಾಡಬೇಕು ಅನ್ನೋದನ್ನ ಉಪಮುಖ್ಯಮಂತ್ರಿಗಳು ಹೇಳಿರೋದು. ನಿಮಗೆ ಕಾವೇರಿ ನೀರು ಬೇಕಾ ಬೇಡವಾ? ಹೆಚ್ಚುವರಿಯಾಗಿ ನೀರು ಬೇಕಾ ಬೇಡವಾ? ಅದಕ್ಕೆ ಬೇಕಾಗಿ ದರ ಏರಿಕೆ ಮಾಡಲೇಬೇಕು. 10 ವರ್ಷದಿಂದ ಮಾಡಿಲ್ಲ. ಈ ಮಾತನ್ನ ಹೇಳ್ತಿರೋದು ಉಪಮುಖ್ಯಮಂತ್ರಿ ಅವರು. ಈಗ ಆ ವಿಚಾರ ಯಾಕೆ ಬಂದಿದೆ ಅಂತಂದ್ರೆ, ಕಳೆದ 14 ವರ್ಷಗಳಿಂದ ನಾವು ಬೆಲೆ ಏರಿಕೆ ಇದು ನೀರಿನ ಬೆಲೆನ ದರನ ಇನ್ಕ್ರೀಸ್ ಮಾಡಲಿಲ್ಲ. ಇದು ಸತ್ಯನೋ ಇಲ್ವೋ? ಸತ್ಯನೋ ಇಲ್ವೋ ಹೇಳಿ? ಬೆಂಗಳೂರು ನಗರ ಬೆಳೀತಾ ಇದೆ ಇಲ್ವೋ? ಬೆಂಗಳೂರು ನಗರ ಮೊದಲಿದ್ದು ಎಷ್ಟು? ಒಂದು ನಿಮಿಷ. ಬೆಂಗಳೂರು ನಗರ ಇದ್ದು ಎಷ್ಟು ಕಿಲೋಮೀಟ್ರು, ಎಷ್ಟು ಸ್ಕ್ವೇರ್ ಕಿಲೋಮೀಟರ್? ಒಂದು ನಿಮಿಷ ಇರ್ರಿ. ಬೆಂಗಳೂರು ನಗರ 705 ಸ್ಕ್ವೇರ್ ಕಿಲೋಮೀಟರ್ ಇತ್ತು. ಇವತ್ತೆಲ್ಲರಿಗೂ ಹೋಗಿದೆ ಅದು 1300 ಸ್ಕ್ವೇರ್ ಕಿಲೋಮೀಟರ್ ಹೋಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಏರಿಯಾಗಳೆಲ್ಲ ನೀರು ಕೊಡಬೇಕಾ ಬೇಡವೋ? ಹೊಸ ಯೋಜನೆಗಳನ್ನ ಹಾಕ್ಕೋಬೇಕಾ ಬೇಡವೋ? ಅವ್ರಿಗೆಲ್ಲ ಕುಡಿಯೋ ನೀರು ಕೊಡಬೇಕು. ಅವ್ರು ಕನ್ನಡಿಗರಲ್ವಾ? ಅದಕ್ಕೆ ಸ್ವಲ್ಪ ಏನಾದರೂ ಒಂದು ಇನ್ಕ್ರೀಸ್ ಮಾಡ್ತಕ್ಕ ಪ್ರಸಂಗಗಳು ಮುಂದಿನ ದಿನಗಳು ಬರಬಹುದು ಅಂತ ಹೇಳಿದ ತಕ್ಷಣ ಇದೆಲ್ಲ ಮೈ ಮೇಲೆ ಎಗರಿ ಬಿಡಿದ್ರೆ ಬೆಂಗಳೂರು ನಗರ ಹಿಂಗೆ ಇರಬೇಕಾ? ಸ್ಟಾಗ್ನೆಂಟ್ ಆಗ್ಬಿಡ್ಬೇಕಾ? ಮುಳುಗ್ಬಿಡ್ಬೇಕಾ? ಅದನ್ನ ಇಂಪ್ರೂವ್ ಮಾಡಬಾರ್ದಾ? ಹಾಗಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಮೇಕೆದಾಟು ವಿಚಾರದಲ್ಲಿ ಹೇಳ್ತೀನಿ ಕೇಳಿ. ಮೇಕೆದಾಟು ವಿಚಾರದಲ್ಲಿ ಕಟಿಬದ್ಧರಾಗಿರ್ತಕ್ಕಂಥವ್ರು ನಾವು. ನಿಮ್ಗೇನಾದ್ರೂ ಸ್ವಲ್ಪ ವಿಚಾರ ತಿಳ್ಕೊಂಡಿದ್ರೆ ಕೇಂದ್ರ ಅನುಮಾನದ ಇಲ್ಲದೆ ಕಟ್ಲಿಕ್ಕೆ ಬರೋದೇ ಇಲ್ಲ ಅಂತಕ್ಕಂಥದ್ದು ನೀವು ತಿಳ್ಕೋಬೇಕಾಗ್ತದೆ. ನೀವು ಆ ಮಾತು ಬಟ್ ಅಷ್ಟು ಗೊತ್ತಿಲ್ಲ ಅಂತಂದ್ರೆ ನಾವೇನ್ ಮಾಡಕ್ಕಾಗ್ತದೆ? ಕೇಂದ್ರ ಸರ್ಕಾರ ಪರ್ಮಿಷನ್ ತರಬೇಕಾಗ್ತದೆ. ಪರ್ಮಿಷನ್ ಕೊಡಬೇಕಾಗ್ತದೆ. ಆಗಲ್ಲ ಅದು ಕೆಲಸ ಮಾಡೋದು. ಚೇರ್ಮನ್ ಆಗಿದ್ದರು ಆವತ್ತೇನಾಗಿತ್ತು ಅಂದರೆ, BMTCಗೆ ಪ್ರೈಸ್ ರೈಸ್ ಮಾಡೋದ್ರಿಂದ ಸೊಲ್ಯೂಷನ್ ಅಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ರಿಸೋರ್ಸಸ್ನ ಹುಡುಕಬೇಕು ಅಂತ ಹೇಳಿ ಯಾವ್ಯಾವ್ದು ಯಾವ್ಯಾವ ಜಾಗಗಳಿತ್ತು ಅದನ್ನೆಲ್ಲನೂ ಬಿಲ್ಡಿಂಗ್ಗಳನ್ನ ಕಟ್ಟಿ ಅಲ್ಲಿ ಬಾಡಿಗೆ ಬರಂಗೆ ಮಾಡಿಕೊಂಡು ಒಂದಷ್ಟು ಮಟ್ಟಕ್ಕೆ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಲಸ ಆಗಿತ್ತು. ಇವತ್ತು BWSSBನಲ್ಲಿ ವಾಟರ್ ಪ್ರೈಸಸ್ನು ನೀವು ಇನ್ಕ್ರೀಸ್ ಮಾಡೋದ್ರಿಂದ ನೀವು ಅದನ್ನಲ್ಲಿ ರಿಸೋರ್ಸಸ್ ಮಾಡೋಕ್ಕಾಗಲ್ಲ. ರಿಸೋರ್ಸಸ್ ಮಾಡೋಕ್ಕೆ ಅನೇಕ ಆಲ್ಟರ್ನೇಟಿವ್ ಸೋರ್ಸಸ್ ಇವೆ. ನೀವು ಆ ಸೋರ್ಸಸ್ನ ನೀವು ಉಪಯೋಗಿಸ್ತಾರೆ, ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿದ್ರೆ ಖಂಡಿತವಾಗ್ಲೂ ಸಹ ಇನ್ಕಮ್ನು ಜಾಸ್ತಿ ಮಾಡ್ಬೋದು, ಸಂಬಳನೂ ಕೊಡ್ಬೋದು, ಎಲ್ಲ ಮಾಡ್ಬೋದು. ಅದೇ ಸೊಲ್ಯೂಷನ್ಸ್ನ ಅದೇ ಡಿಪಾರ್ಟ್ಮೆಂಟ್ನ ಚೀಫ್ ಇಂಜಿನಿಯರು ಸಹ ಹೇಳಿರ್ತಕ್ಕಂತಹದ್ದು ನನ್ನ ಹತ್ರನೂ ಮಾಹಿತಿ ಇದೆ. ಆದರೆ ನೀವು ಚೀಫ್ ಇಂಜಿನಿಯರ್ಸ್ ಮಾತು ಕೇಳಲ್ಲ, ಯಾರು ಲೂಟಿ ಮಾಡ್ತಕ್ಕಂತಹ ಐಡಿಯಾಗಳು ಕೊಡ್ತಾರಲ್ಲ ಅಂಥವ್ರು ಮಾತ್ರ ಕೇಳ್ತಾರೆ. ಇರಲಿ, ಇವೆಲ್ಲ ಇರಲಿ. ಈ ಗುರುಗಳು ಇವರು ನೋಡಿ, ಎಲ್ಲದಕ್ಕಿಂತ ಜಾಸ್ತಿ ನಾವು ಗ್ಯಾರಂಟಿ ಮೂಲಕ 1 ಕೋಟಿ
17 ಲಕ್ಷ ಜನಕ್ಕೆ 2,000 ರೂಪಾಯಿ ಕೊಟ್ಟಿವಿ ಅಂತಾರೆ. ಇಲ್ಲ, ಒಂದು ಕೋಟಿ ಈ ದರ ಏರಿಕೆ ವಿಚಾರದಲ್ಲಿ ಕಡೆಯ ಪ್ರಶ್ನೆ, ಒಂದು ನಿಮಿಷ ದರ ಏರಿಕೆ ವಿಚಾರದಲ್ಲಿ ಕಡೆಯದಾಗಿ, ಈಗ ಇವರು ಮಾಡಿರುವಂತಹ ದರ ಏರಿಕೆಯನ್ನ ಇವರಿಗೆ ಹೇಳ್ತಾ ಇರುವಂತಹ ಅಭಿವೃದ್ಧಿಗಾಗಿ ದರ ಏರಿಕೆ ಅಂತ ಹೇಳ್ತಾರಲ್ಲ, ಎಷ್ಟರ ಮಟ್ಟಿಗೆ ಇದು ಸಮರ್ಥನೀಯ? ಮತ್ತೆ ಬಿಜೆಪಿ ನಡೆಸ್ತಾ ಇರೋ ಹೋರಾಟವನ್ನು ಎಲ್ಲಿವರೆಗೂ ಖಂಡಿತವಾಗ್ಲೂ ಅಭಿವೃದ್ಧಿಗಲ್ಲ, ಇದು ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳು ದುಡ್ಡು ಹಾಕಿ ಅದನ್ನ ಸುರ್ಜೇವಾಲಾ ಅವ್ರ ಮೂಲಕ ಸೋನಿಯಾ ಗಾಂಧಿ ಅವರು ಕೊಡ್ತಕ್ಕಂತಹ ಕೆಲಸ ಮಾತ್ರ. ಯಾಕೆ ಅಂದ್ರೆ ಇವರಿಗಾಗಲೇ ಮಾಡಿದಾರೆ ಅದನ್ನ, ಇವತ್ತಿಗೂ ಸಹ ಅದೇ ರೀತಿ ಮಾಡಕ್ ಹೊರಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಕರ್ನಾಟಕ ರಾಜ್ಯ ಜನತೆನ ಲೂಟ್ ಮಾಡಿ ಸೋನಿಯಾ ಗಾಂಧಿ ಅವರ ಖಜಾನೆ ತುಂಬಿಸಕ್ಕೆ. ಈ ದೇಶದಲ್ಲಿ ಆಪರೇಷನ್ ಕಮಲ ಅಂತಕ್ಕಂಥ ತಂದಿರೋರು, ಕರಪ್ಷನ್ ತಂದಿರತಕ್ಕಂಥದ್ದು, ಲೂಟ್ ಮಾಡಿ 40% ಕರ್ನಾಟಕ ಕಪ್ಪು ಚುಕ್ಕಿರ್ತಕ್ಕಂಥವರು ಬಿಜೆಪಿಯವರು. ಅಂತ ಬಿಜೆಪಿ ಲೂಟಿಕೋರರ ಮಾತ್ರ ನಾವು ಕೇಳೋ ಅವಶ್ಯಕತೆ ಇಲ್ಲ. ನಾವು ಒಂದು ನಿಮಿಷ, ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ದರ ಏರಿಕೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಕ್ಕೆ ದರ ಏರಿಕೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಕ್ಕೆ ದರ ಏರಿಕೆ. ನಮ್ಮ ಭರವಸೆಗಳು ಏನು ಕೊಟ್ಟಿದ್ವಿ ಮ್ಯಾನಿಫೆಸ್ಟೋ ಅದನ್ನ ಈಡೇರಿಸಿದ್ದೇವೆ. ಈ ದರ ಏರಿಕೆ ತಾತ್ಕಾಲಿಕವಾಗಿ ಮ್ಯಾನಿಫೆಸ್ಟೋದಲ್ಲಿ ದರ ಏರಿಕೆ ಇರಲಿಲ್ಲ, ಹಾಗಾಗಿ ದರ ಏರಿಕೆ ಮಾಡ್ತಾ ಇದ್ದೀವಿ. ಒಂದು ನಿಮಿಷ ಹಾಗಾಗಿ ದರ ಏರಿಕೆ ಮಾಡ್ತಾ ಇರ್ತೀವಿ. ಒಂದು ನಿಮಿಷ ಕೇಳಿ. ಬೆಲೆ ಏರಿಕೆ ಬಗ್ಗೆ ನಾವು ಕಳೆದ 10 ವರ್ಷಗಳಿಂದ ಬಿಜೆಪಿ ಮಾಡಿರ್ತಕ್ಕಂಥ ವಿಚಾರಗಳಲ್ಲಿ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಇಲ್ಲಿ ಕೇಳಿ, GST ಹಾಲು ಮೊಸರಿಗೆ GST ಹಾಕ್ದವ್ರು ಇವರು. ಗ್ಯಾರಂಟಿ ಅನ್ನೋದನ್ನ ಕಾಂಗ್ರೆಸ್ ಅಂತೂ ಒಪ್ಪಿಕೊಳ್ತಾ ಇದೆ. ದರ ಏರಿಕೆ ಮಾಡ್ತೀವಿ, ಮಾಡುವಂಥದ್ದೇ ನಮ್ಮ ಆಡಳಿತದ ಬಹಳ ಮುಖ್ಯವಾದಂತಹ ನಿರ್ಧಾರ. ಯಾಕಂದ್ರೆ ನಮಗೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಇರುವಂತಹ ಅವಕಾಶಗಳು ಕಡಿಮೆ ಇದೆ, ಹಾಗಾಗಿ ಈ ಅವಕಾಶವನ್ನು ನಾವು ಬಳಕೆ ಮಾಡ್ಕೊಳ್ತಿದ್ದೀವಿ ಅನ್ನೋಂಥ ಸಮರ್ಥನೆಯನ್ನ ಕಾಂಗ್ರೆಸ್ ಕೊಡ್ತಾ ಇರುವಂಥದ್ದು. ಇದು ಇವತ್ತಿನ ಅಖಾಡ ವೀಕೆಂಡ್ ಎಡಿಷನ್. ನಮಸ್ಕಾರ.